Namaste sir, welcome to Kannada Film Club podcast. Thank you so much. Thanks for inviting. Yeah. ನಾನು ನಿಮ್ಮ ಮಹಿರಾ ಫಿಲಮ್ ನೋಡಿದೆ, ತುಂಬ ಇಷ್ಟ ಆಯಿತು. ಈಗ ನಿಮ್ದು 2 ಪ್ರಾಜೆಕ್ಟ್ಸ್ ಲೈನ್ಡ್ ಅಪ್ ಇದೆ ಅಂತ ಗೊತ್ತಾಯ್ತು. ಆ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋಣ, ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಮತ್ತೆ ರೈಟಿಂಗ್ ಬಗ್ಗೆ ಮಾತಾಡೋಣ. ಫಸ್ಟ್ ಈ ಕ್ವೆಶನ್ ಇಂದ ಶುರು ಮಾಡ್ತೀನಿ. ರೀಸೆಂಟ್ಲಿ ಕನ್ನಡದಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಯಾವ ಫಿಲಮ್ ನೋಡಿದ್ರಿ ನೀವು? ಆ್ಯಂಡ್ ಆ ಫಿಲಮ್ಸ್ ಅಲ್ಲಿ ಏನು ಇಷ್ಟ ಆಯಿತು ಆ್ಯಂಡ್ ಏನು ಲರ್ನಿಂಗ್ ಸಿಕ್ತು ಇಫ್ ಎನಿ? ಕನ್ನಡದಲ್ಲಿ ತುಂಬ ನೋಡಿದೆ. ನನ್ನ ಅಸೋಸಿಯೇಟ್ ಸಂದೀಪ್, ಐ ಥಿಂಕ್ ಸೊ ಲಾಸ್ಟ್ ವೀಕ್ ಸಂದೀಪ್ದೆ ಮಾಡಿದ್ದು. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಈಸ್ ಲೈಕ್ ಎ ಬ್ರದರ್ ನನಗೆ. ಶಾಖಾಹಾರಿ, ರಂಗಣ ರಘು ಅವರು, ಗೋಪಾಲ್ ಸರ್, ನಮ್ಮ ಫಿಲ್ಮ್ ಇಂದನೇ ಆಲ್ಮೋಸ್ಟ್ ಅವ್ರದ್ದು ಮಹಿರಾ ಇಂದನೇ ಅವರು ಜಾಸ್ತಿ ಫೀಚರ್ ಫಿಲ್ಮ್ಸ್ ಒಪ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಶಾಖಾಹಾರಿ ಇದೆ ಬ್ಯೂಟಿಫುಲಿ ರಿಟರ್ನ್ ಸಿನಿಮಾ, ಹೇಳೋದಕ್ಕಾಗಿಲ್ಲ. ಬ್ಲಿಂಕ್ ನೋಡಿದೆ, ಎಲ್ಲ ಯಂಗ್ಸ್ಟರ್ಸ್. ಪ್ರಸನ್ನ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ದೀಕ್ಷಿತ್ ಇರಲಿ, ಪ್ರಸನ್ನ ಇರಲಿ, ರವೀಂದ್ರ ಇರಲಿ, ಮಂದಾರ ಇರಲಿ, ಚೈತ್ರ ಅಗೇನ್ ಮಹಿರಾ ಇಂದ ಆಗಿದ್ದು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ಟೀಮ್ ಆಸ್ ವೆಲ್. ಮತ್ತೆ ಕೆರೆಬೇಟೆ ನೋಡಿದೆ, ನಮ್ಮ ಸಿನಿಮಾಟೋಗ್ರಫರ್ ಕೀರ್ತನ್ ಪೂಜಾರಿನೇ ಅದಕ್ಕೂ ಸಿನಿಮಾಟೋಗ್ರಫರ್. ಇಟ್ಸ್ ಎ ಬ್ಯೂಟಿಫುಲ್ ಫಿಲಮ್. ಅದರಲ್ಲಿ ಲರ್ನಿಂಗ್ ಅನ್ನೋದಕ್ಕಿಂತನೂ ಐ ಆಮ್ ಹ್ಯಾಪಿ ದಟ್ ಈ ಥರ ಸಿನಿಮಾಗಳು ಬರ್ತಾನೂ ಇದ್ವು. ಬಟ್ ಇವಾಗ ಅದಕ್ಕೆ ಸ್ವಲ್ಪ ಇನ್ನೂ ಚೆನ್ನಾಗಿ ಪರದೆ ಕಾಣಿಸ್ತಾ ಇದೆ ಅನ್ನೋ ಖುಷಿ ಆಯಿತು ನನಗೆ, ಅಷ್ಟೇ. ಸೊ ಲರ್ನಿಂಗ್ಸ್ ಅನ್ನೋದು ಸ್ಪೆಸಿಫಿಕಲಿ ನಾನು ನೋಡೋಕೆ ಹೋಗಲ್ಲ. ಯಾಕಂದರೆ ಲರ್ನಿಂಗ್ಸ್ ಅನ್ನೋದು ನೋಡೋಕೆ ಹೋದರೆ ಅಲ್ಲಿ ಅವ್ರ ವೀಕ್ನೆಸ್ ಕಾಣಿಸ್ತಾ ಹೋಗುತ್ತೆ. ದಟ್ಸ್ ವಾಟ್ ಐ ಸಿ. ಇಟ್ಸ್ ಅ ಗುಡ್ ಸಿನಿಮಾ. ಇವಾಗ ನನ್ನ ಫಿಲ್ಮಲ್ಲೂ ಎಷ್ಟೊಂದು ಕಾಣಿಸುತ್ತೆ ಲರ್ನಿಂಗ್ಸ್ ಅಂತ ನೋಡೋಕೆ ಹೋದರೆ ಇದಾಗುತ್ತೆ. ಬಟ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಲರ್ನಿಂಗ್ ನೋಡಬೇಕು ಅಂತ ಹೇಳಿದ್ರೆ, ಬ್ಲಿಂಕ್ಗೆ 8 ಶೋ ಕೊಟ್ಟು 86 ಆಗೋ ಬದಲು 20 ಶೋ ಕೊಟ್ಟು ಆಮೇಲಿಂದ ಓಡಲಿಲ್ಲ ಅಂದರೆ ಕಡಿಮೆ ಮಾಡಿದರೆ ಖುಷಿ ಆಗೋದು. ಫಸ್ಟ್ 2 ಶೋ ಕೊಟ್ಬಿಟ್ಟು ಓಡಿಸಿ ಇದನ್ನ ಆಮೇಲೆ ಬೇಕಾದ್ರೆ ಕೊಡ್ತೀವಿ ಅನ್ನೋದು ನಮ್ಮ ದುರಾದೃಷ್ಟ ಅಂದ್ಕೊಳ್ತೀನಿ ಕನ್ನಡ ಇಂಡಸ್ಟ್ರಿಗೆ ಅಷ್ಟೇ. ಫಸ್ಟ್ ನಾನೇನು ಅಂದ್ಕೊಳ್ತೀನಿ, ಎನಿ ನ್ಯೂ ಕಮರ್ ಫಿಲ್ಮ್ಸ್ಗೆ ಫಸ್ಟು ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಶೋಸ್ ಕೊಡಬೇಕು. ಆ ಶೋಸ್ ಹೋಗ್ತಿಲ್ಲ ಅಂದರೆ ಕಟ್ ಮಾಡ್ತಾ ಬರಲಿ. ಇವ್ರೇನು ಮಾಡ್ತಾರೆ, 2 ಶೋ ಕೊಡ್ತಾರೆ ಫಸ್ಟು. ಅದು ಇವಾಗ ಬೆನ್ನಿಪೇಟೆ ಮತ್ತು ಇಲ್ಲಿಗೆ ಅದು RR ನಗರ್ ಮಾಲ್ ಕೊಟ್ಟಿದ್ರು. ನಾನು ವೈಟ್ ಫೀಲ್ಡಿಂದ ಹಿಂಗೆ ಬಂದು ನೋಡಲಿ, ದೆನ್ ದಿಲ್ಸೆ ನೋಡಿದ್ರೆ ಓಡ್ತಾ ಇಲ್ಲ ಅಂದ್ಬಿಟ್ಟು ತೆಗಿತಾರೆ. ಸೊ ಇದು ಲರ್ನಿಂಗ್ ಆ್ಯಕ್ಚುಲಿ ನಮಗೆ. ನಮ್ಮ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ. ಸೊ ಈ ಥರ ಅಷ್ಟೇ. ನಾನು ಕ್ರಿಯೇಟಿವ್ಲಿ ಯಾವುದೇ ಡೈರೆಕ್ಟರ್ಸ್ದು ಯಾವುದೇ ಫಿಲ್ಮ್ಸ್ ನೋಡಿದ್ರು ಖುಷಿಯಿಂದ ನೋಡ್ತೀನಿ. ನಮ್ಮದು ಫಿಲ್ಮ್ ಅಂತ ನೋಡ್ತೀನಿ ಅಷ್ಟೇ. ಅಲ್ಲಿ ಐ ಡೋಂಟ್ ಟೇಕ್ ಅವೇ ಎನಿಥಿಂಗ್ ಔಟ್ ಆಫ್ ದಟ್. ಐ ಎಂಜಾಯ್ ಆ್ಯಂಡ್ ಐ ಕಮ್ ಔಟ್. ಓಕೆ ಸರ್, ಹಂಗೆ ಆ ಥರನೇ ನೋಟಿಸ್ ಮಾಡಿದ್ರೆ ಇಂಡಸ್ಟ್ರಿಲಿ ಒಂದಷ್ಟು ಪ್ಯಾಟರ್ನ್ಸ್ ಕಾಣಿಸ್ತಿದೆ ರೀಸೆಂಟ್ಲಿ. ಫಾರ್ ಇನ್ಸ್ಟೆನ್ಸ್ ವಿತ್ ಬ್ಲಿಂಕ್, ಶಾಖಾಹಾರಿ ಆ್ಯಂಡ್ ದೋಸ್ ಕೈಂಡ್ ಆಫ್ ಫಿಲ್ಮ್ಸ್ ವಿ ಸೇ ಹಂಬಲ್ ಸ್ಮಾಲರ್ ಫಿಲ್ಮ್ಸ್ ಡೂಯಿಂಗ್ ವೆಲ್. ಬಟ್ ಹಾಗೆ ಒಂದಷ್ಟು ಪ್ರಾಬ್ಲಮ್ಸ್ ಕೂಡ ಕಾಣಿಸುತ್ತೆ, ದಟ್ ಶೋಸ್ ಸಿಗಲ್ಲ ಆ್ಯಂಡ್ OTT ಸೇಲ್ಸ್ ಹೋಗ್ತಿಲ್ಲ ಅಂತ. ಸೊ ರೀಸೆಂಟ್ ಸ್ಟೇಟ್ ಆಫ್ ದ ಇಂಡಸ್ಟ್ರಿ ಬಗ್ಗೆ ನಿಮ್ಮ ಅಬ್ಸರ್ವೇಷನ್ಸ್ ಏನಿದೆ ಆ್ಯಂಡ್ ಕಮೆಂಟ್ಸ್ ಇಫ್ ಎನಿ? ಕಾಂಟೆಂಟ್ ಸಿನಿಮಾಸ್ ಬಗ್ಗೆ ನನಗೆ ಯಾವತ್ತೂ ಏನಂತಾರೆ ಚಾಲೆಂಜೇ ಇಲ್ಲ. ಯಾಕಂದರೆ ಯಾವಾಗಲೂ ಬರ್ತಾನೆ ಇದೆ ಫಿಲ್ಮ್ಸ್. ಇಫ್ ಯು ಅಬ್ಸರ್ವ್ 300 ಸಿನಿಮಾನಲ್ಲಿ ನಮ್ಮ ಪ್ರೀತಿಯ ಬಿಗ್ ಸ್ಟಾರ್ಸ್ಗಳು, ಬಿಗ್ ಡೈರೆಕ್ಟರ್ಸು, ಬಿಗ್ ಪ್ರೊಡ್ಯೂಸರ್ಸ್ ಮಾಡೋದು 10 ಸಿನಿಮಾ 20 ಸಿನಿಮಾ ಕಾಂಬಿನೇಷನ್ಸ್, ಬಿಗ್ ಸ್ಟಾರ್ಸ್ ಬರೋದು. ಇನ್ನು 250 ಸಿನಿಮಾ ಬರ್ತಿರೋದೇ ನ್ಯೂ ಕಮರ್ಸ್ದು. ಸೊ ನ್ಯೂ ಕಮರ್ಸ್ ಸಿನಿಮಾಗಳನ್ನ ಇಲ್ಲಿಂದ ತೆಗೆದುಬಿಟ್ರೆ ಆ್ಯಕ್ಚುಲಿ ಇಂಡಸ್ಟ್ರಿ ಇಲ್ಲ, ಟು ಬಿ ವೆರಿ ಆನೆಸ್ಟ್. ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋದೇ ನ್ಯೂ ಕಮರ್ಸ್ ಕಾಂಟೆಂಟ್ ಸಿನಿಮಾಗಳು. ಬಟ್ ಇಲ್ಲಿ ಐ ಆಲ್ವೇಸ್ ಫೀಲ್ ದೇರ್ ಇಸ್ ಎ ಹ್ಯೂಜ್ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್. ಕಾಂಟೆಂಟ್ ಪ್ರಾಬ್ಲಮ್ ಇಲ್ಲ, ಫಿಲ್ಮ್ ಮೇಕರ್ಸ್ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಆರ್ಟಿಸ್ಟ್ಗಳ ಪ್ರಾಬ್ಲಮ್ ಇಲ್ಲ, ಟೆಕ್ನಿಷಿಯನ್ಸ್ಗಳ ಪ್ರಾಬ್ಲಮ್ ಇಲ್ಲ. ನಮಗೆ ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್ ಇದೆ. ಇವಾಗ ಕರ್ನಾಟಕದಲ್ಲಿ 100% ಅಂತ ನೋಡಿದ್ರೆ 70% ಕಲೆಕ್ಷನ್ಸ್ ಆಗೋದು ಬೆಂಗಳೂರಲ್ಲಿ. ವಿ ಅಗ್ರಿ ವಿತ್ ದಟ್. ಆ 70% 100% ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ದುರಾದೃಷ್ಟ 60% ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಸ್ ಇದೆ. ನಮಗೆ ಕನ್ನಡಕ್ಕೆ ಕನ್ನಡ ಕಾಂಪಿಟೇಷನ್ ಇಲ್ಲ. ಅಲ್ಲಿ ಸೂಪರ್ಮ್ಯಾನ್ ಬಂದರೂ ಕಾಂಪಿಟೇಷನು, ಲಯನ್ ಕಿಂಗ್ ಬಂದರೂ ಕಾಂಪಿಟೇಷನು, ರಜನಿಕಾಂತ್ ಸರ್ ಸಿನಿಮಾ ಬಂದರೂ ಕಾಂಪಿಟೇಷನು. ಸೊ ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ಯಾವುದೇ ಒಬ್ಬ ನ್ಯೂ ಕಮರ್ ಸಿನಿಮಾ ಎಕ್ಸ್ಪೆರಿಮೆಂಟ್ ಆಗಿ ವರ್ಡ್ ಆಫ್ ಮೌತ್ ಕಿವಿಗಳು ತಟ್ಟಕ್ಕೆ ಅಟ್ಲೀಸ್ಟ್ 1 ವಾರ ಸ್ಪೇಸ್ ಬೇಕು. ನಾವೇನಾಗ್ತಿದೆ, ಶುಕ್ರವಾರ ರಿಲೀಸ್ ಆಗಿದ್ದು 1 ವಾರನೂ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಕ್ರೀನಿಂಗ್ ಡಿಸೈಡ್ ಆಗೋದು ಟ್ಯೂಸ್ಡೇ. ಓಕೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ವೀಕು ಎಷ್ಟು ಸ್ಕ್ರೀನ್ ಕೊಡಬೇಕು ಅನ್ನೋದು ಟ್ಯೂಸ್ಡೇನೇ ಡಿಸೈಡ್ ಆಗ್ಬಿಡುತ್ತೆ. ಓಕೆ. ಸೊ ಈ 3 ದಿನದಲ್ಲಿ ಆ ಫಿಲ್ಮ್ ಮೇಕರು ಡಿಸೈಡ್ ಮಾಡಬೇಕಾಗತ್ತೆ. ಅವ್ನ ಲಕ್ನ ಅಲ್ಲಿ ಪ್ಲೇ ಮಾಡಬೇಕಾಗತ್ತೆ. ಸೊ ಕನ್ನಡ ಸಿನಿಮಾಗಳಿಗೆ ಅಟ್ಲೀಸ್ಟ್ ಇವಾಗ ಡಬ್ಬಿಂಗ್ಗಳು ಫಿಲ್ಮ್ಗಳು ಬರ್ತವೆ. ಉಪೇಂದ್ರ ಅವರು ಒಂದು ಮಾತು ಹೇಳಿದರು, ಇಲ್ಲ ಡಬ್ಬಿಂಗ್ ಆ ಭಾಷೆಯಲ್ಲಿ ರಿಲೀಸ್ ಮಾಡಿ, ಇಲ್ಲ ಬರೀ ಕನ್ನಡದಲ್ಲಿ ರಿಲೀಸ್ ಮಾಡಿ. ಡಬ್ಬಿಂಗ್ ಎರಡರಲ್ಲೂ ರಿಲೀಸ್ ಮಾಡಿದ್ರೆ ನಮಗೆ ಸ್ಪೇಸ್ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಬಿಗ್ ಸ್ಟಾರ್ ಸಿನಿಮಾ ಬಂತು ಅಂದರೆ 50, 60, 70, 100 ಸ್ಕ್ರೀನ್ಗಳು ಬರುತ್ತೆ. ಬ್ಲಿಂಕ್ ಅಂತ, ಶಾಖಾಹಾರಿ ಅಂತ ಸಿನಿಮಾಗಳಿಗೆ 20 ಸ್ಕ್ರೀನಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಹೌ ಆರ್ ವಿ ಗೋಯಿಂಗ್ ಟು ಚೇಂಜ್ ದಿಸ್ ಅನ್ನೋದೇ ಅಬ್ಸರ್ವೇಷನ್. ಹೌ ಆರ್ ವಿ ಗೋಯಿಂಗ್ ಟು ಚೇಂಜ್ ದಿಸ್ ಅನ್ನೋದೇ ಬಿಗ್ ಫೈಟ್ ಇವಾಗ ಇಂಡಸ್ಟ್ರಿ ಒಳಗಡೆ ಆಗಿದೆ. ಇವಾಗ ಪ್ರತಿಯೊಂದು ಬೇರೆ ಫಿಲ್ಮ್ ಮೇಕರ್ಸ್ನ ಕೇಳಿದ್ರೆ ಟು ಕೀಪ್ ಇಟ್ ಶಾರ್ಟ್ ಅವ್ರದ್ದೇ ಆದಂಥ ಕೆಲವೊಂದು ಸೊಲ್ಯೂಷನ್ಸ್ಗಳಿದ್ದಾವೆ.
ಅದೆಲ್ಲದನ್ನೂ ನಾವು ಕನ್ಸಿಡರ್ ಮಾಡಬೇಕು. ಯಾವ್ದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಫಸ್ಟ್. ದೆನ್ ದ ರಿಸಲ್ಟ್ಸ್ ಕಮ್ಸ್ ಔಟ್. ಇವಾಗ ನನಗೆ ಕೇಳಿದ್ರು ನನ್ನ ಹತ್ರ 2 ಸೊಲ್ಯೂಷನ್ ಇದೆ ಹೇಳ್ಬೋದು, ಬಟ್ ಅದನ್ನ ಹಿಂಗ್ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಚಾಲೆಂಜ್. ಸರ್, ನೀವು ಹೇಳಿದ್ರಲ್ಲಿ ಒಂದು ಇಂಪಾರ್ಟೆಂಟ್ ಟೇಕ್ ಅವೇ ತಗೋತಿದ್ದೀನಿ ಮತ್ತು ಒಂದು ಫಾಲೋ ಅಪ್ ಕ್ವಶನ್ ಇದೆ. ಫಸ್ಟ್ ಟೇಕ್ ಅವೇ ಹೇಳ್ಬಿಡ್ತೀನಿ. ಒನ್ ಥಿಂಗ್ ಇಸ್ ದಟ್ ಇಂಡಸ್ಟ್ರಿ ಪೂರ್ತಿ ಜೊತೆಲಿ ಬಂದು ಸೊಲ್ಯೂಷನ್ಸ್ ಬಗ್ಗೆ ಯೋಚನೆ ಮಾಡಿ ಇಂಪ್ಲಿಮೆಂಟೇಷನ್ಗೆ ಹೋಗ್ಬೇಕು ಅನ್ನೋದು. ಬಿಕಾಸ್ ಆ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾನೆ ಬಂದಿದ್ದೀವಿ. ಓಕೆ, ಈ ಪ್ರಾಬ್ಲಮ್ಸ್ ಇದೆ, ನಮ್ಮ ಫಿಲಮ್ಗೆ ಈ ಪ್ರಾಬ್ಲಮ್ ಆಗ್ತಿದೆ, ಇನ್ನೊಂದು ಫಿಲಮ್ಗೆ ಆ ಪ್ರಾಬ್ಲಮ್ ಆಗ್ತಿದೆ ಅನ್ನೋ ಟಾಕ್ ಇದ್ದೇ ಇದೆ. ಬಟ್ ವೆನ್ ಪೀಪಲ್ ಕ್ಯಾನ್ ಕಮ್ ಟುಗೆದರ್ ಆ್ಯಂಡ್ ಇಂಪ್ಲಿಮೆಂಟ್ ಸೊಲ್ಯೂಷನ್ಸ್, ದಟ್ ಕ್ಯಾನ್ ಲೀಡ್ ಟು ಸಮಥಿಂಗ್ ಅನ್ನೋದು. ಅಲ್ಲಿ ಒಂದು ಬ್ಯೂಟಿಫುಲ್ ಲೈನ್ ಹೇಳಿದ್ರೆ ನೀವು, ಪೀಪಲ್ ಕ್ಯಾನ್ ಕಮ್ ಟುಗೆದರ್, ಹೂ ಇಸ್ ನಾಟ್ ಕಮಿಂಗ್ ಟುಗೆದರ್. ನೀವು ಟೆಕ್ನಿಕಲಿ ಅಬ್ಸರ್ವ್ ಮಾಡಿದ್ರೆ ಫಿಲ್ಮ್ ಮೇಕರ್ಸ್ ಎಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ. ಇವಾಗ ಧೀರಜ್ ಯಾವತ್ತು ಕರೆದ್ರು, ನೀವು ಕರೆದು ನಾವು ಬರ್ತೀವಿ, ನಾನೇನು ಕೇಳಿದ್ರೆ ಸಪೋರ್ಟ್ ಇದೆ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು ಸಿನಿಮಾಗೆ, ನನ್ನ ವೋಟಿಂಗ್, ಆ್ಯಂಡ್ ಚೇಂಬರ್ ಇನ್ವಾಲ್ವ್ಮೆಂಟ್ ಬೇಕು ಅನ್ನೋದು ನನ್ನ ವೋಟಿಂಗ್. ಅಲ್ಲಿ ಕೂತಿರೋಲ್ಲ ವೆರಿ ರೆಸ್ಪೆಕ್ಟೆಡ್ ಪೀಪಲ್. ಬಟ್ ಯಾಕೆ ಇನ್ವಾಲ್ವ್ಮೆಂಟ್ ಬೇಕು ಅಂತ ಹೇಳಿದ್ರೆ, ಇವಾಗ ಸಿಂಪಲ್ ಸೊಲ್ಯೂಷನ್ ನನಗೆ ಗೊತ್ತಿರಂಗೆ ಹೇಳ್ತಾ ಇರೋದು, ಹೊರ ಭಾಷೆ ಸಿನಿಮಾ ತಿಂಗಳಿಗೆ 20 ಸಿನಿಮಾ ಆಗಲಿ ಅಂತ ಒಂದು ರೂಲ್ಸ್ ಮಾಡಿ. ಅವಾಗ ಡಿಸ್ಟ್ರಿಬ್ಯೂಟರ್ಸ್ ಏನಾಗ್ತಾರೆ, ಹೊರ ಭಾಷೆ ಸಿನಿಮಾಗಳನ್ನ ತರುವಂಥ ಡಿಸ್ಟ್ರಿಬ್ಯೂಟರ್ಸ್ ಅವರೇ ಕಾಂಪಿಟೇಷನ್ಗೆ ಬೀಳ್ತಾರೆ. ದೇ ವಿಲ್ ಮೇಕ್ ಶೂರ್ ವೀಕ್ ಅಂದರೆ 4 ವಾರಕ್ಕೆ 5 ಸಿನಿಮಾ ಹೊರ ಭಾಷೆದು, ಮಿಕ್ಕಿದ್ದು ಕನ್ನಡ ಅಂತ ಒಂದು ಸಿಂಪಲ್ ರೂಲ್ಸ್ ಮಾಡಲಿ, ತಪ್ಪೇನಿಲ್ಲ ಅಲ್ಲ. ಇವಾಗ ಕಾವೇರಿ ಇಶ್ಯೂ ಆಯಿತು, ನಮಗೆ ಕುಡಿಯೋಕ್ಕಿದ್ರೆ ಬೇರೆ ಕೊಡ್ಬೋದು, ನಮಗಿಲ್ಲ ಅಂದರೆ ನಾವೆಲ್ಲಿ ಕೊಡೋಕ್ಕಾಗತ್ತೆ. ಅದೇ ಥರ ನಮ್ಗೆ ಸ್ಕ್ರೀನ್ ಫಸ್ಟ್ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದು ತಪ್ಪೇನಿಲ್ಲ. ನೋಬಡಿ ಶುಡ್ ಗೆಟ್ ಅಫೆಂಡೆಡ್. ಮಹಾರಾಷ್ಟ್ರಕ್ಕೆ ಹೋದರೆ ಮಹಾರಾಷ್ಟ್ರ ಸಿನಿಮಾನ ಇಂಪಾರ್ಟೆನ್ಸ್ ಕೊಡ್ತಾರೆ, ತಮಿಳ್ನಾಡಿಗೆ ಹೋದರೆ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಪಾಪ ಕನ್ನಡದವ್ರು ಕುಡಿಯುತ್ತೆ, ನಮಗೆ 100 ಸ್ಕ್ರೀನ್ ಕೊಡ್ತಾ ಇಲ್ಲ. ಓಕೆ, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿಬಡಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾ ಸೆಕ್ಯೂರ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಷ್ಟೇ ನಾನು ಕೇಳ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, 20 ಸಿನಿಮಾ ತಿಂಗಳಿಗೆ ಅಂತ ಒಂದು ರೂಲ್ಸ್ ಮಾಡಲಿ. ಅವಾಗ ಏನಾಗುತ್ತೆ, ಡಿಸ್ಟ್ರಿಬ್ಯೂಟರ್ಸು ವಾರಕ್ಕೆ 5 ಸಿನಿಮಾ ತರಬೇಕಾಗಿರೋದು ಬೇರೆ ಭಾಷೆದು, ಅದರಿಂದ ಕ್ವಾಲಿಟಿ ಸಿನಿಮಾ ತರಕ್ಕೆ ಟ್ರೈ ಮಾಡ್ತಾರೆ. ಇವಾಗ ಏನಾಗ್ತಿದೆ, ಬರೋ ಎಲ್ಲ ಸಿನಿಮಾಗಳನ್ನೂ ತೆಲುಗುದು 5 ಸಿನಿಮಾ, ತಮಿಳ್ದು 5 ಸಿನಿಮಾ, ಮಲಯಾಳಂದು 5 ಸಿನಿಮಾ ಎಲ್ಲ ಡಬ್ಬಿಂಗ್ ತರ್ತಾ ಇದ್ದಾರೆ. ಸೊ ವಾರಕ್ಕೆ 25 ಸಿನಿಮಾ ಬೇರೆ ಭಾಷೆದೇ ಇದೆ ಡಬ್ಬಿಂಗಲ್ಲಿ. ಒಂದು ಪ್ರಾಬ್ಲಮ್. ಓಕೆ, ಸೊ ಆ ಥರ ಇಶ್ಯೂ ಆಯ್ತು ಅಂದರೆ ಸಿಂಪಲ್, ಎಲ್ಲ ಸಿನಿಮಾ ತೊಗೊಬನ್ನಿ, 60-40 ರೇಷಿಯೋ ಮಾಡಿ. ಮ್ಯಾಂಡೇಟ್ರಿ 60 ಸ್ಕ್ರೀನ್ಸು ಕನ್ನಡಕ್ಕೆ ಇರಬೇಕು ಅಂತ ಸಿಂಪಲ್ ಮ್ಯಾಂಡೇಟ್ರಿ. ಓಕೆ, ಇವಾಗ ನಾನು ಯಾರ್ದು ಬೇಡ ಅಂತ ಹೇಳ್ತಿಲ್ಲ, ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅದನ್ನು ಇಂಪ್ಲಿಮೆಂಟ್ ಮಾಡಿ ನೋಡಿ, ಯಾಕದು ವರ್ಕೌಟ್ ಆಗಲ್ಲ ಅನ್ನೋದು ಆಮೇಲೆ ಪ್ರಶ್ನೆಗಳು. ಇಲ್ಲಿ ಯಾಕಂದರೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಿದೆ. ನಾನೊಬ್ಬ ಡೈರೆಕ್ಟರ್, 4 ಜನ ಅಸಿಸ್ಟೆಂಟ್ಸ್ ಇರ್ತಾರೆ. ನನಗೆ ಪ್ರಾಬ್ಲಮ್ ಗೊತ್ತಿಲ್ಲದೆ ಇರೋ ದಡ್ಡ ಇರಲ್ಲ. ನಾನು ಅಸಿಸ್ಟೆಂಟ್ನ ಏನಕ್ಕೆ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ, ಅವ್ರು ಸೊಲ್ಯೂಷನ್ನು ಕೊಡ್ತಾರೆ ಅಂತ. ಸೊಲ್ಯೂಷನ್ ಕೊಟ್ಟಾಗ ಇಂಪ್ಲಿಮೆಂಟ್ ಮಾಡಬೇಕಾಗಿರೋರು ಯಾರು? ನಾನೇ ತಾನೆ ಅಟ್ ದ ಎಂಡ್ ಆಫ್ ದ ಡೇ. ಸೊ ಎರಡೂ ಗೊತ್ತಿದ್ದು ನಾವೇನು ಮಾಡ್ತಿಲ್ಲ ಅಂತ ಹೇಳಿದ್ರೆ, ದಟ್ ಈಸ್ ವೇರ್ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್. ಇಲ್ಲಿ ಕ್ರಿಯೇಟಿವಿಟಿ ಬಗ್ಗೆ ನಾವೇನು ಮಾತಾಡಲಿಲ್ಲ, ಪ್ಯೂರ್ ಮ್ಯಾನೇಜ್ಮೆಂಟ್. ಫಸ್ಟ್ ಆಪ್ಷನ್ಸ್ ಓಪನ್ ಮಾಡಿ, ವರ್ಕೌಟ್ ಆಗಲಿಲ್ಲ ಅಂದ್ರೆ ತಾನೆ ನಮಗೆ. ಸರ್, ಅದರದ್ದೇನೆ ಫಾಲೋ ಅಪ್. ಈಗ ಒಂದು ಫ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿದೆ ಏನಂದ್ರೆ, ತುಂಬ ಕಾಂಪಿಟೇಷನ್ ಇದೆ ಕನ್ನಡ ಫಿಲಮ್ಸ್ಗೆ ಅಂತ. ಸೊ ಆ ಕಾಂಪಿಟೇಷನ್ನು ಬ್ಯಾಂಗ್ಳೂರ್ದು ಪಾಪ್ಯುಲೇಷನ್ ಡೆಮೋಗ್ರಫಿಕ್ ಒಂದೇ ಕಾರಣನ, ಇಲ್ಲ ನಾವು ಕಾಂಟೆಂಟಲ್ಲಿ ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಹಿಂದೆ ಬೀಳ್ತಿದ್ದೀವಿ ಅನ್ಸುತ್ತಾ? ನಾನು ಯಾವತ್ತೂ ಅದನ್ನು ಒಪ್ಪಲ್ಲ. ನಾನು ಒಪ್ಪದೇ ಇಲ್ಲ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ, ಇವಾಗ ತಮಿಳ್ ಇಂಡಸ್ಟ್ರಿದು 300 ಸಿನಿಮಾ, ಮಲಯಾಳಂ 300 ಸಿನಿಮಾ, ತೆಲುಗು 300 ಸಿನಿಮಾ, ಎಷ್ಟು ಹಿಟ್ ಆಗಿದ್ದಾವೆ ಅಲ್ವಾ? ನನ್ನ ಪ್ರಕಾರ ಅವ್ರದ್ದು 5 ಸಿನಿಮಾನೇ ರಿಲೀಸ್ ಆಗ್ತಾ ಇರೋದು. ಅದನ್ನ ಇಲ್ಲಿ ನಮ್ಮ ದುರಾದೃಷ್ಟ ಬೆಂಗಳೂರು ಏನಾಗಿದೆ ಅಂದರೆ ಮಲ್ಟಿಲಿಂಗ್ವಲ್ ಸಿಟಿ ಆಗೋಗಿದೆ ಇವಾಗ. ಸೊ ಅದರಿಂದ ಪಾಪ ವೀಕೆಂಡಲ್ಲಿ ಇರೋರು ಬೇರೆ ಭಾಷೆಯವ್ರಿಗೆ ಅವ್ರಿಗೂ ಎಂಟರ್ಟೈನ್ಮೆಂಟ್ ಅವ್ರು ಹೋಗಿ ನೋಡ್ತಾರೆ ನಮಗೆ. ಸೊ ಇಲ್ಲೇನಾಗ್ತಿದೆ, ಕ್ವಾಲಿಟಿ ಸಿನಿಮಾ, ನ್ಯೂಯೆಸ್ಟ್ ಸಿನಿಮಾ ಸ್ಟಾರ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರಿಯಿಂದ. ಮ್ಯಾಕ್ಸಿಮಮ್ ಕನ್ನಡ ಇಂಡಸ್ಟ್ರಿಗೆ ಬಂದಿರೋ ಫೀಮೇಲ್ ನ್ಯಾಷನಲ್ ಅವಾರ್ಡ್ಗಳು ಜಾಸ್ತಿ ಇದ್ದಾರೆ ದ್ಯಾನ್ ಮೇಲ್. ಆಯಿತಾ? 90s ನೀವು ಅಬ್ಸರ್ವ್ ಮಾಡಿದ್ರು ನಮಗೆ ದೇಸಾಯಿ ಸರ್, ನಮ್ಮ ಗುರುಗಳ ಸಿನಿಮಾವರೆಗೂ ನೀವು ಯೂಸ್ ಮಾಡಿದ್ರು. ರಾಜೇಶ್ ಸಿಂಗ್ ಬಾಬು, ನಾಗತಿಳಿ ಚಂದ್ರಶೇಖರ್, ಡಿ ಬಾಬು, ಶಂಕರ್ನಾಗ್ ಅವರು, ಕಾಶಿನಾಥ್ ಅವರು, ಉಪೇಂದ್ರ ಅವರು, ಎಷ್ಟು ಜನ ಅಲ್ಲಿವರೆಗೂ ಅದು ಡೈರೆಕ್ಟರ್ ಸಿನಿಮಾ ಅನ್ಸ್ಕೊಳ್ತಿತ್ತು. ಸೊ ಇವತ್ತು ಕೂತ್ಕೊಂಡು ನಾವು ಕಾಂಟೆಂಟ್ ಇಲ್ಲ, ಕ್ವಾಲಿಟಿ ಬರ್ತಿಲ್ಲ ಅನ್ನೋದಕ್ಕಿಂತ ಇಷ್ಟು ವರ್ಷ ಯಾಕೆ ಬರಲಿಲ್ಲ ಅನ್ನೋ ಯೋಚನೆ ಮಾಡ್ಬೇಕು ನಾವು. ದೇರ್ ಇಸ್ ಎ ಸ್ಮಾಲ್ ವೇ ಟು ಚೇಂಜ್ ದ ಕ್ವಶನ್. ನಮ್ಗೆ ಉತ್ತರ ಸಿಕ್ಬಿಡುತ್ತೆ ಅಲ್ಲಿ. ಇವಾಗ ಬರ್ತಾರ ಸಿನಿಮಾಗಳನ್ನ ಲಿಸ್ಟ್ ಡೌನ್ ಮಾಡಿ. ಮಾರ್ಚಲ್ಲಿ ಇದೀವಲ್ವಾ, ಆಲ್ರೆಡಿ 5 ಒಳ್ಳೆ ಕಂಟೆಂಟ್ ಸಿನಿಮಾ ಬಂದೋಯ್ತು ಕನ್ನಡದ್ದು. ಡೆಫಿನೆಟ್ಲಿ. ಯಾಕಂದ್ರೆ ಬಿಗ್ ಸ್ಟಾರ್ ಅದು ಇರಲಿಲ್ಲ. ಮತ್ತು ಇನ್ನೊಂದು ಏನಾಗ್ತಿದೆ ಅಂದರೆ, ಐ ಆಮ್ ಆಲ್ಸೋ ಹ್ಯೂಜ್ ಫ್ಯಾನ್ ಆಫ್ ಕಮರ್ಷಿಯಲ್ ಸಿನಿಮಾಸ್. ಬಟ್ ಎರಡೂ ಬ್ಯಾಲೆನ್ಸ್ ಆಗಬೇಕು ನಮ್ಮಲ್ಲಿ. ನೀವು ಕೇಳೋ ಪ್ರಶ್ನೆ, ಎರಡೂ ಬ್ಯಾಲೆನ್ಸ್ ಆಗಬೇಕು. ಇಲ್ಲೇನಾಗ್ತಿದೆ, ಬಿಗ್ ಸ್ಟಾರ್ ಸಿನಿಮಾ ಅಂದರೆ ದೇ ಆರ್ ಶೆಡ್ಡಿಂಗ್ ಲಾಟ್ ಆಫ್ ಮನಿ ಆನ್ ದ ಸಿನಿಮಾ, ಬಟ್ ದೇ ಆರ್ ಫರ್ಗೆಟಿಂಗ್ ದ ಕಂಟೆಂಟ್. ಬೇರೆ ಭಾಷೆಯಲ್ಲಿ ಏನಾಗ್ತಿದೆ, ಬಿಗ್ ಸ್ಟಾರು ಒಂದು ಒಳ್ಳೆ ಕಾಂಟೆಂಟ್ ಜೊತೆ ಮನಿ ಶೆಡ್ ಡೌನ್ ಮಾಡ್ತಾ ಇದ್ದಾರೆ ಅಷ್ಟೇ. ಇವಾಗ ಗೋಟ್ ಲೈಫ್ ಬಂತು. ವೈ ವಿಲ್ ಪೀಪಲ್ ನಾಟ್ ಟಾಕ್ ಅಬೌಟ್ ಇಟ್? ಬಿಕಾಸ್ ಆಫ್ ದಟ್ ಪೃಥ್ವಿರಾಜ್ ವಾಟ್ ಹಿ ಡಿಡ್ ಫಾರ್ ಪಾಸ್ಟ್ 16 years or 15 years ನಾವು ಮಾಡೋದು ಅಂತ ಕೇಳ್ಪಟ್ಟೆ. ನಾನು ನೋಡಿಲ್ಲ ಸಿನಿಮಾ. ದಟ್ಸ್ ಆಲ್ ಇಸ್ ದ ಡಿಫ್ರೆನ್ಸ್ ವಿಚ್ ಇಸ್ ಕಮಿಂಗ್ ಔಟ್. ಸೊ ನ್ಯೂ ಕಮರ್ಸ್ ಮೇಲೆ ಯಾಕೆ ಅಷ್ಟು ಪ್ರೆಷರ್ ಬೀಳ್ತಾ ಇದೆ? ಯಾಕೆ ಓನ್ಲಿ ನ್ಯೂ ಕಮರ್ಸ್ ಮೇಲೆ ಅಷ್ಟು ಹೊಡ್ತಾ ಬೀಳ್ತಾ ಇದೆ ಅನ್ನೋದು ಪ್ರಶ್ನೆ. ನಾವು ಏನೇ ಪ್ರಶ್ನೆ ಕೇಳಿದ್ರು ನ್ಯೂ ಕಮರ್ಸ್ ಸಿನಿಮಾಗೆ ಕೇಳ್ತಿದ್ದೀವಿ, ಬಿಗ್ ಸ್ಟಾರ್ ಸಿನಿಮಾಗೆ ಯಾಕೆ ಕೇಳ್ತಿಲ್ಲ ನಾವು?
ದಟ್ ಮೇಕ್ಸ್ ಸೆನ್ಸ್ ಸರ್. ತಪ್ಪಿಲ್ಲ ಅಲ್ವಾ? Yeah. ಇವಾಗ ಶಾಕಾರಿ ಬಂತು, ಬ್ಲಿಂಕ್ ಬಂತು, ಇವಾಗ ನಾಳೆ ನೀವು ಒಂದು ಸಿನಿಮಾ ಮಾಡ್ತಿದ್ದೀರಾ, ಇವಾಗ ನಮ್ಮ ಟೀಮ್ದು ಇನ್ನೊಂದು ಬರ್ತಿದೆ, ಎಷ್ಟೊಂದು ಬರ್ತಿದೆ, ನಂದು ಸಿನಿಮಾ ಬರ್ತಿರೋದು. ಯಾಕೆ ಕಾಂಟೆಂಟ್ ಕ್ವಾಲಿಟಿ ಬರ್ತಿಲ್ಲ, ಯಾಕೆ ಮಾರ್ಕೆಟ್ ಅನ್ನೋದು ನಾವು ಮಾತ್ರ ಹೊಡೆದಾಡ್ತಾ ಇದ್ದೀವಿ. ಸರ್ ಇದನ್ನೇ ಟ್ರೇಸ್ ಬ್ಯಾಕ್ ಮಾಡಕ್ ನೋಡಿದ್ರೆ ನೀವು ಹೇಳ್ತಿರೋ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ಸುತ್ತೆ ನಿಮ್ಗೆ? ಒಂದು ಪಾಯಿಂಟ್ ಇನ್ ಟೈಮ್ ಕಾಣಿಸುತ್ತಾ? ಅದು ಗೊತ್ತಿಲ್ಲ ಏನಾಗುತ್ತೆ ಅಂದ್ರೆ, ಒಂದು ಚಿಕ್ಕ ಏಟು ಯಾವಾಗ ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ನಾವು ಅದನ್ನ ಬಿಟ್ಕೊಂಡು ಬಂದಿರ್ತೀವಿ, ಕೆರೆದು ಬಂದಿರ್ತೀವಿ, ಅದ್ರ ಮೇಲೆ ಅಟೆನ್ಷನ್ ಕೊಟ್ಟಿರಲ್ಲ. ಮಗು ಬೆಳೆಯೋ ಥರ ಇದು. ಮಗು ಬೆಳೀತಾ ಇರ್ಬೇಕಾದ್ರೆ ಅದು ನಾವು ಚೆನ್ನಾಗಿ ಬೆಳೀತಿದೆ ಅಂತ ಅಟೆನ್ಷನ್ ಕೊಡ್ತಾ ಬಂದರೆ ಅದು ಚೆನ್ನಾಗಿ ಬೆಳೀತಾ ಬರುತ್ತೆ. ನಾವು ಬಿಟ್ಬಿಟ್ವಿ ಅದನ್ನ ಹೇಳೋ ಹಕ್ಕು ನನಗೂ ಇಲ್ಲ, ಅಷ್ಟು ಅನುಭವನೂ ನನಗೆ ಗೊತ್ತಿಲ್ಲ, ನಾನು ಅಷ್ಟು ದೊಡ್ಡ ಡೈರೆಕ್ಟ್ರೂ ಅಲ್ಲ. ನಾನು 2013 ಬಂದಾಗಿಂದ ಅಟ್ಲೀಸ್ಟ್ ನಾನೊಂದು ಫಿಲಾಸಫಿ ಫಾಲೋ ಮಾಡಿಕೊಂಡೆ. ದಟ್ ಐ ಶುಡ್ ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋದನ್ನ ನಾನು ಡಿಸೈಡ್ ಮಾಡಿಕೊಂಡೆ. 11 months ಅಷ್ಟೇ ನಾನು ದೇಸಾಯಿ ಸರ್ ಜೊತೆ ಇದ್ದಿದ್ದು. ಸೊ ಸರ್ಟನ್ ಥಿಂಗ್ಸ್ ಐ ಅಬ್ಸರ್ವ್. ಸೊ ಬಟ್ ಎಷ್ಟು ಜನ ನನ್ನಷ್ಟೇ ಪ್ರಿವಿಲೇಜ್ ಇರ್ತಾರೆ. ಇವಾಗ ಎಷ್ಟೊಂದು ಜನ ಪಾಪ ಹೊಸಬ್ರು ಬರ್ತಾರೆ, ಸಿನಿಮಾ ಸಿಕ್ಕಿದ್ರೆ ಸಾಕು ಇರ್ತಾರೆ. ಅವರು ತಂದೆ ತಾಯಿ ನೋಡ್ಕೋಬೇಕು ಅಂತ ಇರ್ತಾರೆ, ಯಾರಿಗೋ ಒಬ್ರು ತಂದೆ ಹುಷಾರಿಲ್ಲ, ತಾಯಿ ಹುಷಾರಿಲ್ಲ, ಈ ಪ್ರೆಷರ್ಗೆ ಬಿದ್ದು ಸಿನಿಮಾಗಳು ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ ಕೂಡ. ಅವ್ರಿಗೆ ಏನೋ ಒಂದು ಪ್ರಿವಿಲೇಜ್ ಆಗಬೇಕು, ಏನೋ ಒಂದು ಸಪೋರ್ಟ್ ಆಗಬೇಕು ಅವ್ರಿಗೆ. ಸೊ ಅಲ್ಲೂ ಕೂಡ ಕಾಂಟೆಂಟ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಇನ್ವೆಸ್ಟ್ ಮಾಡೋರು ಯಾವ ಥರ ಕಾಂಟೆಂಟ್ ಕೇಳ್ತಾ ಇದ್ದಾರೆ. ಸರಿ, ಏನೋ ದುಡ್ಡು ಬಂದ್ಬಿಡ್ತು, ದುಡ್ಡು ಬಂದಾಗೆಲ್ಲ ನಾನು ಒಳ್ಳೆ ಸಿನಿಮಾ ಮಾಡೋಣ ಅನ್ನೋ ಇವ್ರ ಫಿಲಾಸಫಿ ಎರಡೂ ಮ್ಯಾಚ್ ಆಗಬೇಕು. ನಾನು ಒಳ್ಳೆ ಸಿನಿಮಾ ಮಾಡೋಕ್ಕೆ ರೆಡಿ, ಆ ಸಿನಿಮಾಗೆ ಇವ್ರು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಸೊ ದೇರ್ ಇಸ್ ಮನಿ, ದೇರ್ ಇಸ್ ಕಾಂಟೆಂಟ್, ಅವೆರಡು ಮ್ಯಾಚ್ ಆಗ್ತಿಲ್ಲ. ಇದನ್ನು ಒಂದು ಪ್ಲಾಟ್ಫಾರ್ಮ್ ತರಕ್ಕೆ ಏನು ಮಾಡಬೇಕು ಅದನ್ನ ಯೋಚನೆ ಮಾಡ್ಬೇಕು ನಾವು. ಓಕೆ, ಹಾಗೆ ಜನ ಒಟ್ಟಿಗೆ ಒಂದು ಸೊಲ್ಯೂಷನ್ಸ್ ಹುಡುಕ್ಬೋದು. ಸೊಲ್ಯೂಷನ್ಸ್ ಇದೆ, ದೇರ್ ಆರ್ ಸೊಲ್ಯೂಷನ್ಸ್. ಬಟ್ ಆ ಸೊಲ್ಯೂಷನ್ ಕೇಳೋರು ಯಾರು? ಸರಿ, ನನ್ನ ಸೊಲ್ಯೂಷನ್ ನಾನು ಯಾರಿಗೂ ಹೋಗಿ ಹೇಳಲಿ? ನೀವು ಆನ್ಸರ್ ಮೀ, ನಾನು ಯಾರಿಗೂ ಹೋಗಿ ಹೇಳಲಿ ಈ ಸೊಲ್ಯೂಷನ್? ಚೇಂಬರ್ಗಳನ್ನ ಕೇಳ್ತಾರ? ಅಲ್ಲಿರೋರು ನನ್ನ ಸ್ನೇಹಿತರೆ, ಗೊತ್ತಿರೋರೆ, ನಮ್ಮೆಲ್ಲರಿಗೂ ಹಿರಿಯರೇ ಇರೋದು. ಸೊ ಇವಾಗ ಶಾಕಾಹಾರಿ ಸಿನಿಮಾ ಬಂತು, ಬ್ಲಿಂಕ್ ಬಂತು, ನಾನು ಕೆರೆ ಬೇಟೆ ಅಂತಲೂ ಹೇಳಿದೆ, ಇನ್ನೂ 2 ಒಳ್ಳೆ ಕಾಂಟೆಂಟ್ ಸಿನಿಮಾ ಬಂದಿದ್ದಾರೆ. ಆ ಒಳ್ಳೆ ಡೈರೆಕ್ಟ್ರು ಫಸ್ಟ್ ಟೈಮ್ ಡೈರೆಕ್ಟರ್ಸು, ಬ್ಲಿಂಕು ಆಯ್ತಾ, ಶಾಕಾಹಾರಿ ಫಸ್ಟ್ ಟೈಮ್ ಡೈರೆಕ್ಟರ್ಸು. ಅವ್ರನ್ನ ಸಿನಿಮಾ ಹಿಟ್ಟಾದಾಗ ಒಂದು ಚಿಕ್ಕ ಫೆಲಿಸಿಟೇಷನ್ ಯಾಕೆ ಮಾಡ್ತಿಲ್ಲ ಒಂದು ಮ್ಯಾನೇಜ್ಮೆಂಟಿಂದ? ಒಂದು ಸ್ಟೇಟಸ್ ಅಟ್ಲೀಸ್ಟ್, ಚೆನ್ನಾಗಿ ಮಾಡಿದ್ದೀರಪ್ಪ, ವೆಲ್ ಡನ್, ಗುಡ್ ಜಾಬ್, ಈ ಥರ ಪ್ರೊಡ್ಯೂಸರ್ಸ್ ನಮ್ಗೆ ಬೇಕು, ತಗೊಳ್ಳಿ ಶೇಕ್ ಹ್ಯಾಂಡ್ ಅಂತ ಒಂದು ಚೇಂಬರಿಂದ ಆಗ್ಬೋದಲ್ಲ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಟು ಮಚ್? ಅದನ್ನ ನೋಡಿದಾಗ 10 ಜನಕ್ಕೆ ಮೋಟಿವೇಶನ್ ಸಿಗುತ್ತೆ, ಒಂದು ಹೋಪ್ಸ್ ಇದೆ ಅಂತ. ವಿ ಆರ್ ಸ್ಟಿಲ್ ನಾಟ್ ಟಾಕಿಂಗ್ ಅಬೌಟ್ ಕಾಂಟೆಂಟ್, ಕ್ರಿಯೇಟಿವಿಟಿ, ಕಾಂಟೆಂಟ್ ಬಗ್ಗೆ ನಾನು ಮಾತಾಡ್ತಿಲ್ಲ ಇನ್ನ. ಸೊ ಸಿನಿಮಾಸ್ ಬರ್ತಾ ಇದ್ದಾವೆ. ಯೂಟರ್ನ್ ಬಂತು, ಹಿಟ್ಟಾಯ್ತು. ರಂಗಿತಾರಂಗ ಬಂತು, ಹಿಟ್ಟಾಯ್ತು. ಅನು ಭಂಡಾರಿ, ನಿರು ಭಂಡಾರಿ ಅವ್ರ ಜೊತೆ ಕೂತ್ಕೊಂಡ್ರು ಅದೇ ಮಾತಾಡ್ತಾ ಇರ್ತೀನಿ ನಾನು ಯಾವಾಗಲೂ. ಸೊ ಸಿನಿಮಾಸ್ ರೆಗ್ಯುಲರ್ಲಿ ಕಮ್ಮಿ, ಒಂದು ಅಲೆಗಳು ಹುಡ್ತಾರೆ. ಬಟ್ ಅದಕ್ಕೊಂದು ಪ್ಲಾಟ್ಫಾರ್ಮು ನಮಗೆ ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್ ಓಡಾಡಿಸಿ. ಸರ್, ನೀವು ಇನ್ವೆಸ್ಟರ್ಸ್ ಬಗ್ಗೆನೇ ಮಾತಾಡ್ತಿದ್ವಿ. ಈಗ ಇನ್ವೆಸ್ಟಿಂಗ್ ಸಿಚುವೇಶನ್ ಅಂತ ತಗೊಂಡ್ರೆ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಫಿಲ್ಮ್ಸ್ಗೆ ಅಥವಾ ಒಂದು ಟೈಪ್ ಆಫ್ ಸಬ್ಜೆಕ್ಟ್ಗೆ ಇನ್ವೆಸ್ಟ್ ಮಾಡೋರು ಅಂತ ತಗೊಂಡ್ರೆ, ನ್ಯೂ ಕಮರ್ಸ್ಗೆ ಇನ್ವೆಸ್ಟರ್ಸ್ ಹುಡ್ಕೋದು ಎಷ್ಟು ಈಸಿ ಅಥವಾ ಎಷ್ಟು ಕಷ್ಟ ಇದೆ ಈಗ? ನೀವು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಿದ್ದೀರಲ್ಲ, ಫಾರ್ ದಟ್ ವರ್ಡ್ ಇನ್ವೆಸ್ಟರ್ಸ್ ಬಗ್ಗೆ ಮಾತಾಡ್ತಿದ್ದೀರಾ, ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆ ಡಿಫ್ರೆನ್ಸ್ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್. ಇಲ್ಲಿ ಎಲ್ಲರೂ ದುಡ್ಡು ಹಾಕಿದವರೆಲ್ಲ ಇನ್ವೆಸ್ಟರ್ಸ್ ಅಂದ್ಕೊಳ್ತಾರೆ. ನೋ, ಪ್ರೊಡ್ಯೂಸರ್ಸ್ ಅನ್ನೋರು ಇಸ್ ಅ ಫೀಲ್ಡ್ ಏಜೆಂಟ್ಸ್ ಅವರು ಬೇಸಿಕಲಿ. ಅಂದರೆ ಐ ಕ್ಯಾನ್ ಇವನ್ ಅಪಾಯಿಂಟ್ ಸಂಬಡಿ ಬೈ ಪೇಯಿಂಗ್ ಹಿಮ್. ಅವ್ರಿಗೊಂದು ದುಡ್ಡು ಕೊಟ್ಟು ನೀವು ಪ್ಲೀಸ್ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಅಂತಲೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಜಿಯೋ ತೊಗೊಳ್ಳೋಣ, ಈಸಿ ಆಗ್ಬಿಡುತ್ತೆ. ಜಿಯೋ ಅವ್ರದ್ದು ಡಿಫ್ರೆಂಟ್ ಪ್ರಾಡಕ್ಟ್ ಲೈನ್ಸ್ ಇದೆ, ಟೆಲಿಕಾಮ್ ಇದೆ, ಇನ್ನೊಂದಿದೆ, ಕ್ರೂಡ್ ಆಯಿಲ್ ಇದೆ, ಎಂಟರ್ಟೈನ್ಮೆಂಟು ಇದೆ ಅವ್ರದ್ದು. ಎಂಟರ್ಟೈನ್ಮೆಂಟ್ ಇಸ್ ಒನ್ ಬ್ರಾಂಚ್ ಆಫ್ ಪ್ರಾಡಕ್ಟ್ ಅವ್ರಿಗೆ. ಅವ್ರೇನು ಮಾಡ್ತಾರೆ, BODಗಳು ಕೂತ್ಕೊಂಡು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ ಒಂದು 10 ಕೋಟಿ ನಾವು ಎಂಟರ್ಟೈನ್ಮೆಂಟ್ ಹಾಕೋಣ ಅಂತ ಡಿಸೈಡ್ ಮಾಡ್ತಾರೆ. ಆ 10 ಕೋಟಿನ ಏನು ಮಾಡ್ತಾರೆ, ಮಹೇಶ್ ಗೌಡ ಕಾಲ್ ಮಾಡ್ತಾರೆ, ಮೋಹನ್ ಕಾಲ್ ಮಾಡ್ತಾರೆ. ಮೋಹನ್, ನಿನಗೆ 5 ಕೋಟಿ ಕೊಡ್ತೀವಿ, ಮಹೇಶ್ಗೆ 5 ಕೋಟಿ ಕೊಡ್ತಾ ಇದ್ದೀವಿ, ನಮ್ಗೆ 5 ಸಿನಿಮಾ ಬೇಕು ಅಂತ ಹೇಳ್ತಾರೆ, ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ದೇ ಆರ್ ಮೈ ಇನ್ವೆಸ್ಟರ್ಸ್. ಅವ್ರು ಎಲ್ಲಿಂದ ದುಡ್ಡು ತಂಡ್ರು, ನನ್ ಆಫ್ ಮೈ ಬಿಸ್ನೆಸ್, ದೇರ್ ಗಿವಿಂಗ್ ಮಿ ದ ಮನಿ ಆ್ಯಂಡ್ ಐ ಆಮ್ ಟು ಪ್ರೊಡ್ಯೂಸ್ ಇಟ್. ಸೊ ಪ್ರೊಡ್ಯೂಸರ್ ಇಸ್ ಟೆಕ್ನಿಕಲಿ ಟೆಕ್ನಿಕಲ್ ಪರ್ಸನ್ ಅವರು, ಆಯ್ತಾ? ಬಟ್ ಪ್ರೊಡ್ಯೂಸರ್ ಕ್ಯಾನ್ ಆಲ್ಸೋ ಬಿ ಎನ್ ಇನ್ವೆಸ್ಟರ್, ಬಟ್ ನಾಟ್ ಆಲ್ ದ ಇನ್ವೆಸ್ಟರ್ಸ್ ಆರ್ ಪ್ರೊಡ್ಯೂಸರ್ಸ್. ಇವಾಗ ನಾನೇನು ಹೇಳೋದು ಅವ್ರಿಗೆ, ನನಗೊಂದು 50 ಲಕ್ಷ ಸಂಬಳ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಬೇಡ ಸರ್ 25 ಲಕ್ಷ ಕೊಡಿ, 25 ಲಕ್ಷ ಐ ಇನ್ವೆಸ್ಟ್ ಇನ್ ದ ಸೇಮ್ ಸಿನಿಮಾ ಅಂತ ಹೇಳ್ತೀನಿ. ಸೊ ಐ ಕ್ಯಾನ್ ಆಲ್ಸೋ ಬಿ ಎನ್ ಇನ್ವೆಸ್ಟರ್, ಬಟ್ ನಾಟ್ ಆಲ್ ದ ಇನ್ವೆಸ್ಟರ್ಸ್ ಆರ್ ಪ್ರೊಡ್ಯೂಸರ್ಸ್. ಇವಾಗ ಬರ್ತಾರೆ 250 ಸಿನಿಮಾಗಳಲ್ಲಿ ಕೂಡ ಎಷ್ಟು ಜನ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ ಇದ್ದಾರೆ ಲೆಕ್ಕ ಹಾಕಿ, ಇವಾಗ ದುಡ್ಡು ಹಾಕಿರ್ತಾರೆ. ಬಟ್ ಅನ್ಫಾರ್ಚುನೇಟ್ ಏನಾಗ್ತಿದೆ ಅಂದರೆ, ಇವಾಗ ನಾನೊಂದು ಇನ್ವೆಸ್ಟರ್ ಹತ್ರ ಹೋದರೆ ಫಸ್ಟ್ ಕ್ವಶನ್ ಕೇಳೋದು, ನೀಟಾಗಿ ಬಜೆಟ್ ಮಾಡ್ಕೊಬನ್ನಿ ಅಂತ ನನಗೆ ಹೇಳ್ತಾರೆ. ಹೌ ಕ್ಯಾನ್ ಐ ಡೈರೆಕ್ಟ್ ಟು ಡೂ ಎ ಬಜೆಟ್? ಇವಾಗ ನಾನು ಅದೇ ಇನ್ವೆಸ್ಟರ್ಸ್ಗೆ ನೀವು ಕ್ಲೀನಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಬನ್ನಿ ಅಂತ ಕೇಳೋಕ್ಕಾಗುತ್ತಾ? ಓಕೆ. ಸೊ ಇನ್ವೆಸ್ಟರ್ ಇಸ್ ಎ ಇನ್ವೆಸ್ಟರ್, ಪ್ರೊಡ್ಯೂಸರ್ ಇಸ್ ಟೆಕ್ನಿಕಲಿ ಪ್ರೊಡ್ಯೂಸರ್, ಡೈರೆಕ್ಟರ್ ಹ್ಯಾಸ್ ಟು ಬಿ ಲೆಫ್ಟ್ ಫಾರ್ ಓನ್ಲಿ ಕ್ರಿಯೇಟಿವಿಟಿ. ನಮ್ಗೇನಾಗ್ತಿದೆ ಇಲ್ಲಿ 60% ನಾವು ಪ್ರೊಡಕ್ಷನ್ಗೆ ತಲೆ ಹಾಕ್ತೀವಿ, ಬರೀ 20% ನಾವು ಕ್ರಿಯೇಟಿವಿಟಿಗೆ ಹಾಕ್ತೀವಿ, ಇನ್ನು 20% ಮ್ಯಾನೇಜ್ಮೆಂಟ್ಗೆ ಹಾಕ್ತಾ ಇದೀವಿ. ಇನ್ನು ನಾವು ಸಿನಿಮಾ ಕ್ವಾಲಿಟಿ ಎಲ್ಲಿಂದ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ?
ಒಂದು ಆರ್ಟಿಸ್ಟಿಗೆ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ, ಆರ್ಟಿಸ್ಟ್ ಹೋಗ್ಬಿಟ್ಟು ಪ್ರೊಡಕ್ಷನ್ ಮಾಡಿ ಅಂತ ಹೇಳಲ್ಲ, ಪ್ರೊಡಕ್ಷನ್ ಲೈಟ್ ಅವ್ರನ್ನ ಬಂದ್ಬಿಟ್ಟು ಸ್ಕ್ರಿಪ್ಟ್ ಮಾಡಿ ಅನ್ನಲ್ಲ. ಇಟ್ಸ್ ಓನ್ಲಿ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ದ ಹಾರ್ಟ್ ಆಫ್ ದ ಸಿನಿಮಾ ಹೂ ಇಸ್ ಬೀನ್ ಟ್ಯಾಂಪರ್ಡ್ ಬೈ ಲೈಕ್ ದಿಸ್. ಇನ್ವೆಸ್ಟರ್ಸು ಫಸ್ಟು ಆ ಪ್ರಶ್ನೆ ಕೇಳೋದು ಬಿಡಬೇಕು, ಹೋಗ್ಬಿಟ್ಟು ನೀವು ಬಜೆಟ್ ಮಾಡ್ಕೊಬನ್ನಿ ಅಂತ. ಅದು ಪ್ರೊಡಕ್ಷನ್ ಟೀಮ್ದು ಕೆಲಸ, ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಟೀಮ್ದು ಕೆಲಸ. ಇವಾಗ ನನಗೆ 5 ಸಿನಿಮಾ ಮಾಡ್ಬೇಕು, ನಾನು ಆಸ್ ಎ ಪ್ರೊಡ್ಯೂಸರ್ ನಾನು 5 ಸಿನಿಮಾ ಒಬ್ಬೊಬ್ಬರು EP ಅಪಾಯಿಂಟ್ ಮಾಡ್ತೀನಿ. EP ಚೈನ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲ, ಅಂಡ್ ಪ್ರೊಡಕ್ಷನ್ ಕಡೆಯಿಂದಾನೇ ಆಗ್ಬೇಕು, ನಾಟ್ ನೆಸೆಸರಿ. ನನಗೆ ಅದು 2 ಥರನೂ ಆಗುತ್ತೆ. ಪ್ರೊಡಕ್ಷನ್ ಅವರು ಇದೇ ಹೀರೋ ಜೊತೆ ಮಾಡು ಅಂತಲೂ ಕೇಳ್ಬೋದು, ಅವರು ಇನ್ವೆಸ್ಟ್ ಮಾಡೋರು ನಾನು ಕಾಂಟ್ರಾಕ್ಟ್ ಇದೆ ಇವ್ರ ಜೊತೆ ಮಾಡಿ ಅಂತಲೂ ಕೇಳ್ಬೋದು. ಇಲ್ಲ ನಮಗೆ ಬಿಟ್ಬಿಡ್ತಾರೆ, ವಿ ವಾಂಟ್ ದಿಸ್ ಮಚ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಯಾರನ್ನು ಬೇಕಾದ್ರೂ ಅಪಾಯಿಂಟ್ ಮಾಡ್ಬೋದು, ಯಾರನ್ನು ಬೇಕಾದ್ರೂ ಕಾಸ್ಟ್ ಮಾಡ್ಬೋದು. ಅದಕ್ಕೆ ನಾನು EP ಅಪಾಯಿಂಟ್ ಮಾಡ್ತೀನಿ. ಆ ಚೈನ್ ಆಫ್ ಮ್ಯಾನೇಜ್ಮೆಂಟ್ ಲೇಯರ್ ಗೊತ್ತೇ ಇಲ್ಲ. ಇಲ್ಲೇನಾಗ್ತಿದೆ, ಎವ್ರಿಥಿಂಗ್ ರೈಟ್ ಫ್ರಮ್ ಇನ್ವೆಸ್ಟ್ಮೆಂಟ್ ಟಿಲ್ ದ ಎಂಡ್ ಪ್ರಾಡಕ್ಟ್ ಆಫ್ ಅ ಡೈರೆಕ್ಟರ್ ಹ್ಯಾಸ್ ಟು ಹ್ಯಾಂಡಲ್. ಯು ಅಗ್ರಿ? ಅಟ್ಲೀಸ್ಟ್ 90%. ಐ ಹ್ಯಾವ್ ಡನ್ ಇಟ್. ಮಹಿರಾ ದುಡ್ಡು ಬಂದಿದ್ದೆಲ್ಲ ಲಂಡನ್ನಿಂದ, ಬಟ್ ಕಂಪ್ಲೀಟ್ ಪ್ರೊಡಕ್ಷನ್ ರನ್ ಮಾಡಿದ್ದು ನಾನು. ಟೆಕ್ನಿಕಲಿ ಐ ಆಮ್ ಎ ಪ್ರೊಡ್ಯೂಸರ್ ಆಫ್ ದಟ್ ಫಿಲಮ್. ಇದು ಪ್ರಾಬ್ಲಮ್ ಆಗ್ತದೆ ಇವಾಗ. ಸೊ ಇನ್ವೆಸ್ಟರ್ಸ್ ಹತ್ರ ನಾವು ಏನೇ ಹೋದ್ರೂ ಚಾಲೆಂಜ್ ಆಗ್ತಿರೋದು ಫಸ್ಟ್ ಅಷ್ಟೇ. ಅವ್ರು ಕತೆ ಕೇಳೋಕ್ಕಿಂತ ಮುಂಚೆ ಎಷ್ಟು ಬಜೆಟ್ ಹೇಳು ಅಂತಾರೆ. ಹೆಂಗೆ ಹೇಳೋಕ್ಕಾಗುತ್ತೆ? ಇವಾಗ ಒಂದು ಗಾಡಿ, ಫೋನ್ ಇದೆ, ಈ ಫೋನ್ಗೆ ನೋಡಿದ್ಮೇಲೆ ಗೊತ್ತಾಗುತ್ತೆ ಜರ್ನಿ ಫ್ರಮ್ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಏನಿದೆ. ದಟ್ ಇಸ್ ಅ ಜರ್ನಿ ವೇರ್ ಡೈರೆಕ್ಟ್ ಅಷ್ಟು ಇನ್ವಾಲ್ವ್. ಇವಾಗ ಬಜೆಟ್ ನಾನೇನೋ ಬಜೆಟ್ ಮಾಡ್ಕೊಂಡು ಬರ್ತೀನಿ, ಯಾಕೆ 50 ಲಕ್ಷ 30 ಲಕ್ಷದಲ್ಲಿ ಮಾಡೋದಲ್ಲ ಅಂತ ಹೇಳ್ತಾರೆ. ಪಾಪ ಈ ಡೈರೆಕ್ಟರ್ಗೆ ದಾಹ, ಹಸುವು, ಪಾಪ ಏನೋ ಮಾಡಬೇಕು. ಆಯ್ತು ಸರ್ ಹಾಳಾಗೋಗ್ಲಿ ಮಾಡ್ತೀನಿ ಅಂತ ಒಪ್ಕೋತಾರೆ. ಸೊ ಅವ್ರು ಸಿನಿಮಾ ಮಾಡ್ತಾರೆ. ನಾವೆಲ್ಲ ಏನು ಹೇಳ್ತೀವಿ, ನಾನು ಚೂರು ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಹೇಳ್ತೀನಿ. ಗೆಟಿಂಗ್ ದ ಚೇಂಜ್. ಪಾಪ ಅವ್ನ ಕಷ್ಟ ಅವ್ನು ಗೊತ್ತಿರುತ್ತೆ. ಬಿಟ್ಟಿದ್ರೆ 30 ಲಕ್ಷನೂ ಸಿಗ್ತಿರ್ಲಿಲ್ಲ ಅಂತ. ಆ 30 ಲಕ್ಷ ಆಗ್ತವ್ರು ಗಾಳಿಗೆ ಒಂದಾಗುತ್ತಿಲ್ಲ. 6 ತಿಂಗಳು ಬಂದ್ಬಿಟ್ಟು ಹೇಳ್ರಿ ಸಿನಿಮಾ ರಿಲೀಸ್ ಆಗಿಲ್ಲ ಅಂತಾರೆ. ಸಿನಿಮಾ ಅಟ್ಲೀಸ್ಟ್ ಒಂದು 8 ತಿಂಗಳು ಒಂದು ವಿಂಡೋ ಅದು. ಇವಾಗ ನಾನು 4 ತಿಂಗಳು ಸಿನಿಮಾ ಒಂದು ರಿಲೀಸ್ ಆಗ 10 ತಿಂಗಳು ಬೇಕಾಗುತ್ತೆ. ಅದು ಯಾವುದೋ ಬಿಗ್ ಸ್ಟಾರು, ಯಾವುದೋ ಫೆಸ್ಟಿವಲು, IPL, ಎಕ್ಸಾಮ್ಸು, ಅದು ಇದು ಅಂದ್ಬಿಟ್ಟು ಇದು ಪ್ರಾಬ್ಲಮ್ ಆಗ್ತಾ ಇರ್ತದೆ. ಅಂಡ್ ಮತ್ತೆ ಅದನ್ನು ಕೂಡ ಡೈರೆಕ್ಟರ್ರೇ ನೋಡ್ಕೋಬೇಕು. ರೀಲ್ಸ್ ಕೂಡ ಅವರೇ ಓಡಾಡ್ಬೇಕೇನು. ಬಟ್ ಅಲ್ಲಿ ಕ್ರೆಡಿಟ್ ಮಾತ್ರ ಪ್ರೊಡ್ಯೂಸ್ ಬೈ ಹಾಕಿದಾಗ ನೋವಾಗುತ್ತೆ. ಬಟ್ ಅದು ಹೂಗಳು, ಹಿಟ್ಟು, ಫ್ಲಾಪ್ಗಳು ಎಲ್ಲ ಇವ್ರ ಮೇಲೆ ಬಂದ್ಬಿಡುತ್ತೆ. ವಿಚ್ ಇಸ್ ವೆರಿ ಅಗೇನ್ ಇಟ್ಸ್ ನೀವು ಟೆಕ್ನಿಕಲಿ ನೋಡಿದ್ರೆ ಕ್ರಿಯೇಟಿವ್ ಇಶ್ಯೂನ ಅಡ್ಮಿನಿಸ್ಟ್ರೇಷನ್ ಇಶ್ಯೂನ ಇಟ್ಸ್ ಅನ್ ಅಡ್ಮಿನಿಸ್ಟ್ರೇಷನ್ ಇಶ್ಯೂ. ಅಗೇನ್ ಟ್ರಸ್ಟ್ ಇನ್. ಯಶ್ ಅವ್ರು ಒಂದು ಒಳ್ಳೆ ಮಾತು ಹೇಳಿದ್ರು ಪಾನಿಪುರಿ ಕಿಟ್ಟಿ ಅವರ ಜಿಮ್ ಇನಾಗ್ರೇಷನ್ ಬಂದಾಗ, ಒಬ್ಬ ಡೈರೆಕ್ಟರ್ ಹೆಂಗೆ ಅಪ್ಗ್ರೇಡ್ ಆಗೋಕ್ಕಾಗುತ್ತೆ, ಯು ಟು ಗಿವ್ ಹಿಮ್ ದಟ್ ಫ್ರೀಡಮ್ ಟು ಡೂ ಇಟ್. ಸೇಮ್ ಪ್ರಶಾಂತ್ ನೀಲು, ಸೇಮ್ ನಾಲೆಜ್ ಇರೋಂಥ ವ್ಯಕ್ತಿ, ಉಗ್ರ ಮಾಡಿದ್ದಾರೆ, ಒಳ್ಳೆ ಸಿನಿಮಾ, ಡಿಸ್ಟ್ರಿಬ್ಯೂಟರ್ ಇರಲಿಲ್ಲ ಅವ್ರಿಗೆ. ವಿ ಆಲ್ ನೋ ದ್ಯಾಟ್. ಅವಾಗ ದರ್ಶನ್ ತುಗುದೀಪ್ ಅವರ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಇವಾಗ ಆ ವ್ಯಕ್ತಿ 6 ವರ್ಷ ಸಿನಿಮಾ ಮಾಡಿರಲಿಲ್ಲ. ದೆನ್ ಹಿ ಗಾಟ್ ದಟ್ ಫ್ರೀಡಮ್ ವಿತ್ ಬಜೆಟ್, ವಿತ್ ಪ್ರೊಡಕ್ಷನ್. ನೀವು ಪ್ರೊಡಕ್ಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಿಮ್ಗೆ ಬರೀ ಡೈರೆಕ್ಷನ್ ಕೆಲಸ ಮಾಡಿ ನೋಡಿ, ಯಾಕೆ ಬರಲ್ಲ ಪ್ರಾಡಕ್ಟ್ ನಾನು ಹೇಳ್ತೀನಿ. ಮತ್ತೆ ಅದು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ಕಡೆನೆ ಹೋಗ್ತಿದೆ. ನಾನು ಎಲ್ಲ ಇಂಟರ್ವ್ಯೂನಲ್ಲೂ ನಾನು ಇದೇ ಹೇಳಿರೋದು, ಕ್ರಿಯೇಟಿವಿಟಿಗೆ ನಮ್ಮ ಹುಡುಗರಲ್ಲಿ, ನಮ್ಮ ಹುಡುಗಿಯರಲ್ಲಿ ಕೊರತೆ ಇಲ್ಲ. ಅದ್ಭುತವಾದ ಫಿಲ್ಮ್ ಮೇಕರ್ಸ್ ಇದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ ನ್ಯೂ ಕಮರ್ಸ್ನ ನೋಡಿದ್ರೆ, ಆದರೆ ಅವರಿಂದ ನಾನು ಕಲಿಯೋದಲ್ಲ ಅಂತ. ಐ ಆಮ್ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ವೆನ್ ಸಮ್ ನ್ಯೂ ಕಮರ್ಸ್ ಸಿನಿಮಾ ಕಮ್. ನಾನು ಯಾವುದೋ ಸೆಲೆಬ್ರಿಟಿ ಶೋ ಕರೆಯಲ್ಲ ಏನಿಲ್ಲ, ನೆಕ್ಸ್ಟ್ ದಿನ ಹೋಗಿ ಥಿಯೇಟರ್ ನೋಡ್ಕೊಂಡು ಬಂದ್ಬಿಟ್ಟಿರ್ತೀನಿ ನಾನು. ಐ ಆಮ್ ಆಲ್ವೇಸ್ ಲೈಕ್ ದಟ್. ಸೊ ನಮ್ಮ ಕ್ರಿಯೇಟಿವಿಟಿಗೆ ಬರ ಇಲ್ಲ, ಆ್ಯಂಡ್ ಒಳ್ಳೆ ಸಿನಿಮಾಗಳಿಗೆ ಬರ ಇಲ್ಲ, ಆ್ಯಂಡ್ ಕಾಂಟೆಂಟ್ ಸಿನಿಮಾಗಳಿಗೆ ಬರ ಇಲ್ಲ. ಸರ್, ಒಂದಕ್ಕೆ ಥ್ಯಾಂಕ್ ಯು. ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಪಾಯಿಂಟ್ ಔಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಮ್ಮ ಇಂಟರ್ವ್ಯೂ ಸೀರೀಸಲ್ಲಿ ದಟ್ ಇಸ್ ಅ ನ್ಯೂ ಪರ್ಸ್ಪೆಕ್ಟಿವ್ ಯು ಆರ್ ಬ್ರಿಂಗಿಂಗ್ ಇನ್, ಆ್ಯಂಡ್ ವಿಲ್ ಫೋಕಸ್ ಮೋರ್ ಆನ್ ದಟ್ ಇನ್ ದ ಫ್ಯೂಚರ್ ಇಂಟರ್ವ್ಯೂ. ಸೊ ಥ್ಯಾಂಕ್ ಯು ಫಾರ್ ದಟ್. ಈಗ ಅದೆಲ್ಲ ಇನ್ಸಲ್ಲಿ ಇನ್ನೊಂದು ಕ್ವೆಶನ್ ಕೇಳ್ತೀನಿ, ಆಮೇಲೆ ಬೇರೆ ಆಸ್ಪೆಕ್ಟ್ಸ್ ಹೋಗೋಣ. 19 ನಿಮ್ಮ ಫಿಲಮ್ ಬಂದಿದ್ದು, ಅಂಡ್ ನೀವೇ ಹೇಳ್ದಂಗೆ 20 ಪ್ಯಾಂಡಮಿಕ್ ಆಯ್ತು. ಅಂಡ್ ಪ್ಯಾಂಡಮಿಕ್ ಅಲ್ಲಿ ಒಂದಷ್ಟು ಡ್ರಾಸ್ಟಿಕ್ ಚೇಂಜಸ್ ಆಯ್ತು ಇಂಡಸ್ಟ್ರಿಲಿ. ವಾಟ್ ಆರ್ ದೋಸ್ ಚೇಂಜಸ್? ಏನಾಯ್ತು ಅಂದ್ರೆ, ಪ್ಯಾಂಡಮಿಕ್ ಈಸ್ ಅನ್ ಓಪನ್ ಬುಕ್ ವಿತ್ ಎಂಪ್ಟಿ ಪೇಜಸ್. ಓಕೆ, ಆಯ್ತಾ? ಬುಕ್ ಇದೆ, ಎಲ್ಲರಿಗೂ ಏನ್ ಮಾಡ್ಬೇಕಂತ ಗೊತ್ತಿತ್ತು, ಯಾರಿಗೂ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಅದಂಗೆ ಇಟ್ಸ್ ಎ ವೆರಿ ಹೈಪೋಥೆಟಿಕಲ್ ಸಿಚುವೇಶನ್ ಆಗೋಯ್ತು ಇಂಡಸ್ಟ್ರಿನಲ್ಲಿ. ಸೊ ಅವಾಗ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, OTT ಅವರು ಮೊನೋಪಲಿ ಆಗೋದ್ರು, ಮೋಸ್ಟ್ ಪವರ್ಫುಲ್ ಪ್ಲಾಟ್ಫಾರ್ಮ್ ಆಗೋದ್ರು. ಅವ್ರು ಹೇಳ್ದಂಗೆ ₹6 ಒಂದು ಪೇಪರ್ ವ್ಯೂ ಕಾರ್ಡ್ ರೇಟ್ ಇದ್ದಿದ್ದು ₹2 ಇಳಿಸಿದ್ರು, ₹3 ಇಳಿಸಿದ್ರು. ಇಫ್ ಯು ನೋ ದ್ಯಾಟ್. ನಮ್ಮ ಹೀರೋ ಬಂದಿದ್ದು 2020 ಬಂದಿದ್ದು. ಅವಾಗ ದ್ಯಾಟ್ ಈಸ್ ಅ ಮೇಜರ್ ಚೇಂಜ್. ಆಮೇಲೆ ಥಿಯೇಟರ್ಗಳು ಕ್ಲೋಸ್ ಆಗೋಗುತ್ತೆ ಅಂತ ಹೇಳಿದ್ರು, ಎಲ್ಲ ಅಂದರು ಮಲ್ಟಿಪ್ಲೆಕ್ಸ್, ಸಿಂಗಲ್ ಥಿಯೇಟರ್, ಏನೋ ಇಟ್ಸ್ ಆಲ್ ಹೈಪೋಥೆಟಿಕಲ್ ನಮಗೆ. ಸೊ ಅಲ್ಲಿ ಆ ಹಂತಕ್ಕೆ ನಾವು ಹೋಗೋವರೆಗೂ ನಮಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್. ಸೊ ಆ ಟೈಮಲ್ಲಿ ಏನು ಪ್ರಾಡಕ್ಟ್ ಮಾಡಬೇಕು, ಬೀಸೋದನ್ನೇ ತಪ್ಪಿಸ್ಕೊಳ್ಳೋಂಥ ಸಿಚುವೇಶನ್ ಅವಾಗ ಅಷ್ಟೇ. ನಾವು ಐ ಥಿಂಕ್ ಸೊ ಫ್ಯೂ ಸೆಟ್ ಆಫ್ ಪೀಪಲ್ ವಿ ಓವರ್ ಥಿಂಕ್ ಅಬೌಟ್ ಥಿಂಗ್ಸ್, ಆ್ಯಂಡ್ ಫ್ಯೂ ಪೀಪಲ್ ಗಾಟ್ ರಿಯಲಿ ಸ್ಕೇರ್ಡ್ ಆ್ಯಂಡ್ ಫ್ಯೂ ಪೀಪಲ್ ವೆಂಟ್ ಆನ್. ನಾವು ಮಾಡೋದು ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಇಂಡಸ್ಟ್ರಿಗೆ ಯಾವುದೇ ರೀತಿಯಾದ ಮೇಜರ್ ಡ್ಯಾಮೇಜಸ್ ನನ್ನ ಪ್ರಕಾರ ಆಗಲಿಲ್ಲ. ಏನಾಯಿತು, ಒಂದು ಹಾಲ್ಟ್ ಆಯಿತು, ಎಂಟರ್ ವರ್ಲ್ಡೇ ಹಾಲ್ಟ್ ಆಗಿದೆ. ಅಲ್ಲಿ ಎಲ್ಲ ಬಿಸ್ನೆಸ್ಸು ಹಾಲ್ಟ್ ಆಗಿದೆ. ಹಾಲ್ಟ್ ಆಯಿತು,
ಬಟ್ ಅಗೇನ್ ಮ್ಯಾಕ್ಸಿಮಮ್ ದುಡ್ಡು ಮಾಡಿದ್ದೆ ಫಿಲ್ಮ್ ಅವರು. ಯಾವ ಬಿಸ್ನೆಸ್ ಓಪನ್ ಆಗಲಿಲ್ಲ, ಎಲ್ಲ ಆಂಥಾಲಜೀಸು, ಎಲ್ಲ ವೆಬ್ ಸೀರೀಸು, ಎಲ್ಲ ಪ್ಯಾಂಡಮಿಕ್ ಬೇಸ್ಡ್ ಆನ್ ಸಿನಿಮಾಸೇ ಬರಕ್ಕೆ ಸ್ಟಾರ್ಟ್ ಆಗೋದು ನಮ್ದ್ರಲ್ಲಿ. ಸೊ I have not seen anything major changes there. I wanted to know that from you. But ಒಂದು ಸ್ಟೇಟ್ಮೆಂಟ್ ಏನ್ ಕಾಣುತ್ತೆ ಅಂದ್ರೆ ಪ್ಯಾಂಡಮಿಕ್ ಆದ್ಮೇಲೆ ಒಂದು ಬೇಸ್ ಆಫ್ ಆಡಿಯನ್ಸ್ OTT ಶಿಫ್ಟ್ ಆದ್ರು, ಥಿಯೇಟರ್ಗೆ ಬರೋದು ಕಮ್ಮಿ ಆದ್ರು ಅಂತ ಇದೆ. ವುಡ್ ಯು ಅಗ್ರಿ? ಆಬ್ವಿಯಸ್ಲಿ ಅಲ್ಲ, ಬಿಕಾಸ್ ಸಿಚುವೇಶನ್ ಫೋರ್ಸ್ ಮಾಡಿದೆಯಲ್ಲ. ಇವಾಗ ಒಬ್ಬನಿಗೊಂದು ಟೇಸ್ಟ್ ಕೊಟ್ಮೇಲೆ ನನಗೆ ಇಡ್ಲಿ ಸಿಗ್ತಿದೆ ಅಂದ್ಮೇಲೆ ಅಲ್ಲಿವರೆಗೂ ಯಾಕೆ ಹೋಗ್ಲಿ? ಇಡ್ಲಿ ತಿನ್ನೋ ಪ್ಯಾಷನ್ ಇರೋನು ಅಲ್ಲಿವರೆಗೂ ಹೋಗ್ತಾನೆ. ನಾನು ಎಲ್ಲರೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಫ್ ಯು ಅಲೋ ಮಿ, ಐ ಗಿವ್ ದಟ್ ಎಕ್ಸಾಂಪಲ್. ನಾನು ಎಲ್ಲೋ ಸೆಮಿನಾರ್ ಕೊಡೋಕೆ ಹೋದಾಗ ಯಾವ್ದಾದ್ರು ಹೇಳಕ್ ಹೋದಾಗ ಎಲ್ಲ ನಗ್ತಿರ್ತಾರೆ. ಇವಾಗ ಇಸ್ ಎ ಪರ್ಸ್ಪೆಕ್ಟಿವ್ ಪ್ರಶ್ನೆ, ಆಯ್ತಾ? ನಿಮ್ಗೆ ಊಟ ಹಸ್ತಿರುತ್ತೆ, ಹೋಟ್ಲು ಹೋಗ್ತೀರಾ, ಕೂತ್ಕೋತೀರಾ, ಆಯ್ತಾ? ಇದು ಎಲ್ಲ ಬೇರೆ ಬೇರೆ ಕಡೆನೂ ಹೇಳಿದ್ದೀನಿ ನಾನು. ಕೂತ್ಕೋತೀರಾ, ಬರ್ತಾನೆ ಬೇರೆ ಏನಿದೆ ಅಂತ ಕೇಳ್ತೀರಾ, ಅವ್ನು ಸರ್ ಇಡ್ಲಿ ವಡೆ ಸರ್ ಅಂತ ಹೇಳ್ತಾನೆ. ಎಲ್ಲ ಸ್ಟೈಲಲ್ಲೂ ಹೇಳ್ತಾನೆ. ಏನು ತಗೋತೀರಾ? ಹೇಳಿದ್ ಬರೀ ಇಡ್ಲಿ ವಡೆ, ಸೊ ಇಡ್ಲಿ ವಡೆ ಸರಿನಾ? ಆಯ್ತಾ, ಯಾಕೆ ತಗೋತೀರಾ? ಬೇರೆ ಯಾವ್ದು ಆಪ್ಷನ್ ಹೇಳಿಲ್ವ? ಒಂದು ಗುಡ್ ಆನ್ಸರ್. ಇನ್ನೊಂದು ಆಪ್ಷನ್ ಕೊಡ್ತೀನಿ, ಇನ್ನೊಂದು ಆನ್ಸರ್ ಹೇಳಿ ನೋಡೋಣ, ಇನ್ನೊಂದು ಚಾನ್ಸ್ ಕೊಡ್ತೀನಿ. ಒಂದು ಬೇರೆ ಆಪ್ಷನ್ ಇಲ್ಲ. ಗುಡ್. ನೆಕ್ಸ್ಟ್ ಇದು ಪರ್ಸ್ಪೆಕ್ಟಿವ್ ಕ್ವಶನ್ ಅಂತ ಹೇಳಿದೆ. ಅವ್ರು ಪದೇ ಇಡ್ಲಿ ವಡೆನೆ ಅಂತಿದ್ದಾರೆ. ಸೊ ಮೋಸ್ಟ್ಲಿ ನಂಗೆ ಅದು ರಿಜಿಸ್ಟರ್ ಆಗೋಗಿರುತ್ತೆ ಇಡ್ಲಿ ವಡೆ ಅಂತ. ಸೊ ಇಲ್ಲಿ ಗಮನಿಸ್ಬೇಕಾಗಿರೋದಂದ್ರೆ ನೀವು ಹಸ್ತಿದ್ದೀರಾ ಫಸ್ಟ್. ಓಕೆ, ದಟ್ ಈಸ್ ದ ಫಸ್ಟ್ ಕ್ವಶನ್. ಹಸ್ತಿರೋನು ಹೋಗಿದ್ದಾನೆ, ಅವ್ನು ಹೆಂಗೆ ಹೇಳ್ದ ಹೆಂಗೆ ಮಾಡ್ದ ಅದು ನಿಮ್ಗೆ ತಲೆ ಹೋಗಲ್ಲ. ಸರಿ, ಏನೋ ಒಂದು ಕೊಡಪ್ಪ ಅಂತ ಹೇಳ್ಬಿಟ್ಟು ತಿಂತೀರಾ. ತಿಂದಾಯ್ತು, ಇವಾಗ ಅವನ್ನ ಕೇಳ್ತೀರಾ ಯಾಕೆ ಇಡ್ಲಿ ವಡೆನೇ ಹೇಳ್ದೆ ನೀನು ಅಂತ. ಅವ್ನ ಉತ್ತರ ಏನಿರ್ಬೋದು? ನನಗೆ ಮಾಡಕ್ ಬರೋದು ಬರೀ ಇಡ್ಲಿ ವಡೆ ಅಂತ. ಹಂಗೆ ಹೇಳ್ಬಿಟ್ರೆ ಇನ್ನೂ ಖುಷಿನೇ. ಐ ಆಮ್ ವೆರಿ ಹ್ಯಾಪಿ ಅವನ ಉತ್ತರ ಹೇಳ್ಬಿಟ್ರೆ. ಅವನೇನು ಹೇಳ್ತಾನೆ, ಜನ ಇದನ್ನೇ ಕೇಳೋದು ಸರ್ ಅಂತ. ಓಕೆ, ಯು ಆರ್ ಗೆಟಿಂಗ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ಹೂ ಆರ್ ಯು ಟು ಡಿಸೈಡ್ ವಾಟ್ ಪೀಪಲ್ ಆರ್ ಆಸ್ಕಿಂಗ್ ಅನ್ಲೆಸ್ ಯು ಸರ್ವ್ ದೆಮ್ ಆರ್ ಪುಟ್ ಎ ಲೇಬಲ್ ಆ್ಯಂಡ್ ಸಿಟ್ ಬ್ಯಾಕ್ ಸೇಯಿಂಗ್ ದಟ್ ನಾನು ಇದರಲ್ಲಿ ಎಕ್ಸ್ಪರ್ಟ್, ನಾನು ಬಿರಿಯಾನಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ನಾನು ಬಿರಿಯಾನಿ ಮಾಡ್ತೀನಿ, ತಪ್ಪಿಲ್ಲ. ನಾನು ಮೊಸರನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ನಾನು ಮಾಡ್ತೀನಿ. ಹೋಗ್ತಾರೆ ಪುಳಿಯೋಗರೆ ಪಾಯಿಂಟಿಗೆ ಇವಾಗಲೂ ಹೋಗ್ತಾರೆ, ಬಿರಿಯಾನಿ ತಿನ್ನಕ್ಕೆ ಅಂತಾನೆ ಹೋಗ್ತಾರೆ ಸಪ್ರೇಟ್ ಆಗಿ, ಅಲ್ವಾ? ಜನ ಇದನ್ನೇ ಕೇಳೋದು ಸರ್. ಅಲ್ಲಪ್ಪ, ಬಟ್ ನನಗೆ ಸೊ ನಾವೇನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಬಿ ಎವ್ರಿ ಫಿಲ್ಮ್ ಮೇಕರ್ ಹ್ಯಾಸ್ ಟು ಬಿ ಎ ಗುಡ್ ಶೆಫ್. ವಾಟ್ ಐ ಸೇ, ನಿಮ್ದೇನು ಎಕ್ಸ್ಪರ್ಟ್ ಮಾಡು, ಇಲ್ಲ ಎಕ್ಸ್ಪೆರಿಮೆಂಟ್ ಮಾಡು, ಎರಡೇ. ಅವ್ನು ಅದನ್ನೇ ಅವಾಗ ಅವ್ನ ಮೈಂಡ್ ರೀಡ್ ಮಾಡಕ್ಕೆ ಹೋಗ್ಬೇಡ, ಅದನ್ನ ಎನರ್ಜಿ ವೇಸ್ಟ್. ಫಸ್ಟ್ ಯು ಸ್ಟಾರ್ಟ್ ಸರ್ವಿಂಗ್ ಟು ದ ಪೀಪಲ್, ವೆದರ್ ದೇ ಟೇಕ್ ಇಟ್ ಆರ್ ನಾಟ್, ದಟ್ ಈಸ್ ಲೆಫ್ಟ್ ಟು ದ ಟೈಮ್ ಆ್ಯಂಡ್ ಸಿಚುವೇಶನ್ ವೇರ್ ದೇರ್. OTTನೂ ಹಂಗೆ ಆಗಿತ್ತು. ಆ ಟೈಮಲ್ಲಿ ಅವ್ರಿಗೆ ಅದು ಸಿಕ್ತು, ಅವ್ರು ನೋಡಿದ್ರು. ಲೇಜಿ ಆದರೂ ಕಂಫರ್ಟ್ ಆದರೂ ಗೊತ್ತಿಲ್ಲ, ನಮಗೆ ಹತ್ತಿಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ. ಲೇಜಿ ಇವರು ನಾನು ಹೋಗೋಕ್ಕಾಗಲ್ಲ, ಇವಾಗ ಥಿಯೇಟ್ರ್ ಏನೋ OTTನಲ್ಲೇ ನೋಡ್ತೀನಿ, ಫೇರ್ ಎನಫ್. ಅಲ್ಲೂ ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಬರುತ್ತೆ ನೋಡಿ. ಅಲ್ಲೂ ಕೂಡ ಇವಾಗ ಒಂದು ಸಿನಿಮಾ ಕನ್ನಡದ ಹಾಕಿದ್ರೆ ನೆಕ್ಸ್ಟ್ 25 days ಬೇರೆ ಕನ್ನಡದ ಹಾಕಲ್ಲ. ಅದೊಂದು ಒಂದು ವಿಂಡೋ ಕೊಡ್ತಾರೆ. ಇವಾಗ ಎಷ್ಟು ಕೊಡ್ತಾ ಇದಾರೋ ಗೊತ್ತಿಲ್ಲ. ಸೊ ದಟ್ ಕನ್ನಡ ಅವ್ರ ಪ್ಲಾಟ್ಫಾರ್ಮಲ್ಲಿ ಓಡಬೇಕು. 5-6 ಸಿನಿಮಾ ಒಟ್ಟಿಗೆ ಹಾಕ್ಬಿಟ್ರೆ ಜನ ಸ್ಪ್ಲಿಟ್ ಆಗ್ತಾರೆ ಆಡಿಯನ್ಸ್ ಅಂತ ಹೇಳ್ಬಿಟ್ಟು, ಅವ್ರಿಗೆ ಪೇಪರ್ ವ್ಯೂ ಬರಲ್ಲ ಅಂತ ಹೇಳ್ಬಿಟ್ಟು. ಅಲ್ಲೂ ಕೂಡ ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್ ಇದೆ. ಇವಾಗ ಒಂದು ಕನ್ನಡ ಸಿನಿಮಾ ಎಷ್ಟು ಚೆನ್ನಾಗಿದೆ ನೋಡ್ಬಿಡು, ಒಂದು ವಾರಕ್ಕೆ ಬರ್ತಿದೆ ಅಂತ ಆ ಮೆಂಟಾಲಿಟಿ ಹೋಗ್ಬಿಟ್ಟಿದೆ. ಹೌ ಆರ್ ಯು ಗೋಯಿಂಗ್ ಟು ಬ್ರೇಕ್ ದ್ಯಾಟ್? ನನಗೂ ಗೊತ್ತಿಲ್ಲ ಹೌ ಆರ್ ವಿ ಗೋಯಿಂಗ್ ಟು ಬ್ರೇಕ್ ದ್ಯಾಟ್. ಮತ್ತೆ ಬರೋ ಫಿಲ್ಮ್ ಮೇಕರ್ಸ್ ಎಲ್ಲ ಸರ್ ಇದನ್ನ ಅಮೆಝಾನ್ ಮಾಡ್ಬಿಡ್ತಿದ್ದೀನಿ ಸರ್, ನಾನು ಇದನ್ನ ಹಾಟ್‌ಸ್ಟಾರ್ ಮಾಡ್ಬಿಡ್ತೀನಿ ಸರ್. ಯು ಕಾಂಟ್ ಡಿಸೈಡ್ ಇನ್ ಡೂ ದ ಫಿಲ್ಮ್. ಫಸ್ಟ್ ಯು ಡೂ ದ ಫಿಲ್ಮ್, ದೆನ್ ಯು ಡಿಸೈಡ್ ವೇರ್ ಇಟ್ ಕ್ಯಾನ್ ಗೋ. ಸಿನಿಮಾ ಯಾವ ಟ್ಯಾಂಜಿಬಲ್ ಆಗೋದು, ಸಿನಿಮಾ ಮಾಡಿದ್ಮೇಲೆ ತಾನೆ. ಅಲ್ಲಿವರೆಗೂ ಇಟ್ಸ್ ಜಸ್ಟ್ ಎ ವರ್ಚುವಲ್ ಥಿಂಗ್. ಇಟ್ಸ್ ನಾಟ್ ರಿಯಲ್ ಅಂಟಿಲ್ ಇಟ್ ಹ್ಯಾಪನ್ಸ್. ಸೊ ಟ್ಯಾಂಜಿಬಲ್ ಆಗೋದು ನಿಮ್ಗೆ ಮಗು ಕಾಣಿಸೋದೇ ಅಲ್ಲಿ. ನಿಮಗೆ ಕೂತ್ಕೊಂಡು ನೀವು ಎಂಡ್ ಪಾಯಿಂಟ್ವರೆಗೂ ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ನ್ಯೂ ಕಮರ್ಸ್ ಹೇಳ್ತೀನಿ, ಫಸ್ಟ್ ನೀವು ಎಕ್ಸಿಕ್ಯೂಷನ್ವರೆಗೂ ಏನು ಬಜೆಟ್ ಇದೆ ದಯವಿಟ್ಟು ಅಷ್ಟಾದ್ರೂ ಹೊಂದಿಸ್ಕೊಳ್ಳಿ. ಸರ್ 2 ಲಕ್ಷ ಸಿಕ್ಕಿದೆ, 3 ದಿನ ಶೂಟ್ ಮಾಡ್ಬಿಡ್ತೀವಿ. 5 ಲಕ್ಷ ಸಿಕ್ಕಿದೆ, 6 ದಿನ ಶೂಟ್ ಮಾಡ್ಬಿಡ್ತೀವಿ. ಅವ್ರ ಬಾಡಿ ಕಂಟಿನ್ಯೂಟಿನೇ ಹೆಂಗೆ ಹೋಯ್ದುಬಿಟ್ಟಿರುತ್ತೆ. ಹಂಗೆ ಮಾಡೋಕೆ ಹೋಗು. ಪ್ರೀ ಪ್ರೊಡಕ್ಷನ್ ಫೀಲ್ಡ್ ಆಗೋಷ್ಟಾದ್ರೂ ಫಂಡ್ ಇಟ್ಕೊಂಡ್ರೆ, ಫೀಲ್ಡ್ ಮುಗಿದ್ಬಿಟ್ರೆ ನಮ್ಮಂಥವ್ರು ಯಾರೋ ನೋಡಿದಾಗ ಪ್ರಾಡಕ್ಟ್ ಕಾಣಿಸ್ತಾ ಇರುತ್ತೆ, ನಾಟ್ ದೇರ್ ಐಡಿಯಾಸ್. ಎಸ್ ಆ ಪ್ರಾಡಕ್ಟ್ ಮೇಲೆ ಬಿಡ್ ಮಾಡ್ತೀವಿ, ಚೆನ್ನಾಗಿದೆ ನಾನು ಪುಷ್ ಮಾಡ್ತೀನಿ. ಒಂದು ಊಟ ಕತೆ ಹಂಗೆ ಆಗಿದ್ದಲ್ವಾ? ಪವನ್ ಸಾ ದ ಪ್ರಾಡಕ್ಟ್, ಹಿ ಲೈಕ್ಡ್ ಇಟ್, ದೆನ್ ಹಿ ಪುಷ್ಡ್ ಇಟ್. ಸೊ ಒಂದು ಊಟ ಕತೆ ಇವತ್ತು ಕೂಡ ನನಗೆ ರಿಯಲ್ ಹೀರೋ ಒಂದು ಪವನ್ ಕುಮಾರ್, ಹೂ ಪುಷ್ಡ್ ಇಟ್. ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಹೆಸಿಟೇಷನ್ ಇನ್ ಸೇಯಿಂಗ್ ಇಟ್. ನನಗೆ ಸರ್ ಈಗ ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡೋಣ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ. ಮಹಿರಾ ನಿಮ್ಮ ಡೆಬ್ಯೂ, ಈಗ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದಿದೆ ಸರ್? ಇವಾಗ ಒಂದು ಆಂಥಾಲಜಿ ಮಾಡಿದ್ದೀನಿ. ಅದರ ಆಂಥಾಲಜಿ ಹೆಸರು ಗುಲಾಬೀಸ್ ಅಂತ. ಇದೆ 5 ಡಿಫ್ರೆಂಟ್ ಸ್ಟೋರಿ ಆಫ್ 5 ಡಿಫ್ರೆಂಟ್ ಫೀಮೇಲ್ ಕ್ಯಾರೆಕ್ಟರ್ಸ್. ಹಿಂದಿನಲ್ಲಿ ಮಾಡಿದ್ದೀನಿ. ಜಸ್ಟ್ ಒನ್ ಮೈ ಅನದರ್ ಅಟೆಂಪ್ಟ್ ಅಷ್ಟೇ, ಹೆಂಗೆ ಬರ್ಬೋದು. ಬಟ್ ಎಲ್ಲ ಲೋಕಲ್ ಟ್ಯಾಲೆಂಟ್ಸು, ಲೋಕಲ್ ಟೆಕ್ನಿಷಿಯನ್ಸು, ಥಿಯೇಟರ್ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡಿರೋದು. ಸೊ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ಒಂದು ಹೆಣ್ಣಿನ ಮನದಾಳದ ಭಾವನೆಗಳನ್ನ ತುಂಬ ಸೂಕ್ಷ್ಮವಾಗಿ ಅದು ಅಡ್ರೆಸ್ ಮಾಡುತ್ತೆ 5 ಫಿಲ್ಮ್ಸ್ಗಳು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ನಮ್ಮ ಪ್ರೊಡಕ್ಷನಲ್ಲಿ ಬಂದಿರೋದು. ಸೊ ಇವಾಗ ಅದು ಆಲ್ಮೋಸ್ಟ್ ರಿಲೀಸಿಗೆ ರೆಡಿಯಾಗಿ ಮಾತಾಡ್ತಾ ಇದ್ದೀನಿ ಇವಾಗ ನಾನು ಅದನ್ನು. ನೆಕ್ಸ್ಟ್ ಬಿಳಿ ಚುಕ್ಕೆ ಹಳ್ಳಿಯಕ್ಕೆ ಲಾಂಗ್ ಡ್ಯೂ. ವೆಯ್ಟ್ ಮಾಡಿ ಅದು ತುನಿಸರಿದ್ದಾಗಿಂದ ವೆಯ್ಟ್ ಮಾಡಿ ಇವಾಗ ಡಿಸೆಂಬರ್ ಜನವರಿನಲ್ಲಿ ಶೂಟ್ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸೊ
ದಟ್ ಆರ್ 2 ಪ್ರಾಜೆಕ್ಟ್ಸ್. ಆ್ಯಂಡ್ ಇನ್ನೊಂದು ಲೈನ್ ಅಪ್ ಇದೆ, ಅದು ಆಗೋವರೆಗೂ ಹೇಳೋದು ಬೇಡ ಅಂತ ಅಷ್ಟೇ. ದಟ್ಸ್ ಆಲ್ಸೋ ಒನ್ ಆಫ್ ದ ಅನದರ್ ವೆರಿ ಸ್ಟ್ರಾಂಗ್ ಫೀಮೇಲ್ ಪ್ರೊಟ್ಯಾಗನಿಸ್ಟ್ ಸಿನಿಮಾ. ಆ್ಯಂಡ್ ನಮ್ಮ ಬ್ಯಾನರ್ಲೇ ಬರಬೇಕು ಅಂತ ಆಸೆ. ಸೊ ಶಕ್ತಿ ಸಿಕ್ಕಿದ್ರೆ ಅದು ಮಾಡ್ಬಿಡ್ತೀನಿ. ಅಗೇನ್ ಅನದರ್ ಇಂಡಿಪೆಂಡೆಂಟ್ ಸಿನಿಮಾ, ಬಟ್ ಎಕ್ಸಲೆಂಟ್ ಸ್ಟ್ರಾಂಗ್ ಕಾಂಟೆಂಟ್, ಒಂದು ಫೀಮೇಲ್ ಕ್ಯಾರೆಕ್ಟರ್ನ ಒಂದು ವೆರಿ ಪೊಟೆನ್ಷಿಯಲ್ ಆ್ಯಕ್ಟಿಂಗ್ ತೋರಿಸೋವಂಥ ಪ್ರಾಪರ್ ಸಿನಿಮಾ. ನಿಮ್ಗದು ಒಂದು ಚಿಕ್ಕ ಹಿಂಟ್ ನಾನು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದು ಪ್ರೆಗ್ನೆಂಟ್ ಲೇಡಿ ಬಗ್ಗೆ. ಓಕೆ, ಅಷ್ಟೇ ಹೇಳೋದು ನಾನು. ಓಕೆ ಸರ್, ನಿಮ್ಮ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿಯಲ್ಲಿ ಪುನೀತ್ ಸರ್ ಇನ್ವಾಲ್ವ್ಮೆಂಟ್ ಏನಿತ್ತು? ಅದು ಹೆಂಗೆ ಹೇಳಿ, ನಾನು ಇವಾಗ ಪುನೀತ್ ಸರ್ ಹತ್ರ 2021 ನಾನು ಬೇರೆ ಫಿಲ್ಮ್ಗೆ ಹೋಗಿದ್ದಿತ್ತು. ಅದು ಎಲ್ಲೂ ನಾನು ಹೇಳಿಲ್ಲ ಜಾಸ್ತಿ, ಐ ಕೆಪ್ಟ್ ಇಟ್ ಆಲ್ವೇಸ್ ವೆರಿ ಶಾರ್ಟ್. ರಗಾಣ ರಘು ಅವರು ಚೇಂಜ್ ಸೆಟ್ ಕರ್ಸಿದ್ರು ಆ್ಯಂಡ್ ಪುನೀತ್ ಸರ್ ಎಟ್ ಸ್ಪೋಕನ್ ಅರೌಂಡ್ 2 hours. ನಾನು ಒಂದು 15 ನಿಮಿಷಕ್ಕೆ ಪಟ ಅಂತ ಮಾತಾಡಿ ಟೈಮ್ ಇರಲ್ಲ ಅವ್ರಿಗೆ ಅಂತ ಪ್ರೆಸೆಂಟೇಷನ್ ಮುಗಿಸ್ಬಿಟ್ಟೆ. ಬಟ್ ದಟ್ ಮ್ಯಾನ್ ಹ್ಯಾಡ್ ಲಾಟ್ ಆಫ್ ಐಡಿಯಾಸ್. ನಾನು ನಿಜವಾಗ್ಲೂ ಪುನೀತ್ ಸರ್ ಆ ರೀತಿ ಯೋಚನೆ ಮಾಡಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಅಂತ. ಅಸಿ ಇವಾಗ ಎಲ್ಲರಿಗೂ ಅವರು ಗಾಡ್ ಇದ್ದಂಗೆ. ಐ ಡೋಂಟ್ ನೀಡ್ ಟು ಎಕ್ಸಾಜುರೇಟ್ ಅಬೌಟ್ ಹಿಮ್. ಬಟ್ 2 hours ಏನು ಮಾತಾಡಿದ್ರು ನನ್ನ ಹತ್ರ ಹೊಸಬನ ಹತ್ರ. ಪಾಯಿಂಟ್ ಟು ಬಿ ನೋಟೆಡ್ ಅಲ್ವಾ ಅದು. ಈ ಹ್ಯಾಡ್ ಐಡಿಯಾಸ್, ಇದು ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ. ದಟ್ ಈಸ್ ವಾಟ್ ಇಟ್ ಈಸ್ ರಿಕ್ವೈರ್ಡ್. ಐಮ್ ಸೇಯಿಂಗ್ ಅವ್ರು ಲೈನ್ಡ್ ಅಪ್ ಸಿನಿಮಾಸ್ ನೋಡಿದ್ರು. ಪೃಥ್ವಿ ಜೇಕಬ್ ವರ್ಗೀಸ್ ಅವ್ರ ಜೊತೆ ಒಂದಿತ್ತು ಅನ್ಸುತ್ತೆ ನನಗೆ, ಮತ್ತೆ ಮೋಸ್ಟ್ಲಿ ಮನ್ಸೂರೆ ಜೊತೆ ಅವ್ರದ್ದು ಏನಾದ್ರು ಅನೌನ್ಸ್ ಆಗಿತ್ತು ಇಲ್ಲ ಗೊತ್ತಿಲ್ಲ. ಇಟ್ ವಾಸ್ ಆಲ್ ವಾಟ್ ಐ ಹರ್ಡ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಆಮೇಲಿಂದ ಅವ್ರಿಗೆ ದ್ವಿತ್ವ ಇನ್ನೇನು ಆಗಬೇಕಾಗಿತ್ತು. November 5th ಶೂಟಿಂಗ್ ಅದು ಹೇಳಿದ್ರು. ದ್ವಿತ್ವ ಆದ ತಕ್ಷಣ ಒಂದು 3-4 ಸಿನಿಮಾ ಆದ್ಮೇಲೆ ನಮ್ದು ಕನ್ಸಿಡರ್ ಮಾಡೋಣ ಅಂತ ಹೇಳಿದ್ರು. ನಥಿಂಗ್ ವಾಸ್ ಕಾಂಕ್ರೀಟ್. ಲೆಟ್ ಮೇ ಬಿ ವೆರಿ ಆನೆಸ್ಟ್, ಅವ್ರು ಒಪ್ಕೊಬಿಟ್ಟಿದ್ರು ಅನ್ನೋದೆಲ್ಲ ಇತ್ತು. ಅದನ್ನು ನೀವು ಇನ್ನೊಂದು 15 days ಆದ್ಮೇಲೆ ಬಂದು ಪ್ರೆಸೆಂಟ್ ಕೊಡಿ ಅಂತ ಹೇಳಿದರು. ಸೊ ಸೆಪ್ಟೆಂಬರ್ ಸ್ಕಿಪ್ ಆಗೋಯ್ತು, ಅಕ್ಟೋಬರಲ್ಲಿ ಈ ಥರ ಆಗೋಯ್ತು ನಮಗೆ. ಸೊ ಅವ್ರು ಆ್ಯಕ್ಚುಲಿ ಕೊಟ್ಟಂಥ ಮೋಟಿವೇಶನ್ ಅಬೌಟ್ ವಿಟಿಲಿಗೋ. ಓಕೆ, ಸುಮ್ಮನೆ ಕೇಳಿದ್ರು, ಒಂದು ಕಾಂಟೆಂಟ್ ಸಿನಿಮಾ ಎಲ್ಲ ಯಾಕೆ ನೀವು ಮತ್ತೆ ಬಿಟ್ಟು ಈ ಥರ ನನಗೆ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಐ ಆಲ್ವೇಸ್ ವಾಂಟೆಡ್. ಯಾಕಂದ್ರೆ 2008 ಅವ್ರು ನಮ್ಮ ಕಾಲೇಜಿಗೆ ಬಂದಾಗ ಹಿ ವಾಸ್ ದ ಫಸ್ಟ್ ಮ್ಯಾನ್. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರೀ ನೀವೆಲ್ಲ ಫಿಲ್ಮ್ ಬರ್ಬೇಕು, ಎಲ್ಲ ಮಕ್ಕಳಿಗೆ ಎಂಕರೇಜ್ ಮಾಡಿದಂಗೆ ಮಾಡ್ಬಿಟ್ಟೋದ್ರು. ಅವ್ರು ಯಾರು ನುಡಿಲ್ ನೋಡಿದ್ರು. 5 ವರ್ಷ ಆದಮೇಲೆ ಇಂಡಸ್ಟ್ರಿಗೆ ಬಂದಿದ್ದೆ ನಾನು. ಅವ್ರ ಜೊತೆ ಮಾಡಾದ್ಮೇಲೆ ನಾನು ಲಂಡನ್ ಹೊರಟೋದೆ. ಆಮೇಲೆ ಐ ವಾಸ್ ವರ್ಕಿಂಗ್ ದ. ಅದು 5 ವರ್ಷ ಆದಮೇಲೆ 2013 ಬಂದಿದ್ದು ನಾನು. ಸೊ ಅದು ಹಂಗೆ ಆಗೋಯ್ತು, ಕರ್ಕೊಬಂತು ನನ್ನ ಇಂಡಸ್ಟ್ರಿಗೆ. ಸೊ ಐ ಹ್ಯಾವ್ ಆಲ್ವೇಸ್ ದಟ್ ಸ್ಪೆಷಲ್ ಪ್ಲೇಸ್ ಫಾರ್ ದಟ್ ಮ್ಯಾನ್. ಸೊ ಅವ್ರ ಹತ್ರ ನೆಕ್ಸ್ಟ್ ಹೋದರೆ ನಾನು ಪ್ರಾಜೆಕ್ಟ್ ಇಟ್ಕೊಂಡು ಹೋಗ್ಬೇಕು ಅಂತಾನೆ. ನಾನು ಅಮೀರ್ ಖಾನ್ ಜೊತೆ 3 Idiots ಫಿಲ್ಮಲ್ಲಿ ಫಸ್ಟ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಮಾಡ್ಬೇಕಾದ್ರೆ ಸೆಕೆಂಡ್ ಟೈಮ್ ಅವ್ರನ್ನ ನೋಡಿದ್ದು, ಬಟ್ ಮಾತಾಡ್ಸೋಕ್ಕಾಗಿಲ್ಲ. ದಟ್ ವಾಸ್ ಇನ್ 2009. ಪುನೀತ್ ಸರ್ ಬಂದಿದ್ದೇನೆ, ಅಮೀರ್ ಖಾನ್ ಮಾಧವನ್ ಅವ್ರನ್ನ ಅಡ್ರೆಸ್ ಮಾಡೋಕೆ ಹೋದ್ರು. ಸೆಕ್ಯೂರಿಟಿ ಎಲ್ಲ ತಳ್ಳಿಬಿಟ್ರು ನಮ್ಮನ್ನ. ಇಂಥವೆಲ್ಲ ಡ್ಯಾನ್ಸ್ ಇದ್ವಲ್ಲ, ನಾನು ಓಕೆ ಅಂದ್ಕೊಂಡಿದ್ದೆ. ನಾನು ನೆಕ್ಸ್ಟ್ ಹೋಗಿದ್ದೆ ಆಫ್ಟರ್ ಹೌ ಮೆನಿ ಇಯರ್ಸ್ ಐ ವೆಂಟ್ ಇನ್ ಫ್ರಂಟ್ ಆಫ್ ಹಿಮ್. ಆಲ್ಮೋಸ್ಟ್ 13 years ಆದಮೇಲೆ ಅವ್ರ ಮುಂದೆ ಕೂತ್ಕೊಂಡಿದ್ದು ನಾನು. ಸೊ ಅವ್ರು ಕೊಟ್ಟಂಥ ಒಂದು ಹೋಪ್ಸ್ ಅಷ್ಟೇ. ನಾನು ಅವ್ರನ್ನ ಹೇಳಿದೆ, ಸರ್ ಈ ಥರ ವಿಟಿಲಿಗೋ ಅಂತ ಒಂದು ಕಾನ್ಸೆಪ್ಟ್, ಇದು ಏನು ಕತೆ ಗೀತೆ ಏನಿಲ್ಲ, ಇದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ದೆನ್ ಹೀ ಮೋಟಿವೇಟೆಡ್, ಯು ಶುಡ್ ಡೂ ಇಟ್ ಅಂತ. ಸರಿ ಆಯ್ತು ಸರ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ. ಸೊ ನಥಿಂಗ್ ವೆಂಟ್ ಕಾಂಕ್ರೀಟಾಗಿ ಏನೂ ಐಡಿಯಾ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಲೇ ಇಲ್ಲ. ಸೊ ಏನೋ ಗೊತ್ತಿಲ್ಲ, ಅವ್ರು ಹಂಗಂದ್ರು ನಾನು ಇದು ಒಪ್ಕೊಂಡೆ, ಇದು ಬಯಸದ ಬಂದ ಭಾಗ್ಯ ಈ ಫಿಲ್ಮು, ಬಿಟ್ಬಿಡ್ಬೋದಾಯ್ತು ಈ ಸಿನಿಮಾ. ನಾನು 2 ವರ್ಷ ಇದಕ್ಕೋಸ್ಕರ ತಡ್ಡಾಡ ಅವಶ್ಯಕತೆನೇ ಇಲ್ಲ. ಬಟ್ ಹೊಡೆದಾಡಿ ಪ್ರೊಡ್ಯೂಸ್ ಮಾಡಿರೋ ಫಿಲ್ಮ್ ಇದನ್ನು. ಸೊ ಐ ಓನ್ಲಿ ಪ್ರೊಡ್ಯೂಸ್ಡ್ ಇಟ್. ಹೊಡೆದಾಟ ಏನಿತ್ತು ಸರ್? ಇನ್ವೆಸ್ಟರ್ಸ್ ಇಲ್ಲ ಕಾಂಟೆಂಟ್ ಫಿಲ್ಮ್ಸ್ಗಾಗಿ. ಈಗ ನಾನು ಹೋದ್ರೆ ಬೇರೆ ಥರನೇ ಕೇಳ್ತಾರೆ, ಅದಕ್ಕಿಂತ 4 ಸಾಂಗ್ ಹಾಕು ಅಂತಾರೆ. ತಪ್ಪೇನಿಲ್ಲ, ಅದು ಅವ್ರ ಅದನ್ನು ತಪ್ಪು ಅಂತ ಹೇಳಂಗೆ ಇಲ್ಲ. ಅದೊಂದು ಐ ಫೆಲ್ಟ್ ಇಟ್ಸ್ ಮೈ ಮಿಸ್ಟೇಕ್, ಐ ವಾಸ್ ಗೋಯಿಂಗ್ ಟು ಎ ರಾಂಗ್ ಇನ್ವೆಸ್ಟರ್ಸ್. ನಮ್ಮಲ್ಲಿ ಇನ್ನೊಂದು ತುಂಬಾ ದೊಡ್ಡ ದುರಾದೃಷ್ಟ ಏನಂದ್ರೆ, ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡೋದಂಗೆ. ಪ್ರೊಡ್ಯೂಸರ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, ಆ ಮ್ಯಾನೇಜರ್ಗಳು ಕರೆಕ್ಟಾಗಿ ಕೋಆರ್ಡಿನೇಟ್ ಮಾಡಲ್ಲ. ಅವ್ರು ಬನ್ನಿ 15 ದಿನ ಆದ್ಮೇಲೆ ಅಂತಾರೆ, ಈ ಮ್ಯಾನೇಜರೇ ಫೋನ್ ಎತ್ತಲ್ಲ. ಇವಾಗ ನಾನು ಅವ್ರಿಗೆ ಫೋನ್ ಅವ್ರಿಗೆ ಮ್ಯಾನೇಜರ್ ಫೋನ್ ಎತ್ತಿಲ್ಲ ಅಂದ್ರೆ ಕಂಪ್ಲೇಂಟ್ ಅನ್ಸುತ್ತೆ. ಇಟ್ಸ್ ನಾಟ್ ಎ ರೈಟ್ ಮ್ಯಾನೇಜ್ಮೆಂಟ್. ಆ ಪ್ರೊಫೆಷನಲಿಸಮೇ ಇಲ್ಲ, ಅದೇ ಸ್ವಲ್ಪ ಕೊರತೆ. ಆರ್ಗನೈಸ್ ಸ್ಟ್ರಕ್ಚರ್ಡ್ ಆಫ್ 15th ಅಂದ್ಮೇಲೆ 15th ಅಂತ ನಾವು ಎಫರ್ಟ್ ಹಾಕ್ಬಿಟ್ಟು ಕಾಲ್ ಮಾಡಿರ್ತೀವಿ. 15th ಅಂದ್ಮೇಲೆ ಅವರು ಅದೇ ಎಫರ್ಟ್ ಹಾಕ್ಬಿಟ್ಟು ಪರವಾಗಿಲ್ಲ ಸರ್ ನಾನು ಬನ್ನಿ ಇಲ್ಲಿರ್ತಾರೆ ನೀವು ಇನ್ನೊಂದು 5 ದಿನ ಬಿಟ್ಕೊಂಡು ಮಾಡಿ. ಯಾಕೆ ಕಾರಣ ಇಲ್ಲ. ನಾನೆಲ್ಲೋ ಇದ್ದೀನಿ, ನನ್ನ ಹೆಂಡತಿ ಜೊತೆ ನಾನು ಟ್ರಿಪ್ಗೆ ಲಿಟ್ರಲಿ ಒಂದು ಮ್ಯಾನೇಜರ್ ಟೋಲ್ಡ್ ಮೀ, ಡೋಂಟ್ ಆಸ್ಕ್ ಮಿ ಗೋ. ದೊಡ್ಡ ಪ್ರೊಡ್ಯೂಸರ್ ಅವರ ಮ್ಯಾನೇಜರ್, ನಾನು ಹೆಂಡತಿ ಜೊತೆ ಟ್ರಿಪ್ಗೆ ಹೋಗಿದ್ದೀನಿ. ನಾನು ಇಲ್ಲ ಸರ್ ನೀವೆನ್ಗಾದ್ರೂ ಹೋಗಿ. ಇವಾಗ ಇವ್ರ ಪ್ರೊಡ್ಯೂಸರ್ ನನಗೆ 15ನೇ ತಾರೀಕು ಅಂತ ಹೇಳಿದ್ದಾರೆ. ನಾನು 20ನೇ ತಾರೀಕು ಹೋದ್ರೆ ಇವ್ರು ಏನಂತಾರೆ, ಇಲ್ಲ 15ನೇ ತಾರೀಕು ಹೇಳಿದ್ರೆ ಲೇಟಾಗಿ ಬಂದಿದ್ದೀರಾ ಅಂತ ಕೇಳ್ತಾರೆ. ಅವಾಗ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಟೆಲ್ಲಿಂದ ಅಂದರೆ ಎಲ್ಲಿದ್ದಾರೆ ಹೇಳಿ, ನಾನೇ ಹೋಗ್ತೀನಿ. ಮೈಸೂರಲ್ಲಿದ್ದರೂ ಹೋಗ್ತೀನಿ, ಬೆಳಗಾವಲ್ಲಿದ್ದರೂ ಹೋಗ್ತೀನಿ. ಸೊ ಈ ಹೊಡೆದಾಟಗಳು. ಸೊ ಹಿಂಗಾಗಿ ಒಂದು ಪ್ರೊಡ್ಯೂಸರು ಮ್ಯಾನೇಜರು ನಂದೊಂದು 4 ತಿಂಗಳು ವೇಸ್ಟ್ ಮಾಡಿದ್ರು. ಇನ್ನೊಂದು ಪ್ರೊಡ್ಯೂಸರ್ ಮ್ಯಾನೇಜರ್ ಇನ್ನೊಂದು 3 ತಿಂಗಳು ವೇಸ್ಟ್ ಮಾಡಿದ್ರು. ಕಣ್ಮುಚ್ಚು ಕೂತ್ಕೊಂಡು ನೋಡಿದ್ರೆ 9 ತಿಂಗಳು ಹೊಟ್ಟೋಯ್ತಲ್ಲ ನಮ್ಮದು ಅಂತ. ದೆನ್ ಐ ಡಿಸೈಡೆಡ್ ಇದು ಯಾಕೋ ಸರಿ ಬರೋಣ. ಐ ಆಮ್ ಓನ್ಲಿ ರಾಂಗ್, ಐ ಆಮ್ ಗೋಯಿಂಗ್ ಟು ದ ರಾಂಗ್ ಪೀಪಲ್.
ನಾನೇ ಪ್ರೊಡ್ಯೂಸ್ ಮಾಡೋಣ ಅಂತ ಪ್ರೊಡ್ಯೂಸ್ ಮಾಡಿದ ಸಿನಿಮಾ. ಓಕೆ, ಅದರ ಸಬ್ಜೆಕ್ಟ್ ಬಗ್ಗೆ ಹೇಳ್ತೀರಾ? ನಾನೇ ಆ್ಯಕ್ಟ್ ಮಾಡ್ತಾ ಇರೋದು ಬಿಕಾಸ್ ವಿಟಿಲಿಗೋ ಇರೋದ್ರಿಗೆ ಅಷ್ಟೇ. ಐ ಆಮ್ ನಾಟ್ ಎ ಫುಲ್ ಟೈಮ್ ಆ್ಯಕ್ಟರ್ ಆ್ಯಂಡ್ ಆಲ್. ಮೈರಲ್ಲೂ ಚಿಕ್ಕ ಪುಟ್ಟ ಪಾತ್ರ ಮಾಡಿದ್ದೀನಿ ಅಷ್ಟೇ. ಒಂದು ಈ ಥರ ಇದನ್ನು ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಅಂದರೆ ನಾನು ಹಳ್ಳಿ ಚುಕ್ಕಿ, ಆಕೆ ಹಳ್ಳಿ ಅಕ್ಕಿ. ಸೊ ಎ ಪರ್ಸನ್, ಎ ಇಂಟ್ರೋವರ್ಟ್ ಪರ್ಸನ್ ವಿತ್ ವಿಟಿಲಿಗೋ, ಇವನ್ನ ಒಂದು ಯಾರು ಮದುವೆ ಆಗಲ್ಲ ಅಂತ ಇದ್ದಾಗ ಪಕ್ಕದ ದೂರ ಒಂದು ಸುಂದರವಾಗಿರೋ ಹುಡುಗಿ ಮದುವೆಗೆ ಒಪ್ಕೊಬಿಡ್ತಾಳೆ, ಅವಳಾಗ ಅವಳೆ. ಸೊ ಹಿ ವಿಲ್ ಫಾಲ್ ಅಂಡರ್ ಕನ್ಫ್ಯೂಷನ್, ಇಷ್ಟು ಚೆನ್ನಾಗಿರೋ ಹುಡುಗಿ ನಂಗೆ ಹೆಂಗೆ ಒಪ್ಕೊಂಡ್ಲು ಅಂತ ಒಂದು ಚಿಕ್ಕ ಕನ್ಫ್ಯೂಷನ್ ಫಾರ್ ಸ್ಮಾಲರ್ ಡ್ಯೂರೇಷನ್. ಬಟ್ ಮದುವೆ ಆಗ್ಬಿಡುತ್ತೆ ಇವ್ರಿಗೆ. ಮದುವೆ ಆದಮೇಲಿಂದ ಇವರ ಇಬ್ಬರ ನಡುವೆ ಇರುವಂಥ ಆ ರಿಲೇಷನ್ಶಿಪ್ಗೆ ಒಂದು ಮೂರನೇ ಕಡೆಯಿಂದ ಯಾವ ರೀತಿ ಅಡಚಣೆ ಆಗುತ್ತೆ, ಈ ಒಂದು ವಿಟಿಲಿಗೋ ಇಲ್ಲ ತೊನ್ನು ಅಂತ ಕನ್ನಡದಲ್ಲಿ ಏನು ಕರೀತಾರೆ, ಅದರ ಬಗ್ಗೆ ಜನಗಳ ಪರ್ಸ್ಪೆಕ್ಟಿವ್ಸ್ ಏನಿದೆ. ಸೊ ಐ ಆಮ್ ನಾಟ್ ಟ್ರೈಂಗ್ ಟು ಎಜುಕೇಟ್ ಎನಿಬಡಿ ಅಬೌಟ್ ದಿಸ್. ಈ ಫಿಲ್ಮಲ್ಲಿ ಇದು ಹಿಂಗೆ ಬರುತ್ತೆ, ಮೆಡಿಕಲ್ ಇದು ನೋ, ಇಟ್ಸ್ ಅಬೌಟ್ ಒನ್ ಕ್ಯಾರೆಕ್ಟರ್ ಆಫ್ ದಿಸ್ ವಿಟಿಲಿಗೋ. ಅವನ ಒಂದು ಜೀವನ, ಅವನ ದಾರಿ ಏನು, ಹಿಂದಿನ ಎಷ್ಟು ಇಷ್ಟಪಡ್ತಾನೆ, ಯಾವ ಥರ ಅಡಚಣೆಗಳಾಗುತ್ತೆ, ಒಂದು ಚಿಕ್ಕ ಕಾಮಿಡಿ, ಬ್ಯೂಟಿಫುಲ್ ಇದು. ಮತ್ತು ಇದು ಅನ್ಟಚ್ ರೊಮ್ಯಾನ್ಸ್, ಅನ್ಸ್ಪೋಕನ್ ಕಾನ್ಸೆಪ್ಟ್ ಅಂತ ಇಟ್ಟಿದ್ದಂತೆ ಅವರಿಬ್ಬರು ಅವಳನ್ನ ಟಚೇ ಮಾಡಲ್ಲ ಫಿಲ್ಮಲ್ಲಿ, ಬಟ್ ಸ್ಟಿಲ್ ದೇರ್ ಇಸ್ ರೊಮ್ಯಾನ್ಸ್ ಬಿಟ್ವೀನ್ ದೆಮ್. ಸೊ ಹಿಂಗೆ ಅಡಚಣೆಗಳಾಗುತ್ತೆ. ಸೆಕೆಂಡ್ ಹಾಫ್ ಎಷ್ಟು ಡಾರ್ಕ್ ಆಗಿ ಹೋಗುತ್ತೆ ಇದು ಅನ್ನೋ ಒಂದು ಸ್ಟೋರಿ. ಇದು ಪ್ಯೂರ್ ಕಾಂಟೆಂಟ್, ಪ್ಯೂರ್ ಕಾಂಟೆಂಟ್. ಸರ್, ರೀಸೆಂಟ್ಲಿ ಇಂಡಸ್ಟ್ರಿ ಒನ್ ಮೋರ್ ಟ್ರೆಂಡ್ ನಡೀತಿದೆ. ಆ ಟ್ರೆಂಡ್ ಬಗ್ಗೆ ಮಾತಾಡಿ ವಾಪಸ್ ವಿಟಿಲಿಗೋ ಕಲೆಕ್ಟ್ ಮಾಡ್ಕೊಳಲ್ಲ. That trend is our rise in promotions in the industry. Like ಪ್ರತಿಯೊಂದು ಫಿಲಮ್ಗೂ ಅವ್ರು ತಗೋತಿರೋ ಪ್ರಮೋಷನಲ್ ಅಪ್ರೋಚ್, ಆಫ್ಲೈನ್ ಪ್ರಮೋಷನ್ಸ್ ಮತ್ತು ಆನ್ಲೈನ್ ಪ್ರಮೋಷನ್ಸ್ ಅಗ್ರೆಸಿವ್ ಕೂಡ ಆಗ್ತಿದೆ, ಕ್ರಿಯೇಟಿವ್ ಕೂಡ ಆಗ್ತಿದೆ. ನಿಮ್ಮ ಅಬ್ಸರ್ವೇಷನ್ಸ್ ಏನಾದ್ರ ಬಗ್ಗೆ? ಗುಡ್, ಅಷ್ಟೇ ಹೇಳೋಕ್ಕಾಗೋದು. ಸೊ ಇನ್ನೊಂದು ಏನಾಗ್ತಿದೆ ಅಂದರೆ, ಇವಾಗ ಕಾಂಟೆಂಟ್ ಸಿನಿಮಾ, ಸ್ಮಾಲ್ ಬಜೆಟ್ ಸಿನಿಮಾ ಅನ್ನೋದ್ರ ಬಗ್ಗೆ ಬಹುತೇಕವಾಗಿ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಪಾಪ ಏನಾಗ್ತಿದೆ, ಅವ್ರು 50 ಲಕ್ಷ ಸಿನಿಮಾ ಮಾಡಿದ್ರೆ ಇನ್ನು 50 ಲಕ್ಷ ಪ್ರಮೋಷನ್ಸ್ ಖರ್ಚು ಮಾಡಬೇಕಾಗ್ತಾ ಇದೆ. ಪಾಪ ಅಗೇನ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಸ್ಟ್ರಾಂಗ್ ಆಗಿದ್ದು, ನಮ್ಮ PRSಗಳು, ನಮ್ಮ ಸೆಲೆಬ್ರಿಟೀಸ್ಗಳು, ನಮ್ಮ ಒಂದು ಮ್ಯಾನೇಜ್ಮೆಂಟ್ ಸ್ಟ್ರಾಂಗ್ ಆಗಿದ್ರೆ 50 ಲಕ್ಷ ಇನ್ನೊಂದು 30 ಲಕ್ಷ ಪಾಪ ಇವನು ಪರದೆ ಮೇಲಕ್ಕೋಸ್ಕರ ಖರ್ಚು ಮಾಡ್ಬೋದು. ಸಿಂಪಲ್. ಇವಾಗ ಇನ್ನೊಂದು ಅಬ್ಸರ್ವೇಷನ್ ಅಂತ ಏನಂತ ಹೇಳಿದ್ರೆ, ಬರ್ತಾರಲ್ಲ ಹುಡುಗರು ಬರ್ತಾರಲ್ಲ, ಸರ್ 1 ಕೋಟಿ ಬಜೆಟ್ ಇದೆ ಪರ್ಸೆ, ಸೊ ಎಷ್ಟು ಸಿನಿಮಾ ಮಾಡ್ಬೋದು? ಪಾಪ ಅವನು ಎಕ್ಸಿಕ್ಯೂಷನ್ ಬಜೆಟ್ ಇಟ್ಕೊಳ್ಳದೆ ಬರೀ 30 ಲಕ್ಷ ಇಟ್ಕೋತಾನೆ. ಸರ್ 50 ಲಕ್ಷ ರಿಲೀಸ್ಗೆ, ಮತ್ತೆ ಹೆಂಗಪ್ಪ ಮಾಡ್ತೀಯಾ? ಹೌ ಆರ್ ಯು ಗೋಯಿಂಗ್ ಟು ಶೂಟ್ ದಿಸ್ ಕಾಂಟೆಂಟ್? ಪರವಾಗಿಲ್ಲ ಸರ್, ಅವನಿಗೆ ಎಕ್ಸ್ಟ್ರಾ ಹಿಂಗೆ ಬೇಕು, ಬಟ್ ಅಲ್ಲೇ ಕಾಂಪ್ರಮೈಸ್ ಮಾಡ್ಕೊಂಡು ಬಂದ, ಸ್ಟಾರ್ಟ್ ಮಾಡ್ಕೊಬಂದ. ಇಲ್ಲಿ ನಿಮ್ಮ ಪಾಪ ಅವ್ನ ಎಫರ್ಟ್ ಅಂತ ಅಪ್ರಿಷಿಯೇಟ್ ಮಾಡ್ತೀರಾ, ಇಲ್ಲ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಂಡ ಅಂತ ಬ್ಲೇಮ್ ಮಾಡ್ತೀರಾ? ಹೇಳೋಕ್ಕಾಗಲ್ಲ. ಇದು ಎರಡನೇ ಅಬ್ಸರ್ವೇಷನ್ ನಾನು ಮಾಡಿ. ಇವಾಗ ಪ್ರಮೋಷನ್ ಅಂತ ದುಡ್ಡು ಇಟ್ಬಿಟ್ಟ, ಅವನು ಟಚ್ ಮಾಡೋಂಗಿಲ್ಲ. ಟಿವಿಗೆ ಹೋದ್ರೆ ಮಿನಿಮಮ್ ಇಷ್ಟು ಸ್ಲಾಟ್ ಇಷ್ಟು ಬೇಕೇ ಬೇಕು. ಯಾವ ನ್ಯೂ ಕಮರ್ಗೂ ಯಾರು ಫ್ರೀಯಾಗಿ ಕೊಡ್ತಿಲ್ಲ ಅಂತ ನನ್ನ ಭಾವನೆ. ಕರೆಕ್ಟ್ ಮೇ ಇಫ್ ಐಮ್ ರಾಂಗ್. ನಾನು ನ್ಯೂ ಕಮರ್ ಮಾಡಿದ್ದೀನಿ, ಟಿವಿನಲ್ಲಿ ಒಂದು ಸ್ಲಾಟ್ ಕೊಡಿ, ಇಲ್ಲ ಒಂದು ಇಂಟರ್ವ್ಯೂ ಕೂತ್ಕೋಬೇಕಂದ್ರೆ ಇಷ್ಟು, ಒಂದು ಸೋಷಿಯಲ್ ಮೀಡಿಯಾ, ಒಂದು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಮುಂದೆ ಕೂತ್ಕೋಬೇಕು ಅಂದ್ರೆ 1-1.5 ಲಕ್ಷ ಕೇಳ್ತಾ ಇದ್ದಾರೆ ಇವಾಗ ನನಗೆ. ಸೊ ಅವನೆಷ್ಟು ಎತ್ತಿಟ್ಬಿಡ್ತಾನೆ ಆ ಫಂಡನ್ನು. ಅದೇ ಮನೆ ಕಟ್ಟಕ್ಕೆ, ಫಸ್ಟು ಮನೆ ಕಟ್ಟಕ್ಕೆ ನೀನು ಫಂಡ್ ಚೆನ್ನಾಗಿರ್ಬೇಕು, ಆಮೇಲೆ ಗೃಹ ಪ್ರವೇಶ. ಯಾರಾದ್ರೂ ಪರವಾಗಿಲ್ಲ, ನೀನು ನನಗೆ 50,000ನೇ ಕೊಡು, ಇಟ್ಟಾದಾಗ ಇನ್ನೊಂದು 20,000 ಕೊಡು ಅನ್ನೋಷ್ಟಾದ್ರೂ ಯಾರಾದ್ರೂ ಬರಬೇಕು. ನೀನು ಹೆಂಗಾದ್ರು ಮಾಡ್ಕೊ, ನನಗೆ ಕೊಟ್ಟರೆ 1.5 ಲಕ್ಷ ಬೇಕು ನನ್ನ ಯೂಟ್ಯೂಬ್ ಚಾನಲ್ಗೆ. ನೀನು ಹೆಂಗಾರು ಮಾಡ್ಕೊ, ನಾನು ನ್ಯೂಸ್ ಚಾನಲು ನಿಮ್ಮನ್ನು ಇಂಟರ್ವ್ಯೂ ಕೂತ್ಕೊಂಡು ನಾನು ಮಾತಾಡ್ಸೋದಕ್ಕೆ ನನಗೆ ಇಷ್ಟು ಲಕ್ಷ ಬೇಕು. ಹಿಂಗೆ ಆಗ್ಬಿಟ್ಟಾಗ ಅಲ್ಲಿ ಮ್ಯಾಂಡೇಟ್ ಇದೆ. ಪಾಪ ನ್ಯೂ ಕಮರ್ ಏನಂತ ಮಾಡ್ತಾನೆ, ಪ್ರಮೋಷನ್ಸ್ ಮಾಡಲೇಬೇಕು ಅಂತ ಪ್ರೆಷರ್ ಆಗ್ತಾರೆ. ಡಿಸ್ಟ್ರಿಬ್ಯೂಟರ್ಸ್ ಕೂಡ ಅದು ಇಟ್ಸ್ ಅಗೇನ್ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್. ಅವರು ನಾವು ಇದಾಗ್ತೀವಿ, ನಮಗೆ ಇಷ್ಟು ಬೇಕು, ಇಷ್ಟು ಬೇಕು, ಇಷ್ಟು ಬೇಕು, ಅವರೆಲ್ಲ ಅವ್ರವ್ರವ್ರು ಸೇಫ್ ಆಗಿಬಿಟ್ರು. ಅಲ್ಲಿ ತುಂಬ ಹೊಡ್ತಾ ತಿನ್ನೋದೇ ಡೈರೆಕ್ಟ್ರು. ಆ ಡೈರೆಕ್ಟ್ರು ಪ್ರೊಡ್ಯೂಸ್ ಮಾಡಿದ ನಂತರ ಇನ್ನೂ ಹೊಡ್ತಾ ತಿಂದಿರ್ತಾರೆ ಅವರು. ಬಟ್ ಯಾಕೆ ನಾನು ಕೆಲವೊಂದು ವಿಷಯಗಳ ಈ ಥರ ಮಾತಾಡೋಲ್ಲ ಅಂದರೆ, ಇದು ಫ್ಯಾಕ್ಟ್ಸು. ಅದು ಕೆಲವೊಂದು ಸೆನ್ಸಿಟಿವ್ ನ್ಯೂ ಕಮರ್ಸು ಅದನ್ನು ಅಡ್ವಾಂಟೇಜಾಗಿ ತೊಗೊಬಿಡ್ತಾರೆ, ಹೆದರ್ಕೊಬಿಡ್ತಾರೆ. ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ನೀವು ಎಷ್ಟೇ ದೊಡ್ಡ ಸಿನಿಮಾ ಮಾಡಿದ್ರು ಫಾರ್ಮೆಟ್ ಇದೆ, ಎಷ್ಟೇ ಚಿಕ್ಕ ಸಿನಿಮಾ ಮಾಡಿದ್ರು ಫಾರ್ಮೆಟ್ ಇದೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಟೆನ್ಷನ್ ಕಡಿಮೆ ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸೊ ಹೆದರ್ಕೊಳ್ಳೋಂಥದ್ದು. ಅದಕ್ಕೆ ನಾನು ಜಾಸ್ತಿ ಈ ವಿಷಯದ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಅಯ್ಯೋ ಹಂಗೆ ನಾನು ಸಿನಿಮಾನೇ ಮಾಡಬಾರ್ದಾ, 1 ಕೋಟಿ ಇದ್ರೂ ಸಾಲಲ್ವಾ? ಹಂಗೆ ಇನ್ನೊಂದು ಟ್ರೆಂಡ್ ನಡೀತಿದೆ. ಏನಂದರೆ 30 ಲಕ್ಷಕ್ಕೆ ಒಂದು ಸಿನಿಮಾ ಮಾಡಿ ಅದೇ ಥರದೊಂದು ಕತೆ ತಗೋಬನ್ನಿ. ಏನು ಹುಡ್ಕೊಂಡು ಹೋಗೋಣ 30 ಲಕ್ಷದ ಕತೆ? ಇವಾಗ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ದೇ ಒಂದು ಕ್ಯಾಮ್ರಾಗೆ ಎಷ್ಟಿದೆ ಅಂತ ಆ ಪ್ರೊಡ್ಯೂಸರ್ ಗೊತ್ತಿರೋಲ್ಲ. ನೀವು 25 ದಿನ 30 ದಿನ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು. ನನ್ನನ್ನು ಕೇಳಿದ್ರು, ಒಂದು ಡೈರೆಕ್ಟ್ ನನ್ನನ್ನು ಕೇಳಿದ್ರು, ಸರ್ ಈ ಸಿನಿಮಾ ನೀವು ಹೆಂಗೆ ಉಲ್ಟಾ ಬಿದ್ರು 45 ದಿನ ಶೂಟ್ ಮಾಡಲೇಬೇಕು, ಆ್ಯಕ್ಷನ್ಸ್ ಇದೆ, ಆ್ಯಕ್ಷನ್ ಇದೆ, ರಿಸ್ಕ್ ತೊಗೊಳಕ್ಕಾಗಲ್ಲ. 30 ಸೆಕೆಂಡ್ ಆ್ಯಕ್ಷನ್ 1 ದಿನ ಶೂಟ್ ಮಾಡಿದ್ರೆ ಹೆಚ್ಚು ನಾವು ಅಲ್ವಾ? ಇಲ್ಲ ಕಂಟ್ರೋಲ್ ಮಾಡಿ, ನೀವು ಡಬಲ್ ಕಾಲ್ ಶೀಟ್ ಬೇಡ ಮಾಡಿ, ನಾವು ಬಜೆಟ್ ಕಟ್ ಮಾಡೋ 25 ದಿನದಲ್ಲಿ ಮುಗಿಸಿದೆ. ಹಿಂಗೆ ಮುಗ್ಸೋಕ್ಕಾಗತ್ತೆ 20 ದಿನದಲ್ಲಿ? ಚಾನ್ಸೇ ಇಲ್ಲ. ಸೊ ದೇರ್ ಆರ್ ಲಾಟ್ ಆಫ್ ಹಿಡನ್ ಚಾಲೆಂಜಸ್
ವಿಚ್ ಪೀಪಲ್ ಡಸನ್. ಪಾಪ ಯಂಗ್ಸ್ಟರ್ಸ್ ಏನು ಮಾಡ್ಕೋತಾರೆ, ಸಿನಿಮಾ ಮಾಡಬೇಕು ಅಂತ ಒಂದು ಜೋಶನ್ ಬರ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸಲ್ಲಿ ಸ್ವಲ್ಪ ಬಂದರೆ ಸ್ಮಾರ್ಟ್ ಆಗ್ತಾರೆ. ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಸ್ವಲ್ಪ ಸ್ಮಾರ್ಟ್ ಅಪ್ರೋಚ್ ಬೇಕು ಅಂತ. ಸೊ ಪ್ರಮೋಷನ್ಸ್ ಏನು ಮಾಡಿದ್ರೇನು, ಘಟಾನ್ಘಟಿಗಳು ದೊಡ್ಡ ದೊಡ್ಡ ಪ್ರಮೋಷನ್ ಮಾಡಿ ಸಿನಿಮಾಗಳು ಬಿದ್ದೋಗಿದ್ದಾರೆ. ಬ್ಲಿಂಕ್ ಪ್ರಮೋಷನೇ ಮಾಡಿಲ್ಲ ಪಾಪ, ಅವರು ಧೈರ್ಯವಾಗಿ ರಿಲೀಸ್ ಮಾಡಿದ್ರು. ಅಟ್ಲೀಸ್ಟ್ ರಿಲೀಸ್ವರೆಗಂತೂ ಮೇಜರ್ ಪ್ರಮೋಷನ್ ಆಗಿಲ್ಲ ಅವ್ರ ಪಾಪ, ಯಾಕಂದ್ರೆ ಅವ್ರದ್ದು ಬಜೆಟು ಇರಲಿಲ್ಲ. ನಾನು ಶ್ರೀನಿಧಿನ್ ಮಾತಾಡಿದೆ, ಅವಾಗ KTM ರಿಲೀಸ್ ಆಗಿತ್ತು ಪ್ರೀವಿಯಸ್ ವೀಕು, ದೀಕ್ಷಿತ್ ಫಿಲಮ್ ಅಗೇನ್. ಅಲ್ಲಿ ಸಿಗ್ದೆ, ಇಲ್ಲ ಸರ್ ನೋಡ್ತಾ ಇದ್ದೀವಿ. ಬ್ಲಿಂಕ್ ರಿಲೀಸ್ ಆಯಿತು, 2ನೇ ದಿನ 3ನೇ ದಿನ 4ನೇ ದಿನ 5ನೇ ದಿನ ಆಮೇಲೆ ಎತ್ಕೊಂಡೋಯ್ತು. ವರ್ಡ್ ಆಫ್ ಮೌತ್, ಡೇರಿಂಗ್ ಮೂಮೆಂಟ್ ಅದು. ಅದೇ ಎಕ್ಸಾಂಪಲ್ಲು, ಅದೇ ಒಂದು ವಿಕಿಪೀಡಿಯಾ ಎನ್ಸೈಕ್ಲೋಪೀಡಿಯಾ ಆದಂಗೆ ಆಗೋಯ್ತು, ಅದೇ ಒಂದು ಕೇಸ್ ಸ್ಟಡಿ ಆಗೋಯ್ತು. ಬ್ಲಿಂಕು ಸಿನಿಮಾ ಹೋಗ್ತಿರೋರು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ, ಬಟ್ ದ ವೇ ದೇ ರಿಲೀಸ್ ಡೇಟ್ ದಟ್ ಇಟ್ ಸೆಲ್ಫ್ ಇಸ್ ಅನ್ ಎಕ್ಸ್ಪೆರಿಮೆಂಟ್. ಅದು ಎಲ್ಲರೂ ಹಿಡ್ಕೊಂಡು ಅದನ್ನು ಹೆಂಗೆ ಮಾಡಿದ್ರು, ಲಕ್ಕ ಇರ್ಲಿ ಬಿಡಿ ಸಿನಿಮಾ ಇಟ್ಟಾಯ್ತು, ಹಾರ್ಡ್ ವರ್ಕ ಇರ್ಲಿ ಬಿಡಿ ಸಿನಿಮಾ ಇಟ್ಟಾಯ್ತು, ಏನು ಪ್ರಮೋಷನ್ ಏನಿದೆ ಅಟ್ ದ ಎಂಡ್ ಆಫ್ ದ ಡೇ. ಸರ್, ಈಗ ಕನೆಕ್ಟಿಂಗ್ ಇಟ್ ಬ್ಯಾಕ್ ಟು ನಿಮ್ಮ ಫಿಲಮ್ ಏನು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿಗೆ ಹೋದ್ರೆ, ನೀವು ಪ್ರೊಡಕ್ಷನ್ ಮುಗಿಸಿ ಈಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದ್ದೀರಲ್ಲ, ನೀವು ಪ್ರಮೋಷನ್ಸ್ ನ ಹೇಗೆ ಅಪ್ರೋಚ್ ಮಾಡ್ತಿದ್ದೀರಾ? ನನ್ನ ಸಿಂಪಲ್ ಫಾರ್ಮುಲಾ ನಾನು ಕಲ್ತ್ಕೊಬಿಟ್ಟಿದ್ದೀನಿ. ನಂದು ಪ್ರೊಡಕ್ಷನ್ ಇತ್ತು ಅಂದರೆ, ನಾನು ಅವಾಗಲೇ ಹೇಳ್ದಂಗೆ ನಾನು 2 ಲಕ್ಷ ಇದೆ 2 ದಿನ ಮಾಡೋಣ ಹಂಗೆ ಹೋಗಲ್ಲ. ನನಗೆ 3 ಸ್ಟೇಜ್ ಹಾಕ್ಕೊಳ್ತೀನಿ. ಪ್ರೀ ಪ್ರೊಡಕ್ಷನು ಇನ್ ಫೀಲ್ಡು ಒಂದು ಬಜೆಟ್ ಇರ್ಬೇಕು ನನಗೆ. ಆ ಬಜೆಟ್ ಕೆಪಾಸಿಟಿ ನನಗೆ ಸಿಕ್ತಂದ್ರೆ ಶೂಟಿಂಗ್ ಮುಗಿಸ್ಬಿಡ್ತೀನಿ, ಪ್ರಾಡಕ್ಟ್ ಕೈ ಸಿಕ್ಬಿಡುತ್ತೆ. ನಾನೇ ಎಡಿಟ್ರು ಪರವಾಗಿಲ್ಲ, ಇಲ್ಲ ಯಾರೋ ಒಬ್ಬರು ರಿಕ್ವೆಸ್ಟ್ ಮಾಡ್ಕೋತೀನಿ, ನನ್ನ ಗುಡ್ ವಿಲ್ಗೆ ಯಾರೋ ಒಬ್ಬ ಎಡಿಟ್ರು ಒಂದು ಡಬ್ಬಿಂಗ್ ಕಾಪಿವರೆಗೂ ಕೊಡ್ತಾನೆ, ಅಟ್ಲೀಸ್ಟ್ ಪ್ರಾಡಕ್ಟ್ ಕಾಣಿಸ್ತಾ ಇರುತ್ತೆ. ದೆನ್ ಐ ಸ್ಟಾರ್ಟ್ ಪ್ಲಾನಿಂಗ್. ಆ ಪ್ರೋಸೆಸಲ್ಲಿ ಐ ಸ್ಟಾರ್ಟ್ ಪ್ಲಾನಿಂಗ್. ಪೋಸ್ಟ್ ಪ್ರೊಡಕ್ಷನ್ ಪುಷ್ ಆಗ್ತಾ ಇದ್ದಾಗ, ಪೋಸ್ಟ್ ಪ್ರೊಡಕ್ಷನಲ್ಲಿ ಐ ಆಮ್ ಸೋ ಲಕ್ಕಿ ದಟ್ ಐ ಗಾಟ್ ವಂಡರ್ಫುಲ್ ಟೆಕ್ನಿಷಿಯನ್ಸ್. ನನಗೆ ಇವಾಗಲೇ ದುಡ್ಡು ಕೊಟ್ಬಿಡು ಅಂತಲೂ ಕೇಳಲ್ಲ, ಏನೋ ಒಂದು ಚಿಕ್ಕ ಔಟ್ ಅಡ್ವಾನ್ಸ್ ಕೊಟ್ಟು ವರ್ಕ್ ಸ್ಟಾರ್ಟ್ ಮಾಡಿಸಿರ್ತೀನಿ. ಆ 1 month 2 month ಇದರಲ್ಲಿ ನಾನು ನೆಕ್ಸ್ಟ್ ಪ್ರಮೋಷನ್ಸ್ ಏನು ಮಾಡಬೇಕು ಅನ್ನೋ ಒಂದು ಚಿಕ್ಕ ಈ ಫುಟೇಜಸ್ಗಳನ್ನ ಇಟ್ಕೊಂಡು ಬೇರೆಯವ್ರನ್ನ ಅಪ್ರೋಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸಿಂಪಲ್ ರೀಸನ್ ಏನು ಗೊತ್ತಾ, ಇವಾಗ ಅವಾಗಲೇ ಅದು ಹೇಳ್ದಂಗೆ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಏನು ಅಂತ ಹೇಳಿದ್ರೆ, ಇವಾಗ ನಾನು 1 ಕೋಟಿ ನನಗೆ ಬೇಕೇ ಬೇಕು ಬಜೆಟ್ ಎಕ್ಸಿಕ್ಯೂಷನ್ ಮಾಡೋಕ್ಕೆ. ಬಟ್ ಪ್ರಮೋಷನ್ ರಿಲೀಸ್ ಅವ್ರಿಗೂ ಡೈರೆಕ್ಟ್ರು ಸೇಮ್ ಆಗಬೇಕು ಅಂತ ಯೋಚನೆ ಮಾಡೋದು, ಅವ್ನಿಗೆ 2 ಕೋಟಿ ಬೇಕು. ಆ 2 ಕೋಟಿನ ಇನ್ನು 1 ಕೋಟಿ ಅವ್ನು ಫಂಡ್ ರೈಸ್ ಮಾಡೋಷ್ಟು 1.5 ವರ್ಷ ಹೊರಟೋಗುತ್ತೆ ಅವ್ನಿಗೆ. ವಾಟ್ ಐಮ್ ಸೇಯಿಂಗ್ ಇಸ್, ನನಗೂ ಹಂಗೆ ಆಗಿದ್ದು, ಎಷ್ಟೊಂದು ಸತಿ ಹಂಗಾಗಿದೆ. ಅದರಿಂದ ನಾನೇನು ಮಾಡ್ತೀನಿ, ಎಕ್ಸಿಕ್ಯೂಷನ್ ಫಸ್ಟು, ಪೋಸ್ಟ್ ಪ್ರೊಡಕ್ಷನ್ ನೆಕ್ಸ್ಟು, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆ್ಯಂಡ್ ರಿಲೀಸ್ಗೆ ನೆಕ್ಸ್ಟ್ ಬಜೆಟ್ ಹುಡುಕ್ತೀನಿ ನಾನು. ಅವಾಗೇನು ನನ್ನ ಟೈಮು ಕಡಿಮೆ ಯೂಸ್ ಆಯಿತು. ಇವಾಗ 1 ಕೋಟಿ ಸಿಕ್ಕಿದೆ, 1 ಕೋಟಿ ಕೊಡೋನು ನೀನು ಇನ್ನೊಂದು ಕೋಟಿ ಹುಡ್ಕೋವರೆಗೂ ಕಾಯ್ಕೊಂಡು ಕೂತಿರ್ತಾನ. ಅವ್ರು ಪ್ರೈವೇಟ್ ಇನ್ವೆಸ್ಟರ್ಸು ದುಡ್ಡನ್ನ ರೋಟೇಟ್ ಮಾಡಬೇಕು. ನೀನು ಇಲ್ಲೇಂಟ್ ಆಗ್ತಿದೆ ಬಿಡಪ್ಪ, ನಾನು ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತೀನಿ ಅಂತ. ನೀವು ಎಷ್ಟೊಂದು ಕೇಳಿ ನೋಡಿ, ಎಷ್ಟೊಂದು ಒಂದೊಂದು ರಿಸರ್ಚ್ ಮಾಡಿ ನೋಡಿ. ಜನವರಿ ಮಂತಲ್ಲಿ ಒಬ್ಬನಿಗೆ 10 ಲಕ್ಷ ಕೊಡೋನು ರೆಡಿ ಇರ್ತಾನೆ, ಅವ್ನು ಇನ್ನೂ 50 ಲಕ್ಷ ಬೇಕು, ಒದ್ದಾಡ್ತಾನೆ. ಮಾರ್ಚಲ್ಲಿ 10 ಲಕ್ಷ ಕೊಡೋನು ಹೊರಟೋಗ್ತಾನೆ. 10 ಲಕ್ಷ ಇತ್ತು ಅವನ ಹತ್ರ, ಈ ಮಾರ್ಚಲ್ಲಿ 10 ಲಕ್ಷ ಕೊಡೋನು ಹೊರಟೋಗ್ತಾನೆ. ಸೊ ಅಗೇನ್ ದಿಸ್ ಫೆಲೋ ಅಷ್ಟು ಸ್ಟಾರ್ಟ್ ಫ್ರಮ್ 10 lakhs. ಇದು ಪ್ರಾಬ್ಲಮ್ ಆಗೋದು. ಅದಕ್ಕೆ ಎಕ್ಸಿಕ್ಯೂಷನ್ವರೆಗೂ ಬಜೆಟ್ ಇತ್ತು ಅಂದರೆ ಪ್ಲೀಸ್ ಗೋ ಫಾರ್ ಶೂಟ್. ಎಕ್ಸಿಕ್ಯೂಷನ್ವರೆಗೂ ಇಲ್ಲ ಆದರೆ ನಾನು ವೋಟಿಂಗ್ ಅಷ್ಟೇ, ನಾನು ಹೇಳಿದ್ದೆ ಮಾಡಬೇಕು ಅಂತ ಏನಿಲ್ಲ, ನನ್ನ ಫಾರ್ಮುಲಾ ಅದಷ್ಟೇ. ಅದರಿಂದ ನಾನು ಪ್ರಾಡಕ್ಟ್ ಮುಗಿಸ್ಬಿಡ್ತೀನಿ ನಾನು ಫಸ್ಟು, ಅವಾಗ ಕೈಗೆ ಸಿಗುತ್ತೆ. ದೆನ್ ಪ್ರಮೋಷನ್ಸು, ದೆನ್ ಇದಕ್ಕೆ ಯಾರಾದ್ರೂ ಒಬ್ಬರು ಕಾಂಟೆಂಟ್ ನೋಡ್ಬಿಡೋದು, ಅವ್ರು ಧೈರ್ಯ ಬರುತ್ತೆ ನಿನಗೆ. ಧೈರ್ಯ ನೋಡಿ ಸರ್, ಕಾಂಟೆಂಟ್ ಹಿಂಗೆ ಬಂದಿದೆ, ಪ್ರಾಡಕ್ಟ್ ಹಿಂಗೆ ಬಂದಿದೆ, ಇದೊಂದು ಟ್ರೈಲರ್ ಕಟ್ ಮಾಡಿದ್ದೀನಿ, ಹಿಂಗಿದೆ ಸರ್, ನನಗೆ ಬೇಕಾಗಿರೋದು 25 ಲಕ್ಷ ರಿಲೀಸ್ಗೆ ಪ್ರಮೋಷನ್ ಸರ್ ಕೊಡೋಕ್ಕಾಗುತ್ತಾ? ವೇರ್ ಇಸ್ 1 crore, ವೇರ್ ಇಸ್ 25 lakhs. ಸಿಂಪಲ್ ಅಷ್ಟೇ. ಸರ್, ಈಗ ನೀವು ಸಿನಿಮಾ ಪೋಸ್ಟಲ್ ಇದೆ ಅಂತ ಹೇಳ್ತೀರಾ, ಆಲ್ರೆಡಿ ಬಿಸ್ನೆಸ್ ಆಸ್ಪೆಕ್ಟ್ಸ್ ನೋಡ್ತಿದ್ದೀರಾ, OTT ಹೇಗೆ ಹೋಗ್ಬೋದು ಅಥವಾ ಅದೇ ದಿಸ್ ದ ರೈಟ್ ಟೈಮ್. ಪೋಸ್ಟ್ ಪ್ರೊಡಕ್ಷನ್ ಇದ್ದಾಗಲೇ ರೈಟ್ ಟೈಮ್ ಫಾರ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮಾತಾಡೋಕ್ಕೆ. ಯಾರು ಇರ್ಬೋದು, ಯಾರನ್ನ ಅಪ್ರೋಚ್ ಮಾಡ್ಬೋದು, ಇವಾಗ ರೀಜನಲ್ ಮ್ಯಾನೇಜರ್ ಯಾರಿದ್ದಾರೆ, ಇವಾಗ ಹೊಸ ಪ್ರೆಸೆಂಟರ್ಸ್ ಯಾರಿದ್ದಾರೆ, ಅಗ್ರಿಗೇಟರ್ಸ್ ಯಾರಿದ್ದಾರೆ, ಅದು ಒಂದು ಬಿಗ್ ಸ್ಕ್ಯಾಮ್ ಅಗ್ರಿಗೇಟರ್ಸ್ ಅನ್ನೋದು. ಸೊ ಅದೆಲ್ಲ ಇರುತ್ತೆ. ಸೊ ಇವಾಗ ಹೊಸ ಫೀಲ್ಡ್ಗೆ ಹೊಸ ಪ್ಲೇಯರ್ಸ್ ಯಾರು ಬಂದಿದ್ದಾರೆ, ಇದನ್ನ ಇವಾಗ ರೈಟ್ ಟೈಮ್ ಫಾರ್ ಮಿ ಟು ಸ್ಟಾರ್ಟ್. ಆ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಅಗ್ರಿಗೇಟರ್ಸ್ ಮತ್ತೆ ಪ್ರೆಸೆಂಟರ್ಸ್, ಡಿಸ್ಟ್ರಿಬ್ಯೂಟರ್ಸ್, ನಿಮ್ಗೆ ಗೊತ್ತಿದೆ. ಪ್ರೆಸೆಂಟರ್ಸ್ ದೇ ಗೇವ್ ದೇರ್ ಬ್ರ್ಯಾಂಡ್ ನೇಮ್ ಟು ಅಸ್. ಇವಾಗ ಒಂದು ಮುಟ್ಟೆ ಕತೆ ಪ್ರೆಸೆಂಟರು ಇವರು ಪವನ್ ಕುಮಾರ್ ಅವ್ರು ಮಾಡಿದ್ರು. ಇವಾಗ ರಕ್ಷಿತ್ ಶೆಟ್ಟಿ ಯಾವುದೋ 1-2-3 ಸಿನಿಮಾಸ್ ಪ್ರೆಸೆಂಟ್, ಹಾಸ್ಟೆಲ್ ಹುಡುಗರು, ಅದೆಲ್ಲ ಪ್ರೆಸೆಂಟ್ ಮಾಡಿದ್ರು. ಹಂಗೆ ಪ್ರೊಡಕ್ಷನ್ ಬೇರೆ, ಪ್ರೊಡ್ಯೂಸರ್ಸ್ ಬೇರೆ ಪ್ರೆಸೆಂಟ್ ಮಾಡ್ತಾರೆ ಅದನ್ನ. ಸೊ ದೇ ಗಿವ್ ದೇರ್ ಬ್ರ್ಯಾಂಡ್. ಅದಕ್ಕೆ ಇವಾಗ OTT ಎಲ್ಲ ಹೋದಾಗ ಈ ನಾರ್ಮಲ್ ರೆಪ್ರೆಸೆಂಟೇಟರ್ಸು, ಅಗ್ರಿಗೇಟರ್ಸ್ ಅಂತ ಕೂತಿರ್ತಾರೆ. ಯಾವುದು ಲೆಜಿಟಿಮೇಟ್ ರಿಜಿಸ್ಟರ್ಡ್ OTT ಅವರು ನೀನನ್ನು ಅಗ್ರಿಗೇಟರ್ಸ್ ಅಂತ ಯಾರನ್ನೂ ಕೂರಿಸಿಲ್ಲ. ಇವ್ರುಗಳೇನು ಅಂತ ಹೇಳ್ತಾರೆ, ಬ್ರೋಕರ್ಸ್ ಥರ. ಆಯ್ತಾ, ನಿಮ್ಮ ಪ್ರಾಡಕ್ಟ್ ನಾನು ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ಎಲ್ಲ ಹಾಕಿಸ್ತೀನಿ. ಬಟ್ ಎಲ್ಲರೂ ಹುಷಾರಾಗಿರ್ಬೇಕು. ನಮ್ಮ ಹೀರಾ ಕೂಡ ಐ ಡೋಂಟ್ ವಾಂಟ್ ಟು ನೇಮ್ ಒಂದು ಬೈತಾಗ ಔಟ್ ರೇಟ್ ತಗೋಬಿಟ್ಟಿದೆ. ಸೊ ಈ ಪಾಪ ಬಿಸ್ನೆಸ್ ಮಾಡೋರು, ಹೊಸ ಪ್ರೊಡ್ಯೂಸರ್ಸ್ ಇರಲಿ, ಡೈರೆಕ್ಟರ್ಸ್ ಇರಲಿ, ಟರ್ಮಿನಾಲಜೀಸ್ ಗೊತ್ತಿರಬೇಕು. ಔಟ್ ರೇಟ್ ಅಂದ್ರೇನು, PVDs ಅಂದ್ರೇನು, ಬೇರೆ ಇನ್ನೇನು ಆಪ್ಷನ್ಸ್ ಇದೆ, ಎಕ್ಸ್ಕ್ಲೂಸಿವ್ ಅಂದ್ರೇನು, ನಾನ್ ಎಕ್ಸ್ಕ್ಲೂಸಿವ್ ಅಂದ್ರೇನು ಎಲ್ಲ ಗೊತ್ತಿರಬೇಕು ಅವ್ರಿಗೆ. ಅವ್ರಿಗೆ ಎಕ್ಸ್ಕ್ಲೂಸಿವ್ ನಮ್ಗೆ ಹಂಗೆ ಮೋಸ ಮಾಡಿದ್ದು. ಎಕ್ಸ್ಕ್ಲೂಸಿವ್ ತೊಗೊಬಿಟ್ಟಿದ್ದಾರೆ 15 ಲಕ್ಷಕ್ಕೆ, ನಾವು ಟೆಂಪ್ಟ್ ಆಗ್ತೀವಿ. 15 ಲಕ್ಷಕ್ಕೆ ತೊಗೋತಾ ಇದ್ದಾರೆ, ಗ್ರೇಟ್, ಪರವಾಗಿಲ್ಲ. ಪ್ರೆಸೆಂಟ್ ಆಫ್ ಮನೀಸ್ ವ್ಯಾಲ್ಯೂಸ್ ಬೆಟರ್
ದೆನ್ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಳ್ತೀವಿ. ಆದ್ರೆ ಅವ್ರೇನ್ ಮಾಡ್ತಾರೆ, ಅವಾಗ ಒಂದು ಆಪ್ಷನ್ ಇರ್ತಿತ್ತು, ವೈಟ್ ಅಕೌಂಟಲ್ಲಿ ಅವ್ರ ಅಕೌಂಟಲ್ಲಿ ಅವರೇ ಅಪ್ಲೋಡ್ ಮಾಡೋದು, ಅವ್ರಿಗೆಲ್ಲ ಅನಾಲಿಟಿಕ್ಸ್ ಅವ್ರ ಅಕೌಂಟಿಗೆ ಬರುತ್ತೆ. ಸೊ 3 ತಿಂಗಳಿಗೆ ಒಂದೊಂದು ಕ್ವಾರ್ಟರ್ಗೆ OTT ಅವ್ರು ದುಡ್ಡು ಕೊಡ್ತಾ ಹೋಗ್ತಾರೆ. ಸೊ ಇವ್ರು ನಮ್ಗೆ ಹಂಗೆ ಹೇಳಿದ್ರು, ಒಂದು ಎವ್ರಿ ಕ್ವಾರ್ಟರ್ ದುಡ್ಡು ಕೊಟ್ಕೊಂಡು ಹೋಗ್ತೀವಿ, ನಾವು 15 ಲಕ್ಷ ಬರುತ್ತೆ ಅಂತ ನಾವು ಕಾಯ್ಕೊಂಡಿದ್ವಿ. ಆದ್ರೆ ಅವ್ನಲ್ಲಿ ಕಾಂಟ್ರಾಕ್ಟ್ ಸೈನ್ ಮಾಡಿರೋದು 10 ವರ್ಷ ಅಮೆಝಾನ್ಗೆ 2020ಗೆ. ಸೊ ನಮಗೆ 15 ಲಕ್ಷ ಬರುತ್ತೆ. ಅವ್ನು ನಮ್ಮ ಕೈಲೇ ದುಡ್ಡು ಖರ್ಚು ಮಾಡಿ ನಮ್ಮ ಕೈಲೇ ಪ್ರಮೋಷನ್ ಮಾಡಿಸ್ತಾರೆ. ನಾವೆಲ್ಲ ಪ್ರಮೋಷನ್ಸ್ ಎಲ್ಲ ಮಾಡಿದ್ವಿ. ಸೊ ನಮ್ಗೆ 15 ಲಕ್ಷ ಬಂದಿದ್ಮೇಲೆ ಅವ್ನಿಗೆ ಫಾರ್ ಎವರ್ 10 ವರ್ಷ ಅವ್ನ ಅಕೌಂಟ್ಗೆ ಹೋಗುತ್ತೆ ದುಡ್ಡದು. ಆಯ್ತಾ? ಅದರಲ್ಲಿ ಅದು ಇನ್ನೂ ಕೊಡಲಿಲ್ಲ ನಮಗೆ ಮಹಿರಾ ಟೈಮಲ್ಲಿ. ಸಿಕ್ಕಾಪಟ್ಟೆ ಹೊಡೆದಾಡಿದೀವಿ ಅದಕ್ಕೂ. ಆಮೇಲೆ ಅವ್ರ ಮೇಲೆ ಕೇಸ್ ಹಾಕಿ ಚೇಂಬರ್ಗೆ ಹೋದ್ವಿ. ಮತ್ತೆ ಅವ್ರು ಮನವಿ ಪತ್ರ ಕೊಟ್ಟರು, ನಾವು ಕೊಟ್ವಿ ಅಷ್ಟೇ, ಇನ್ನೇನು ಆಗಲಿಲ್ಲ ಅಲ್ಲಿ. ಆಯ್ತಾ? ಇದನ್ನ ಹುಷಾರಾಗಿ ಇಟ್ಕೋಬೇಕು. ಬಿಸ್ನೆಸ್ ಟೈಮಲ್ಲಿ ಯು ಹ್ಯಾವ್, ನಿಮ್ಗೆ 10 ರೂಪಾಯಿ ಕಡಿಮೆ ಬಂದರು ಪ್ಲೀಸ್ ಗೋ ಥ್ರೂ ದ ರೈಟ್ ಚಾನಲ್ಸ್. ಯಾರೋ ಹೊಸಬ ಬಂದು ನನಗೇನು ಬ್ರೋಕರೇಜ್ ಬೇಡ, ಇದು ಬೇಡ, ಇದು ಬೇಡ, ಇಲ್ಲ ಓಪನ್ ಆಗಿ ಕೇಳಿ, ಆಯ್ತು ನೀನು ಇಷ್ಟು ಬಿಸ್ನೆಸ್ ಮಾಡ್ಕೊಡು, ಆ ಬಿಸ್ನೆಸ್ಸಲ್ಲಿ ಪರ್ಸೆಂಟೇಜ್ ಕೊಡ್ತೀನಿ. ಇವ್ರು ಹಂಗಿರೋಣ, ಫಸ್ಟ್ ನಮ್ಗೆ 5 ಲಕ್ಷ ಕೊಟ್ಬಿಡಿ, ಹಿಂಗಿರ್ತಾರೆ. ಹೌ ಡು ನ್ಯೂ ಕಮರ್ಸ್ ಫೈಂಡ್ ದ ರೈಟ್ ಚಾನಲ್ಸ್? ಟಾಪ್ ಟು ಅದಕ್ಕೊಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ. ಇವಾಗ 3 ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ ನ್ಯೂ ಕಮರ್ಸ್ದೇನೆ. ಶಾಕಾಹಾರಿ, ಬ್ಲಿಂಕ್, ಆಮೇಲೆ ನಮ್ಮ ಕೆರೆ ಇದೆಲ್ಲ ಮಾತಾಡಿದ್ವಿ. ಅವ್ರು ಇವಾಗ ರಿಲೀಸ್ ಆಗಿ ಹೊಡ್ತಾ ತಿಂದವರೋ ಇಲ್ಲ ಅವರು ಜಾಮೂನ್ ತಿಂದವರೋ ಇನ್ನೂ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡಿ. ರೀಸೆಂಟ್ ರಿಲೀಸ್ ಆಗಿರೋ ಸಿನಿಮಾ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿ. ಆ ಚಾಲೆಂಜ್ ಅವ್ರು ಖಂಡಿತ ಮಾತಾಡ್ತಾರೆ. ಸುಮ್ಮನೆ ಬಿಗ್ ಸ್ಟಾರ್ಸ್ ಹತ್ರ, ಬಿಗ್ ಪ್ರೊಡ್ಯೂಸರ್ಸ್ ಹತ್ರ ಹೋಗಿ ಕೇಳಪ್ಪ. ಇವಾಗ ನಾನೇ ಲಾಸ್ಟ್ 2 years ಯಾರಿಗೂ ಏನು ಫೀಡ್ಬ್ಯಾಕ್ ಕೊಡಲಿ, ಬಿಕಾಸ್ ಐ ವಾಸ್ ನಾಟ್ ಅಪ್ಡೇಟೆಡ್ ಆನೆಸ್ಟ್ಲಿ. ಅವ್ರಗಳ ಹತ್ರ ಮಾತಾಡಿ. ರೀಸೆಂಟ್ ರಿಲೀಸ್ ಏನಾಗಿದೆ ಅವ್ರ ಚಾನೆಲ್ ಬಿಲ್ಡ್ ಮಾಡಿ. ಹೆಂಗೆ ರಿಲೀಸ್ ಮಾಡಿದ್ರಿ, TV ರೇಟ್ಸ್ ಎಷ್ಟೋಯ್ತು, ಯಾವ ಥರ ಮಾತಾಡಿದ್ರಿ, ಏನು ಪ್ರಮೋಷನ್ ಮಾಡಿದ್ರಿ, ಹೊಸ ಯೂಟ್ಯೂಬ್ ಚಾನಲ್ ಇದೆಯಾ, ಇವಾಗ ನಾವು ಬರೀ ದೊಡ್ಡ ಆಡಿಯೋ ಚಾನಲ್ ಬದಲು ಬೇರೆ ಹೊಸ ಚಾನಲ್ಗಳು ಕೊಡ್ಬೋದಾ. ಇವಾಗ ಕೆಲವೊಬ್ರು ಏನು ಮಾಡ್ತಾರೆ, ಆಡಿಯೋ ಚಾನಲ್ ಅವ್ರು ನಿಮ್ಗೆ ಪ್ಲಾಟ್ಫಾರ್ಮ್ ಸಿಗುತ್ತೆ, ನಮಗೆ ಕಾಂಟೆಂಟ್ ಕೊಡಿ ಅಂತ ಹೇಳ್ತಾರೆ. 5 ಪೈಸೆನೂ ಕೊಡಲ್ಲ. ದೇರ್ ಆರ್ ಫ್ಯೂ ಯೂಟ್ಯೂಬ್ ಚಾನಲ್ಸ್, ಆಡಿಯೋ ಚಾನಲ್ಸ್ ಅಲ್ಲ ಅವರು, ಯೂಟ್ಯೂಬ್ ಚಾನಲ್ಸ್, ಆಯ್ತು ನಿಮ್ಗೆ 1,000 ಕೊಟ್ಬಿಡ್ತೀವಿ ಕೊಡಿ ಅಂತ ಹೇಳ್ತಾರೆ. ಅವ್ರು ಅದೇ ಬೆಟ್ರ್ ಅಂತ ಕೊಡ್ತಾರೆ. ಇದೆಲ್ಲ ಇಸ್ ದ ಬೆಸ್ಟ್ ವೇ ಟು ಗೆಟ್ ದ ಅಪ್ಡೇಟೆಡ್ ಇನ್ಫಾರ್ಮೇಷನ್. ರೀಸೆಂಟ್ ರಿಲೀಸ್ ಆಗಿರೋ ಸಿನಿಮಾ, ಫ್ಲಾಪ್ ಸಿನಿಮಾ ಆದ್ರೂ ಪರವಾಗಿಲ್ಲ, ಹಿಟ್ ಸಿನಿಮಾ ಆದ್ರೂ ಪರವಾಗಿಲ್ಲ, ಎರಡರಿಂದನೂ ಕಲಿತೀವಿ ನಾವು. ಅವ್ರ ಹತ್ರ ಮಾತಾಡಿದ್ರೆ ಬೆಸ್ಟ್ ನನಗೆ. ಓಕೆ ಸರ್, ಈಗ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋಣ. ಒಂದು ಫಿಲಮ್ ರೆಡಿ ಆಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಆಗುತ್ತೆ, ಸೆನ್ಸರ್ ಆಗುತ್ತೆ, ಎಲ್ಲ ಆಗುತ್ತೆ. ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ಹೇಗೆ ನಡೆಯುತ್ತೆ? ಹೂ ಆರ್ ಡಿಸೈಡಿಂಗ್? ಇವಾಗಿರೋ ಸಿಚುವೇಶನ್, ಇಂಡಸ್ಟ್ರಿ ಇಲ್ಲ ಮಾರ್ಕೆಟ್ ಆಪರ್ಚುನಿಟಿ ನೋಡಿದ್ರೆ ಕೆಲವೊಬ್ರು ಡೈರೆಕ್ಟ್ ಔಟ್ರೇಟ್ OTT ಕೊಟ್ಬಿಡೋಣ ಅಂತ ಹೋಗ್ತಾರೆ. ಇವಾಗ ಕಲರ್ಸ್ನ ಜಿಯೋ ತೊಗೊಳ್ತಾ ಇದೆ, ಜಿಯೋ ಕಲರ್ಸ್ ಏನೋ ಆಗ್ಬೋದೇನೋ ಗೊತ್ತಿಲ್ಲ, ವಯೋಕಾಮ್, ಝೀನಾ, ಸೋನಿ ತೊಗೊಳ್ತಾ ಇದೆ. ಇವಾಗ ಫಸ್ಟ್ ಇಯರ್ ಎಲ್ಲ ಅನೌನ್ಸ್ ಮಾಡ್ತಾರೆ ನಾವೆಲ್ಲ ಭಾಷೆ ತೊಗೋತೀವಿ ಅಂತ. ಈ ಆಪರ್ಚುನಿಟಿನ ಯಾರೋ ಒಬ್ರು ಐಡೆಂಟಿಫೈ ಮಾಡ್ತಾರೆ. ಇಫ್ ನಾಟ್ ಎನಿಮಲ್ ನಾನು ಹಂಗೆ ಮಾಡೋದು ಏನು ಪ್ರೆಸೆಂಟ್ ಆಪರ್ಚುನಿಟಿ ಇದೆ ಅಂತ. ಸೊ ಇವಾಗ ಜಿಯೋ ಅವರು ನಮಗೆ TV ಪ್ಲಸ್ OTT ರೈಟ್ಸ್ ಒಟ್ಟಿಗೆ ಕೊಟ್ಬಿಡಿ, ಇಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಸೇಫ್ ಆಗ್ತಾಯಿದೆ ಅಂದರೆ ಕೊಟ್ಬಿಡ್ತಾರೆ. ಡಿಸ್ಟ್ರಿಬ್ಯೂಟರ್ ಅನ್ನೋದೇ ಬರೋಲ್ಲ ಅಲ್ಲಿ ನಮ್ಗೆ ಇವಾಗ. ಓಕೆ, ಥಿಯೇಟರ್ಸ್ ಅಂತ ಬಂದಾಗ ಮಾತ್ರ ಡಿಸ್ಟ್ರಿಬ್ಯೂಟರ್ಸ್, ಇಲ್ಲಾಂದರೆ ಅಗ್ರಿಗೇಟರ್ಸು, ಪ್ರೆಸೆಂಟರ್ಸು ಹಂಗೆ ಬರ್ತಾರೆ. ಕೆಲವು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಾನು ಬ್ರ್ಯಾಂಡಿಂಗ್ ನೋಡ್ತಾ ಇದ್ದೀನಿ ಇವಾಗ. ಯಾವ್ಯಾವ ರಕ್ಷಿತ್ ಪ್ರೆಸೆಂಟ್ ಮಾಡ್ಬೋದಾ ಈ ಸಿನಿಮಾನ, ಅಪ್ಪು ಸರಿದ್ದೆ ಪ್ರೆಸೆಂಟ್ ಮಾಡ್ಬೋದಾ, ಪ್ರೆಸೆಂಟ್ ಯಾರ್ಯಾರು ಮಾಡ್ತಾ ಇದ್ದಾರೆ, ರಕ್ಷಿತ್, ರಿಷಬ್, ಮುಂಬಳೆ ಪ್ರೆಸೆಂಟ್, KRG ಪ್ರೆಸೆಂಟ್ ಮಾಡ್ತಾರೆ, ಧನು ಮಾಡ್ತಾ ಇದ್ದಾರೆ. ಪಾಪ ಈಸ್ ಪುಟಿಂಗ್ ಲಾಟ್ ಆಫ್ ಗುಡ್ ಎಫರ್ಟ್ ಫಾರ್ ಎ ಗುಡ್ ಕಾಂಟೆಂಟ್. ಐ ಅಪ್ರಿಷಿಯೇಟ್ ಹಿಮ್. ಆ್ಯಂಡ್ PRK ಏನೋ ಒಂದು ಮಟ್ಟಿಗೆ ಮಾಡ್ತಾ ಇದ್ದಾರೆ. ಇದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಅವ್ರು ಪ್ರೊಡಕ್ಷನ್ ಹೌಸು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಂದ್ರೆ ಹೋಗಿ ಕೇಳ್ತೀನಿ ನಾನು, ನೋಡಿ ನಾನು ಸಿನಿಮಾ ಹೆಂಗೆ ಮಾಡಿದ್ದೀನಿ, ಪ್ರೆಸೆಂಟ್ ಮಾಡಿ, ನನಗೊಂದು ಬ್ರ್ಯಾಂಡ್ ಬೇಕು, ನೀವು ಇದನ್ನ ಪರ್ಸೆಂಟೇಜ್ ತೊಗೊಳ್ಳಿ. ಅವ್ರು ಪ್ರೆಸೆಂಟ್ ಮಾಡ್ತೀನಿ ತೊಗೊಬಿಟ್ರೆ ಡಿಸ್ಟ್ರಿಬ್ಯೂಷನ್ ಅವರೇ ನೋಡ್ಕೊಬಿಟ್ರು, ಅಂತಲೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಕೆಲವೊಂದು ಸಿನಿಮಾ ಮೇಕರ್ಸ್ ಏನು ಆಗ್ತಾರೆ, ಎಸ್ ಪರ್ಸೆಂಟೇಜ್ ಬಿಟ್ಕೊಳ್ಳೇಬೇಕಾಗುತ್ತೆ. ಯಾರೂ ಏನೂ ಫ್ರೀಯಾಗಿ ಮಾಡಲ್ಲ ಅಲ್ಲಿ ನಮಗೆ, ಆಯಿತಾ. ಇಲ್ಲ ನಾವು ಲೋಕಲ್ ಪ್ಯೂರ್ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋಗ್ತೀವಿ ಅಂತ ಹೇಳಿದ್ರೆ ಆ ಥರ ಡಿಫ್ರೆಂಟ್ ಬಾಲ್ ಗೇಮ್. ಅವ್ರ ಸರ್ಟನ್ ಪರ್ಸೆಂಟ್, ಅದೇ ಇಟ್ಸ್ ಆನ್ ಗಿವ್ ಆ್ಯಂಡ್ ಟೇಕ್ ಡಿಸ್ಟ್ರಿಬ್ಯೂಷನ್ ಅನ್ನೋದು. ಟೆಕ್ನಿಕಲಿ ಡಿಸ್ಟ್ರಿಬ್ಯೂಷನ್ ಇಸ್ ನಥಿಂಗ್ ಬಟ್ ಅವ್ರದ್ದೊಂದು ನೆಟ್ವರ್ಕ್ ಆಫ್ ಚೈನ್ಸ್ ಇರುತ್ತೆ. ಅವ್ರು ಕಾಲ್ ಮಾಡಿ ಇದು ಸಿನಿಮಾಗಳು ಹಾಕಿ, ಇದು ಹಾಕಿ, ಅವ್ರಿಗೊಂದು ರೂಟೀನ್ ಗೊತ್ತಿರುತ್ತೆ. ಮನೆ ಕಟ್ಟಬೇಕು ಒಬ್ಬ ಮೇಸ್ತ್ರಿ ಇದ್ದಂಗೆ ಅಷ್ಟೇ, ದುಡ್ಡು ಅವ್ರದ್ದಲ್ಲ, ಲೀಡರ್ಶಿಪ್ ಅವ್ರದ್ದಷ್ಟೇ, ದುಡ್ಡು ನಮ್ಮದೇ. ಆ ಮೇಸ್ತ್ರಿ ನಮಗೆ ಆಯ್ತು ಹಿಂಗೆ ಕಟ್ಟ, ಹಿಂಗೆ ಬೇಕಾ, ಹಿಂಗೆ ಕಟ್ಟ ನೋಡಿ, ಹಿಂಗೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಸರ್, ಹಿಂಗೆ ಮಾಡಿದ್ರೆ ಹಿಂಗೆ ಬರುತ್ತೆ, ಇಷ್ಟು ಬಂದಿದೆ ನೋಡಿ, ಇಷ್ಟು ತಗೊಳ್ಳಿ, ಅಷ್ಟೇ ಮಾಡೋದು. ಅಷ್ಟೇ ಡಿಸ್ಟ್ರಿಬ್ಯೂಷನ್ಸ್ ಅಂದರೆ. ಬಟ್ ಆಸ್ ಲಾಂಗ್ ಒಂದು ಫಸ್ಟ್ ಕ್ವಶನ್ ಕೇಳಿದ್ರಲ್ಲ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಅದು ಫಿಕ್ಸ್ ಆಗೋರು ಯಾವ ಡಿಸ್ಟ್ರಿಬ್ಯೂಷನ್ ಫಿಕ್ಸ್ ಆಗಲ್ಲ. ಬಟ್ ಇವಾಗ ನೀವು ಸಿನಿಮಾ ತೊಗೊಬಂದು ನಾನು ಡಿಸ್ಟ್ರಿಬ್ಯೂಟರ್ ಎಲ್ಲ ಹಾಕ್ಲಿ ಸಿನಿಮಾ, ಐನಾಕ್ಸ್ ತೊಗೋತಾನೆ ಇಲ್ಲ, ಪಿಕ್ಚರ್ ತೊಗೋತಾನೆ ಇಲ್ಲ, ಸಿನಿ ಪೊಲೀಸ್ ತೊಗೋತಾನೆ ಇಲ್ಲ. ಮತ್ತು ಇವರೇ ಡಿಸೈಡ್, ವೆರಿ ಫನ್ನಿ ಥಿಂಗ್ ಏನಂದರೆ ಇವರೇ ಡಿಸೈಡ್ ಮಾಡ್ಬಿಟ್ಟಾರೆ. ಇಂದಿರಾನಗರ್ ತಮಿಳ್ ಅವ್ರದ್ದು, ವೈಟ್ಫೀಲ್ಡ್ ಹಿಂದಿ ಅವ್ರದ್ದು, HSR ಲೇಔಟ್ ತೆಲುಗು ಅವ್ರದ್ದು, ಅಲ್ಲಿ ಕನ್ನಡ ಸಿನಿಮಾನೇ ಹಾಕಲ್ಲ ಅಂತ. ಫಸ್ಟ್ ಆಫ್ ಆಲ್ ಥಿಯೇಟರ್ಗಳು ಸಿಗೋದೇ ಕಷ್ಟ. ಆ ಏರಿಯಾನಲ್ಲಿ ಯಾರು ನೋಡಲ್ಲ ಸರ್. ಅರೆ ನೀವು ಹಾಕಿ, ನಾನು ನೋಡೋಕೆ ರೆಡಿ ಇದ್ದೀನಿ, ನಾನು ಎಲ್ಲಿ ಅದೇ ಹೇಳಿದ್ನಲ್ಲ, ಬ್ಲಿಂಕ್ ಹಂಗೆ ಮಾಡಿದ್ರು, ಬಿಂಗಿಪೇಟೆಗೆ ನಾನು ಎಲ್ಲಿ ಬಂದು ನೋಡಲಿ, ಎಲ್ಲಿ ನೋಡೋಕ್ಕಾಗುತ್ತೆ ನನಗೆ, ಶಾಕಾಹಾರಿ ಎಲ್ಲಿ ನೋಡ್ರಿ. ಸೊ ಇವರು ಡಿಸೈಡ್ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ ಡಿಸ್ಟ್ರಿಬ್ಯೂಷನ್. ಮತ್ತೆ ನೋಡೋಣ ಆಗಲ್ಲ ಸರ್, ಇಲ್ಲಿ ಮಾಡೋಣ ಅಂತ. ಕರೆಕ್ಟ್ ಅಲ್ವಾ ನಾನು ಹೇಳ್ತಾರದು?
ಸೊ ಇವಾಗ ಡಿಸ್ಟ್ರಿಬ್ಯೂಟರ್ಸ್ ಬಂದ್ಬಿಟ್ಟು ಇಷ್ಟು ಖರ್ಚಾಗಿದೆ, ಇಷ್ಟು ಖರ್ಚು ಒಂದಿಷ್ಟು ಪರ್ಸೆಂಟೇಜ್ ಅಂತ ಕೇಳ್ತಾರೆ. ಇಷ್ಟು ಥಿಯೇಟರ್ಗಳು ರಿಲೀಸ್ ಮಾಡ್ಬಿಡ್ತೀನಿ, ಇಷ್ಟು ಲಕ್ಷ ಬೇಕು ಅಂತ ಕೇಳ್ತಾರೆ. ಯಾಕಂದ್ರೆ ಎಲ್ಲ ಥಿಯೇಟರ್ಗಳಿಗೆ ದುಡ್ಡು ಕೊಟ್ಬಿಟ್ಟೆ ಮಾಡಬೇಕಾಗಿರೋದು. ರಿಲೀಸ್ ನಾವೇ ದುಡ್ಡು ಕೊಡ್ಬೇಕು ಮೇಕರ್ಸ್. ಇನ್ನು ಅಲ್ಲಿ ಕೊಡ್ತಾರೆ. ಇವಾಗ ಡಿಸ್ಟ್ರಿಬ್ಯೂಟರ್ ದೊಡ್ಡ ಸ್ಟಾರ್ ಸಿನಿಮಾ ಅಂದ್ರೆ ಡಿಸ್ಟ್ರಿಬ್ಯೂಟರ್ ದುಡ್ಡು ಹಾಕಿ ಅಷ್ಟೇ ಪರ್ಸೆಂಟೇಜ್ ತಗೋತಾರಲ್ಲ. ರಿಲೀಸ್ ಆದಾಗ ಫಸ್ಟ್ 2 ವೀಕ್ ಕಲೆಕ್ಷನ್ ನಮ್ದು ಅಂದ್ಬಿಡ್ತಾರೆ. ಪಾಪ ಪ್ರೊಡ್ಯೂಸರ್ಗೆ ಏನು ಸಿಕ್ಕುತ್ತೆ, ಸೆಕೆಂಡ್ ವೀಕಲ್ಲಿ PVRಗಳು ಮಲ್ಟಿಪ್ಲೆಕ್ಸ್ ಶೋನೇ ಕೊಡಲ್ಲ ಅವ್ರಿಗೆ. ಇಲ್ಲ ಫಸ್ಟ್ 50% ನಮ್ದು ಅಂದ್ಬಿಡ್ತಾರೆ. ಇಲ್ಲಾಂದ್ರೆ ನಾವೇ ಎಲ್ಲ ಥಿಯೇಟರ್ಗೂ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸರಿ, ಹಂಗಾರೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋಕೆ 10% ಆದ್ರೂ ಕೊಡಿ ನಮಗೆ ಅಂತ ಹೇಳ್ತಾರೆ. ಸೊ ನೀವು ಅಲ್ಲಿ ಥಿಯೇಟರ್ಗೂ ದುಡ್ಡು ಕೊಟ್ಟು ಇವ್ರಿಗೂ ದುಡ್ಡು ಕೊಟ್ಟಿರ್ತಾರೆ ಜಸ್ಟ್ ಫಾರ್ ದ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್. ಹೌದಾ ನಮಗೆ. ಸೊ ಇಟ್ ಈಸ್ ಸಮಥಿಂಗ್ ವಿ ಕೆನಾಟ್ ಬ್ರೇಕ್ ದ ಎಗ್ ಔಟ್ ಆಫ್ ಇಟ್. ನಮಗೆ ಅದಿದೆ, ಆಪ್ಷನ್ ಇಲ್ಲ, ಮಾಡಲೇಬೇಕು. ಅದರಲ್ಲಿ ಇನ್ನೋವೇಷನೇ ಬರ್ದಿಲ್ಲ ಇನ್ನು ನನಗೆ. ಅದರಿಂದ ನಾನು ಸ್ವಲ್ಪ ಪ್ರೆಸೆಂಟರ್ಸ್ ಹುಡ್ಕಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ಬ್ರ್ಯಾಂಡ್ ಸಿಕ್ತು ಅಂದರೆ. ಇವಾಗ ನನ್ನ ಸಿನಿಮಾನ ನನ್ನ ದೃಷ್ಟಿಗೆ ರಕ್ಷಿತ್ ಅವರು, ರಿಷಬ್ ಅವರು ಇಷ್ಟಪಟ್ಟು ಚೆನ್ನಾಗಿದೆ ಮಹೇಶ್ ನಾವು ಮಾಡ್ತೀವಿ, ಇಲ್ಲ ಇಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಇಷ್ಟು ನಿಮ್ಗೆ ಕೊಟ್ಬಿಡ್ತೀನಿ, ಬಿಟ್ಕೊಟ್ಬಿಡಿ, ಮೋರ್ ಹ್ಯಾಪಿ ಟು. ನಮ್ಗೆ ₹1 ಪ್ರಾಫಿಟ್ ಬಂದರೆ ನನ್ನ ROI, ನನ್ನ ಇನ್ವೆಸ್ಟರ್ ಸೇಫ್ ಆದಂಗೆ ನಾವು ಅಷ್ಟು ನೋಡ್ತಾ ಇರ್ತೀವಿ ನಾವು. ಸರ್, ಇದು ನನ್ನ ಲಾಸ್ಟ್ ಕ್ವೆಶನ್. ಸೊ ತುಂಬಾ ನ್ಯೂ ಕಮರ್ಸ್ ಇಂಡಸ್ಟ್ರಿಗೆ ಬರ್ತಿದ್ದಾರೆ ಆ್ಯಂಡ್ ಅವರು ನೀವೇ ಹೇಳ್ದಂಗೆ ಒಬ್ಬ ಡೆಬ್ಯೂ ಡೈರೆಕ್ಟರ್ ಬರೀ ಡೈರೆಕ್ಷನ್ ಅಲ್ಲದೆ ಇನ್ನ ಒಂದು 10 ಡಿಪಾರ್ಟ್ಮೆಂಟ್ ಭಾರನ ಅವನ ತಲೆ ಮೇಲೆ ಹಾಕೊಂಡೆ ಓಡಾಡ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ತೊಂದರೆ ಇರ್ಬೇಕಾರೆ ಆ್ಯಂಡ್ ಇಷ್ಟೆಲ್ಲ ಕಾಂಪಿಟೇಷನ್ ಇರ್ಬೇಕಾರೆ ಆ್ಯಂಡ್ ಇಷ್ಟೊಂದು ಥಿಂಗ್ಸ್ ಟು ಮ್ಯಾನೇಜ್ ಇರ್ಬೇಕಾರೆ ಒಬ್ಬ ನ್ಯೂ ಕಮರ್ ಅವನ ಐಡೆಂಟಿಟಿನ ಇಂಡಸ್ಟ್ರಿಯಲ್ಲಿ ಹೇಗೆ ರೂಪಿಸ್ಕೋಬಹುದು? ಬ್ಯೂಟಿಫುಲ್ ಕ್ವಶನ್. ಇದು ಕ್ವಶನ್ ಅಲ್ಲ, ಇಟ್ಸ್ ಲೈಕ್ ಎಕ್ಸ್ಪ್ಲನೇಷನ್ ಇದಕ್ಕೆ. ಯಾಕಂದರೆ ಫಸ್ಟ್ ನಾನೇನು ಹೇಳ್ತೀನಿ ಅಂದರೆ, ನನ್ನ ನೋಡ್ಬಿಟ್ಟು ಯಾರು ಮೋಟಿವೇಟ್ ಆಗಬೇಡಿ. ಮಹೇಶ್ ಸರ್ ಹಿಂಗೆ ಮಾಡಿದ್ರು ನಾನು ತಪ್ಪು. ಯಾಕಂದರೆ ಮೈ ಟುಡೇಸ್ ಫ್ಯಾಕ್ಟ್ ಆರ್ ನಾಟ್ ಟುಮಾರೋಸ್ ಟ್ರೂತ್. ನನಗೆ ಇವತ್ತು ಇದು ಕರೆಕ್ಟ್ ಅನಿಸ್ತಿದೆ, ಪಾಪ ಅವ್ನು ನಾಳೆ ಮಾಡೋ ಸರಿಗೆ ನಾಳೆ ಚೇಂಜ್ ಆಗಿಬಿಟ್ಟಿರುತ್ತೆ. ಬಿ ಅಪ್ಡೇಟೆಡ್ ವಿತ್ ಇನ್ಫಾರ್ಮೇಷನ್ಸ್ ಫಸ್ಟ್ ನಾನು ಹೇಳೋದು. ಎರಡನೇದು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮದು ಫೈನಾನ್ಷಿಯಲ್ ಸ್ಟೇಟಸ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ. ಯಾಕಂದ್ರೆ ನನಗೆ ಎಲ್ಲ ಕ್ರಿಯೇಟಿವಿಟಿ ಬಗ್ಗೆ, ಸಿನಿಮಾ ಹಿಂಗೆ ಮಾಡಬೇಕು, ನೀವು ನ್ಯೂ ಕಮರ್ಸಿಗೆ ನಿಮ್ಗೆ ನನ್ನ ಕಡೆಯಿಂದ ಇದು ಇಟ್ಬಿಟ್ಟು ಅನ್ನೋರು ದೊಡ್ಡ ನಾನು ಅಂತ ನಾನು ಯಾವತ್ತೂ ಮಾಡಲ್ಲ. ನಾನು ಯಾವತ್ತು ಐ ಹ್ಯಾವ್ ಎ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ನ್ಯೂ ಕಮರ್ಸ್. ನಾನು ಬಹುತೇಕವಾಗಿ ಮಾಡಿರೋ ಎಲ್ಲ ಸಿನಿಮಾನು ನ್ಯೂ ಕಮರ್ಸ್ ಜೊತೆ ತುಂಬ ರಿಸ್ಕ್ ತೊಗೊಂಡಿದ್ದೀನಿ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಸರ್ ನ್ಯೂ ಕಮರ್ಸ್ಗೆ ಅಷ್ಟೊಂದು ಆಪರ್ಚುನಿಟಿ ಕೊಡ್ತಿದ್ದೀರಾ ಅಂತ. ಇನ್ಫ್ಯಾಕ್ಟ್ ಇಟ್ಸ್ ಎ ಹ್ಯೂಜ್ ರಿಸ್ಕ್ ಫಾರ್ ಮಿ, ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಇರೋ ಒಂದು ವ್ಯಕ್ತಿಗೆ ನಾನು ₹10 ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನ್ಯೂ ಕಮರ್ಸ್ಗೆ ₹5 ನಾನು ₹5 ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಅವ್ರು ಹೇಳ್ಕೊಡ್ಬೇಕಂತ. ಸೊ ಇಟ್ಸ್ ಆಲ್ವೇಸ್ ಗಿವ್ ಆ್ಯಂಡ್ ಟೇಕ್. ಸೊ ಫೈನಾನ್ಷಿಯಲ್ ಸ್ಟೇಟಸ್ನ ಸ್ಟೇಬಲ್ ಮಾಡ್ಕೊಂಡು ಬನ್ನಿ. ತುಂಬ ಡಿಪೆಂಡೆನ್ಸೀಸ್ ಇಟ್ಕೊಂಡು ನಮ್ಗೆ ಬರ್ತಾರೆ ನಮ್ಮ ಆಫೀಸ್ಗೆ, ಸರ್ ನಮ್ಮ ತಂದೆ ಹುಷಾರಿಲ್ಲ, ನಾನು ಸಂಪಾದನೆ ಮಾಡಲೇಬೇಕು, ಟ್ಯಾಲೆಂಟ್ ಇದೆ, ಅದೇ ನಂಗೆ ಭಯ ಆಗುತ್ತೆ ಅವನ್ನ ಕಾಸ್ಟ್ ಮಾಡೋಕ್ಕೆ, ಅವನ ಅಸಿಸ್ಟೆಂಟ್ ಆಗಿ ತೊಗೊಳಕ್ಕೆ. ಸೊ ಏನು ದಿಢೀರಂತ ಬಂದ್ಬಿಟ್ಟು ಇಂಡಸ್ಟ್ರಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಾಗ್ತಿದ್ದೀರಾ, ಒಂದು 6 ಮಂತ್ ಟೈಮ್ ತೊಗೊಂಡು ಬೇರೆ ಫೈನಾನ್ಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅಟ್ಲೀಸ್ಟ್ ಸರ್ವೈವಲ್ ಡ್ಯೂರೇಷನ್ಗಾದ್ರೂ ಸ್ವಲ್ಪ ಸ್ಟೇಬಲ್ ಆಗ್ಬಿಟ್ಟು ಬನ್ನಿ ಅನ್ನೋದು ಭಾಳ ಸೂಕ್ಷ್ಮವಾದ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದುಡ್ಡಿರೋರು ಬಂದು ಅವ್ರಿಗೇನು ಅವ್ರೇನೋ ಮಾಡ್ತಾರೆ, ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ. ಬಟ್ ಬಹುತೇಕವಾಗಿ ನ್ಯೂ ಕಮರ್ಸ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂದರೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇಲ್ಲದೇ ಬರ್ತಾ ಇರೋದು. ಇಟ್ಸ್ ಫ್ಯಾಕ್ಟ್. ಅಂದರೆ ಯಾವುದೇ ಅಂದರೆ ಫ್ಯಾಮಿಲಿ ಸಿನಿಮಾ ಬ್ಯಾಕಪ್ ಇಲ್ದಂಗೆ ಬರ್ತಾ ಇರ್ತಾರೆ, ಹೊಸಬ್ರು ಬರ್ತಾರೆ. ಆ್ಯಂಡ್ ನೀವು ಇನ್ಸ್ಟಿಟ್ಯೂಟಿಂದನೇ ಓದಬೇಕು. ನಾನು ಲಂಡನ್ ಫಿಲ್ಮ್ ಅಕಾಡೆಮಿಯಿಂದ ಬಂದಿದ್ದೀನಿ. ಅದ್ರ ರೆಪ್ಯುಟೇಷನ್ ಅಲ್ಲಿ ಇನ್ನೂ ಇದೆ. ಇವತ್ತು ನಾನು ಲಂಡನ್ಗೆ ಹೋದರೆ ಐ ಮೀನ್ ಗೆಸ್ಟ್ ಸೆಮಿನಾರಿಸ್ಟ್ ಫಾರ್ LSM, ವಿಚ್ ಇಸ್ ಎ ಹ್ಯೂಜ್ ರೆಪ್ಯುಟೇಷನ್. ಬಟ್ ಈಸ್ ಇಟ್ ಅಪ್ಲಿಕೇಬಲ್ ಹಿಯರ್? ಆಸ್ ಜಿಯೋಗ್ರಫಿ ಚೇಂಜಸ್, ದ ಕಲ್ಚರ್ ಆಫ್ ಸಿನಿಮಾ ಮೇಕಿಂಗ್ ಚೇಂಜಸ್. ಆಸ್ ಅ ಕಲ್ಚರ್ ಆಫ್ ಸಿನಿಮಾ ಮೇಕಿಂಗ್ ಚೇಂಜಸ್, ಯುವರ್ ಕಾಂಟೆಂಟ್ ಚೇಂಜಸ್. ಅನುರಾಗ್ ಕಶ್ಯಪ್ ಥರ ನಾನು ಮಾಡೋಕ್ಕಾಗಲ್ಲ, ದೇಸಾಯಿ ಸರ್ ಥರ ಇನ್ನೊಬ್ರು ಮಾಡೋಕ್ಕಾಗಲ್ಲ, ನನ್ನ ಥರ ಇನ್ನೊಬ್ರು ಮಾಡೋಕ್ಕಾಗಲ್ಲ. ಸೊ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ಸ್ಟ್ರೆಂತ್ ಆಸ್ ವೆಲ್ ಆಸ್ ಯುವರ್ ವೀಕ್ನೆಸ್ ಫಾರ್ ಯು ಟು ಹೈಡ್, ಸ್ಟ್ರೆಂತ್ ಫಾರ್ ಅದರ್ಸ್ ಟು ಎಕ್ಸಿಕ್ಯೂಟ್ ಹೇಳೋದು. ಬಟ್ ಫೈನಾನ್ಷಿಯಲ್ ಸ್ಟೇಟಸ್ ಅಷ್ಟೇ. ಅಟ್ಲೀಸ್ಟ್ ಒಂದು 6 ಮಂತ್ ನನಗೆ ಶಕ್ತಿ ಇದೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅನ್ನೋದು ಬರೋಕ್ಕಿಂತ ಮುಂಚೆ ಎಫರ್ಟ್ ಅಲ್ಲಿ ಹಾಕಿ. ಅದು ಪ್ರಿಪ್ರೇಷನ್ ಫಾರ್ ಸಿನಿಮಾನೇ. ಏನಾಗ್ತಿದೆ, ಎಜುಕೇಷನ್ ಮುಗ್ದಿದೆ, ದವಾರ ಅಂತ ಧುಮುಕ್ತಾ ಇದ್ದಾರೆ. ಒಂದು ಶಾರ್ಟ್ ಫಿಲ್ಮ್ ಮಾಡ್ಬಿಟ್ಟಿದ್ದೀನಿ ಸರ್ ನೋಡಿ ನನ್ನ ಶೋರೂಲ್ ಅಂತ ಇದ್ದಾರೆ. ಬಟ್ ಐ ಆಮ್ ರಿಪೀಟಿಂಗ್ ಬಿಕಾಸ್ ಇದು ಕೊನೆ ಪ್ರಶ್ನೆ ಇರೋದ್ರಿಂದ, ಐ ಆಮ್ ನಾಟ್ ಚಾಲೆಂಜಿಂಗ್ ಯುವರ್ ಕೆಪಾಸಿಟಿ ಆಫ್ ಸಿನಿಮಾ ಮೇಕಿಂಗ್. ನೀನು ತುಂಬ ಟ್ಯಾಲೆಂಟೆಡ್. ವಾಟ್ ಈಸ್ ಯುವರ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಸರ್ವೈವಲ್ ಸ್ಕಿಲ್ಸ್, ವಾಟ್ ಈಸ್ ಯುವರ್ ಅಪ್ರೋಚ್, ವಾಟ್ ಈಸ್ ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ಮೇಕಿಂಗ್ ಸಿನಿಮಾ ಇಂಪಾರ್ಟೆಂಟು. ಕ್ರಿಯೇಟಿವಿಟಿ ಲಾಸ್ಟ್ 10ನೇ ಪ್ರಶ್ನೆ ಅದು ನಮಗೆ. ಫಸ್ಟ್ ನೀನು ಹಿಂಗೆ ಸರ್ವೈವ್ ಆಗ್ತೀಯ ಅನ್ನೋದು ಇಂಪಾರ್ಟೆಂಟ್. ಸೊ ಅವರು ಒಂದು ಫಾರ್ಮ್ಯಾಟಿಂಗ್ ಆಗ್ಬಿಟ್ಟಿದೆ ಅವ್ರಿಗೆ. 2ನೇದು ಪಾಯಿಂಟ್ ಅಂತ ಏನಂದರೆ, ನಾನು ಶೋ ರೀಲ್ ಮಾಡಿಬಿಟ್ರೆ ಮುಗಿದೋಯ್ತು, ನಾನು ಶಾರ್ಟ್ ಫಿಲ್ಮ್ ಮಾಡಿದ್ರೆ ಮುಗಿದೋಯ್ತು, ಸ್ಕ್ರಿಪ್ಟ್ ಬಂದ್ಬಿಟ್ಟು ಮುಗಿದೋಯ್ತು, ನಾನು 1 ಕೋಟಿ ಬೇಕು, 1 ಕೋಟಿ ಸಿಕ್ಬಿಟ್ರೆ ಮುಗಿದೋಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇವನ್ ನೀವು ಬಜೆಟ್ ಅಷ್ಟೇ ಇಲ್ಲ, ಪ್ರಾಫಿಟ್ವರೆಗೂ ಕೇಳ್ತಾ ಇದ್ದಾರೆ ಇವಾಗ ಇನ್ವೆಸ್ಟರ್ಸ್. ಹೆಂಗೆ ಪ್ರಾಫಿಟ್ ತರಿಸ್ತೀರಾ ಹೇಳ್ರಿ? ಹಿಂಗಾಗ್ತಿದೆ ಪ್ರೆಷರ್ ಪಾಪ ನ್ಯೂ ಕಮರ್ಸ್ಗೆ ಅಂತ ಹೇಳಿದ್ರೆ, ಅವನು ಆಲ್ರೆಡಿ ಅಲ್ಲಿ ಸಾಲ ಮಾಡ್ತಾ ಇದ್ದಾನೆ.
ಇಫ್ ಯು ಶೋಯಿಂಗ್ ದಟ್ ಸರ್ ನೀವು 1 ಕೋಟಿ ಹಾಕಿದ್ರೆ ನನಗೆ 3 ಕೋಟಿ ಪ್ರಾಫಿಟ್ ಬರುತ್ತೆ ಸರ್ ಅಂತ ಅವ್ನು ತೋರಿಸ್ತಾ ಇದ್ದಾನೆ ಅಂದರೆ ಅವನ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಆಲ್ರೆಡಿ ನೀನು 3 ಕೋಟಿ ನನಗೆ ಗ್ಯಾರಂಟಿ ಕೊಡ್ತಾ ಇದೆಯಾ ಅವಾಗ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಏನು ಮಾಡ್ತಾರೆ, 1 ಕೋಟಿ ಹಾಕಿದ್ರೆ 1 ಕೋಟಿ ROI ಅಂತ ತೋರಿಸ್ತಾ ಇದ್ದಾರೆ. ಪಾಪ ಅವ್ರಿಗೆ ಇನ್ನು ಮಲ್ಟಿಪ್ಲೆಕ್ಸಲ್ಲಿ ಏನು ರೇಷಿಯೋ ಅಂತಲೇ ಗೊತ್ತಿಲ್ಲ, ಥಿಯೇಟರ್ಸಲ್ಲಿ ಏನು ರೇಷಿಯೋ ಅಂತಲೇ ಗೊತ್ತಿಲ್ಲ, GST ಎಷ್ಟು % ಅಂತಲೇ ಗೊತ್ತಿಲ್ಲ. ನೀವು 1 ಕೋಟಿ ನೀವು ನೆಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ನೆಟ್ ಪ್ರಾಫಿಟ್ 1 ಕೋಟಿ ನೆಟ್ಟು 1 ಕೋಟಿ ನೀವು ಬ್ರೇಕ್ ಇವನ್ ಆಗಬೇಕಂದ್ರೆ ಸಿನಿಮಾ 2.25 ಕೋಟಿ ಮಾಡಿರಬೇಕು. ಕರೆಕ್ಟ್ ಇಲ್ವಾ? 50 ರೂಪಾಯಿ 100 ರೂಪಾಯಿ ಟಿಕೆಟ್ಗೆ ನಿಮ್ಗೆ 47 ರೂಪಾಯಿ ಬರೋದು, 45 ರೂಪಾಯಿ 40 ರೂಪಾಯಿ ಬರೋದು ಕೈಗೆ. ಎಲ್ಲ ಕ್ಯಾಲ್ಕುಲೇಷನ್. ಸೊ ಬಿ ಎಡ್ಯುಕೇಟೆಡ್ ಅಬೌಟ್ ಹೌ ದ ಫಂಕ್ಷನಾಲಿಟಿ ಆಫ್ ಇಂಡಸ್ಟ್ರಿ, ನಾಟ್ ಯುವರ್ ಕ್ರಿಯೇಟಿವಿಟಿ ನೀನು ಸ್ವಂತದ್ದು. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಂದಿದ್ದ ಪರ್ಸ್ಪೆಕ್ಟಿವ್ನ ನಾನು ಆಗಲೂ ಹೇಳಿದೆ. ನೀವು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಂದಿದ್ದ ಪರ್ಸ್ಪೆಕ್ಟಿವ್ನ ನಾವು ಫ್ಯೂಚರ್ ಇಂಟರ್ವ್ಯೂಸಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಇಂಡಸ್ಟ್ರೀಲಿ ಇರೋ ಒಂದಷ್ಟು ಪ್ರಾಬ್ಲಮ್ಸ್ನ ಪಾಯಿಂಟ್ ಔಟ್ ಮಾಡಿ ಒಂದಷ್ಟು ಪಾಸಿಬಲ್ ಸೊಲ್ಯೂಷನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ವಿಚ್ ವಿ ವಿಲ್ ಸಿ ಕಮಿಂಗ್ ಔಟ್ ಇನ್ ದಿಸ್ ಇಯರ್ ಹೋಪ್ಫುಲಿ ಎರಡಾದರೂ ಬರುತ್ತೆ. ಆಲ್ ದ ಬೆಸ್ಟ್ ಫಾರ್ ದಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ನನ್ನ ಇನ್ವೈಟ್ ಮಾಡಿದ್ದಕ್ಕೆ, ಬಿಕಾಸ್ ನಮ್ಮ ಫಿಲ್ಮಿ ಕ್ಲಬ್ ಇಸ್ ಲೈಕ್ ಎ ಹೋಮ್ ನನಗೆ. ಅವ್ರ ನಿಮ್ದೆಲ್ಲ ಆ್ಯಕ್ಟಿವಿಟೀಸ್ ನಂಗೆ ತುಂಬ ಇಷ್ಟ. ಒಳ್ಳೆ ಚೆನ್ನಾಗಿ ಇಂಟರ್ವ್ಯೂ ಮಾಡಿದೆ, ಕಾಂಟೆಂಟ್ ಬಗ್ಗೆ ಮಾತಾಡ್ತೀರಾ. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ಲಿ ಏನು ಅಂತ ಹೇಳಿದ್ರೆ ಆ್ಯಕ್ಯುರೇಟ್ ಅಪ್ಡೇಟೆಡ್ ಇನ್ಫಾರ್ಮೇಷನ್ಸ್ ಬಗ್ಗೆ ಮಾತಾಡ್ತೀರಾ. ನನಗೆ ಅದು ಖುಷಿ. ಸೊ ನಾನು ಬರೋದಕ್ಕೂ ಅದೇ ಕಾರಣ. ಸೊ ಇದೇ ಥರ ಮತ್ತೆ ಕರೀತಾ ಇರಿ, ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯುವರ್ ಟೀಮ್ ಆಸ್ ವೆಲ್. ಥ್ಯಾಂಕ್ ಯು ಸೊ ಮಚ್.